ദൈവതിരുനാമം വാഴ്ത്തപ്പെടുമാറാകട്ടെ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. കടന്നു വന്ന എല്ലാ ദൈവമക്കൾക്കും ಇಲ್ಲಿ ಬಂದಂತ ಎಲ್ಲ ದೇವರ ಮಕ್ಕಳಿಗೂ കർത്താവിൻ്റെ ദാസന്മാർക്കും ಕರ್ತನ ಸೇವಕರುಗಳಿಗೂ ട്രാൻസ്ലേഷൻ ചെയ്യുന്ന പ്രിയ സഹോദരിക്കും ಟ್ರಾನ್ಸ್ಲೇಷನ್ ಮಾಡುವಂತ ಸಹೋದರಿಗೂ ഞങ്ങളെ ശ്രവിക്കുന്നതായ എല്ലാ ദൈവമക്കൾക്കും ನಮ್ಮನ್ನು ಕೇಳುವಂತ ಪ್ರತಿಯೊಂದು ದೇವರ ಮಕ್ಕಳಿಗೂ ഈ വീഡിയോയിൽ കൂടെ കണ്ടുകൊണ്ടിരിക്കുന്ന എല്ലാ കുടുംബങ്ങൾക്കും ಈ ವಿಡಿಯೋದಲ್ಲಿ ನಮ್ಮನ್ನು ನೋಡುವಂತ ಎಲ್ಲ കുടുംബಗಳಿಗೂ എവിടൊക്കെ നിങ്ങളെ ശ്രദ്ധിക്കുന്നു അവർക്കെല്ലാം വേഗം വരുന്ന യേശുക്രിസ്തുവിന്റെ നാമത്തിൽ വന്ദനം അറിയിക്കുന്നു. ಇಲ್ಲಿಯ ಯಾವ ಸಂಗತಿ ಎಲ್ಲ ಆತ್ಮಿಕ ಸಂಗತಿಗಳನ್ನು ಶ್ರದ್ಧೆಯಿಂದ ಕೇಳುವಂತ ಎಲ್ಲಾ ಜನರಿಗೂ ಬೇಗನೆ ಬರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳು. ദൈവം നമ്മളെ സന്തോഷമായി നിലനിർത്തിക്കൊണ്ടിരിക്കുന്നതിനായി സ്തോത്രം ചെയ്യുന്നു. ದೇವರು ನಮ್ಮನ್ನು ಸಂತೋಷವಾಗಿ ನೆಲೆ ನಿಲ್ಲಿಸುವುದಕ್ಕಾಗಿ ಕರ್ತನಿಗೆ ಸ್ತೋತ್ರ ಹೇಳುತ್ತೇನೆ. പരിശുദ്ധാത്മാവിൽ നാം സന്തോഷിപ്പാനിടയാക്കിയതിനായി സ്തോത്രം ചെയ്യുന്നു. ಪರಿಶುದ್ಧಾತ್ಮನು ನಮ್ಮನ್ನು ಸಂತೋಷಪಡಿಸುವುದಕ್ಕಾಗಿ ಕರ್ತನಿಗೆ ಸ್ತೋತ್ರ ಹೇಳುತ್ತೇನೆ. ഇതുവരെ നിങ്ങൾ ദൈവസന്നിധിയിൽ പ്രാർത്ഥിച്ചുകൊണ്ടിരിക്കുകയായിരുന്നു. ಇದುವರೆಗೂ ದೇವರ ಸನ್ನಿಧಾನದಲ್ಲಿ ನೀವು ಪ್ರಾರ್ಥಿಸುತ್ತಾ ಇದ್ದೀರಿ. പ്രാർത്ഥന കേൾക്കുന്ന ദൈവം ജീവിക്കുന്നതോർത്ത് സ്തോത്രം ചെയ്യുന്നു. ಪ್ರಾರ್ಥನೆ ಕೇಳುವಂತ ದೇವರು ಜೀವಿಸುತ್ತಾನೆ ಎಂಬುದಾಗಿ ನೆನೆಸಿ ನಾನು ಸ್ತೋತ್ರ ಹೇಳುತ್ತೇನೆ. നമ്മൾ എപ്പോൾ പ്രാർത്ഥിക്കാൻ ഇരുന്നാലും നല്ല പ്രതീക്ഷയുള്ളവരായിരിക്കണം. ನಾವು ಯಾವಾಗ ಪ್ರಾರ್ಥನೆಗೆ ಕುಳಿತುಕೊಂಡರೂ ಕೂಡ ಒಂದು ನಿರೀಕ್ಷೆಯೊಂದಿಗೆ ಕುಳಿತುಕೊಳ್ಳಬೇಕು. ഇന്നലത്തെക്കാളൊക്കെ ആളൊക്കെ കുറവാണെങ്കിലും ಈಗಿನ ನೆಲೆಯಲ್ಲಿ ಜನಗಳು ಕಡಿಮೆಯಾಗಿದ್ದರೂ ಕೂಡ നമ്മുടെ ദൈവത്തിന്റെ സാന്നിധ്യം എപ്പോഴും നമ്മുടെ കൂടെയുണ്ട്. ಆದ್ರೆ ದೇವರ ಸಾನ್ನಿಧ್ಯ ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರುತ್ತದೆ. ആള് കുറഞ്ഞാലും കർത്താവ് നമ്മുടെ കൂടെ ഉണ്ടെങ്കിൽ അത് സന്തോഷമുണ്ട്. ಜನಗಳು ಕಡಿಮೆಯಾದರೂ ಕರ್ತನು ನಮ್ಮ ಜೊತೆಯಲ್ಲಿ ಇರುವುದಾದ್ರೆ ನಮಗೆ ಬಹಳ ಸಂತೋಷ ಉಂಟು. എത്ര പേര് യോഗത്തിൽ കൂടിയതിലെല്ലാം സന്തോഷിക്കേണ്ടത്. ಎಷ್ಟೋ ದೊಡ್ಡ ಜನರ ಗುಂಪು ನೋಡಿ ಎಲ್ಲ ಲೋಕದಲ್ಲಿ ನಾವು ಸಂತೋಷಿಸಬೇಕಾದದ್ದು ദൈവം നമ്മോട് എന്ത് സംസാരിച്ചു അതിലാണ്. ದೇವರು ನಮ್ಮ ಜೊತೆಯಲ್ಲಿ ಮಾತನಾಡುತ್ತಾ ಇದ್ದಾನೆ, ಅದಕ್ಕಾಗಿ ನಾವು ಸಂತೋಷ ಪಡಬೇಕು. ദൈവം നമ്മോട് സംസാരിക്കുന്നില്ല എങ്കിൽ നമ്മൾ കൂടിയത് വ്യർത്ഥമാണ്. ದೇವರು ನಮ್ಮ ಜೊತೆಯಲ್ಲಿ ಮಾತನಾಡುವುದಕ್ಕಿಂತಲೂ ಬೇರೆ ಎಲ್ಲ ಕಾರ್ಯಗಳು ವ್ಯರ್ಥ. ദൈവശബ്ദം കേൾക്കുന്നത് നമ്മുടെ ഭാഗ്യമാണ്. ದೇವರ ಶಬ್ದವನ್ನು ಕೇಳುವಂಥದ್ದು ನಮ್ಮ ಭಾಗ್ಯವಾಗಿದೆ. അനേക നാൾ താമസിച്ചിട്ടും ദൈവശബ്ദം കേൾക്കാൻ കഴിഞ്ഞില്ല എങ്കിൽ നമ്മൾ വളരെ കഷ്ടത്തിലാണ്. ಅನೇಕ ದಿವಸ ನಾವು ಜೀವಿಸಿ ದೇವರ ಶಬ್ದವನ್ನು ಕೇಳಲಿಲ್ಲದಿರುವುದಾದ್ರೆ ನಮಗೆ ಬಹಳ ಕಷ್ಟ ಉಂಟು. ദൈവശബ്ദം കേട്ട് ജീവിക്കുന്ന ഒരു വ്യക്തിക്ക് മാത്രമേ സന്തോഷിക്കാൻ കഴിയത്തുള്ളൂ. ದೇವರ ಶಬ್ದವನ್ನು ಕೇಳಿ ಜೀವಿಸುವಂತ ವ್ಯಕ್ತಿಗೆ ಮಾತ್ರವೇ ಸಂತೋಷ ಪಡಲು ಸಾಧ್ಯ. എന്തെല്ലാം ഉണ്ടെന്ന് പറഞ്ഞാലും ദൈവശബ്ദം നമുക്ക് ഇല്ല എങ്കിൽ നമ്മുടെ ജീവിതം ഫലമില്ല. ಏನೆಲ್ಲ ನಮಗೆ ಇದ್ದರೂ ಕೂಡ ದೇವರ ಶಬ್ದ ನಮ್ಮ ಜೀವಿತದಲ್ಲಿ ಇಲ್ಲದಿದ್ದರೆ ನಮಗೆ ಯಾವುದೇ ಫಲವಿಲ್ಲ. വീട് വിട്ട് നാട് വിട്ട് സമൂഹത്തെ വിട്ട് ഇറങ്ങി തിരിച്ചതാണ് ദൈവമക്കൾ. ಮನೆ ಬಿಟ್ಟು ಸಮೂಹವನ್ನು ಬಿಟ್ಟು ಬೀಳಿದಂತ ದೇವರ ಮಕ್ಕಳು, സമുദായ കോട്ടകളെ വിട്ടിട്ട് ഇറങ്ങി തിരിച്ചതാണ് ദൈവത്തിന്റെ മക്കൾ. ಸಮುದಾಯದ ಕೂಟಗಳನ್ನೆಲ್ಲವನ್ನು ಬಿಟ್ಟು ತಿರುಗಿ ನಡೆದಂತಹ ದೇವರ ಮಕ್ಕಳು. ദൈവത്തെ ആശ്രയിക്കാനാണ് നമ്മൾ വന്നിരിക്കുന്നത്. ನಾವು ಬಂದಿರುವಂತದ್ದು ದೇವರನ್ನು ಆಶ್ರಯಿಸುವುದಕ್ಕಾಗಿ ಆಗಿದೆ. നമ്മുടെ ആശ്രയം ദൈവമാകട്ടെ. ನಮ್ಮ ಆಶ್ರಯ ದೇವರಾಗಿದ್ದಾನೆ. മനുഷ്യരിൽ ആശ്രയിക്കുന്നതിനേക്കാൾ ಮನುಷ್ಯರನ್ನು ಆಶ್ರಯಿಸುವುದಕ್ಕಿಂತಲೂ യഹോവയിൽ ആശ്രയിക്കാൻ നല്ലതെന്ന് ദൈവവചനം പറയുന്നു. ಯೆಹೋವನಲ್ಲಿ ಆಶ್ರಯಿಸುವುದೇ ಒಳ್ಳೆಯದೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. 118 സങ്കീർത്തനത്തിൽ പറയുന്നു, പ്രഭുക്കന്മാരിൽ ആശ്രയിക്കുന്നതിനേക്കാൾ യഹോവയിൽ ആശ്രയിക്കുക. 118ನೇ ಕೀರ್ತನೆಯಲ್ಲಿ ಹೇಳುತ್ತದೆ, ಪ್ರಭುಗಳೊಂದಿಗೆ ಭರವಸವಿಡಬೇಡಿರಿ ಎಂಬುದು ಯೆಹೋವನಲ್ಲಿ ಭರವಸೆ ಇಡಿರಿ ಎಂಬುದಾಗಿ. മാനുഷിക ആശ്രയങ്ങളെല്ലാം കൈവിടും. ಹಾಗಾದ್ರೆ ಮಾನುಷಿಕ ಆಶ್ರಯವೆಲ್ಲವೂ ನಮ್ಮನ್ನು ಕೈಬಿಟ್ಟು ಒಂದು ದಿನ ಹೋಗುತ್ತದೆ. നമ്മളെ കൈവിടാത്തവനാണെങ്കിൽ യേശു മാത്രമേ ഉള്ളൂ. ನಮ್ಮನ್ನು ಕೈ ಬಿಡದ ಒಂದು ವ್ಯಕ್ತಿ ಇರುವುದಾದ್ರೆ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರವೇ ಆಗಿದ್ದಾನೆ. നമ്മുടെ ജനനം മുതൽ ഈ നിമിഷം വരെയും നമ്മളെ ദൈവം നിലനിർത്തി. ನಾವು ಜನನ ಹೊಂದಿದ ಇದು ಗಳಿಗೆಯವರೆಗೂ ದೇವರು ನಮ್ಮನ್ನು ನೆಲೆ ನಿಲ್ಲಿಸಿದ್ದಾನೆ. ദൈവം നമ്മെ കൈവിട്ടില്ല. ದೇವರು ನಮ್ಮನ್ನು ಎಲ್ಲಿಯೂ ಕೈ ಬಿಡಲಿಲ್ಲ. സകല മനുഷ്യരും നമ്മളെ വിട്ട് കടന്നുപോയി. ಸಕಲ ಮನುಷ್ಯರು ನಮ್ಮನ್ನು ಬಿಟ್ಟು ಅಗಲಿ ಹೋಗಿದ್ದಾರೆ. നമ്മളെ സ്നേഹിച്ചവര് പലരും നമ്മളെ വിട്ട് കടന്നുപോയി. ನಾವು ಪ್ರೀತಿಸಿದಂತ ಅನೇಕ ವ್ಯಕ್ತಿಗಳು ನಮ್ಮನ್ನು ಬಿಟ್ಟು ಸರಿದು ಹೋಗಿದ್ದಾರೆ. ദൈവം നമ്മളെ സ്നേഹിക്കുന്നത് കൊണ്ട് നമ്മൾ നിലനിൽക്കുന്നു. ಆದ್ರೆ ದೇವರು ನಮ್ಮನ್ನು ಪ್ರೀತಿಸುವ ನಿಮಿತ್ತವಾಗಿ ನಾವು ನೆಲೆ ನಿಂತಿದ್ದೇವೆ. നമ്മുടെ നിലനിൽപ്പ് ദൈവകൃപയിൽ കൂടെ ആയിരിക്കണം. ನಮ್ಮ ನೆಲೆ ನಿಲ್ಲುವಿಕೆ ದೇವರ ಕೃಪೆಯೊಂದಿಗೆ ಆಗಿರಬೇಕು. ഈ കാലഘട്ടങ്ങളിൽ നിലനിൽക്കുവാൻ ദൈവകൃപ ആവശ്യമാണ്. ಈ ಕಾಲಘಟ್ಟದಲ್ಲಿ ನಾವು ನೆಲೆ ನಿಲ್ಲುವುದಕ್ಕೆ ದೇವರ ಕೃಪೆ ಬಹಳ ಅಗತ್ಯವಾಗಿ ನಮಗೆ ಬೇಕಾಗಿದೆ. അർഹതയില്ലാത്ത സ്ഥാനത്ത് നൽകുന്ന ദാനമാണ് കൃപ. ಅರ್ಹತೆ ಇಲ್ಲದವರಿಗೆ, ಯೋಗ್ಯತೆ ಇಲ್ಲದವರಿಗೆ ಸಿಗುವಂತದೇ ದೇವರ ಕೃಪೆಯಾಗಿದೆ. നമ്മൾ വന്നത് ദൈവത്തിന്റെ കൃപയാണ്. ನಾವು ಬಂದದ್ದೇ ಒಂದು ದೇವರ ಕೃಪೆಯಾಗಿದೆ. നിലനിൽക്കുന്നത് ദൈവത്തിന്റെ കൃപയാണ്. ನಾವು ನೆಲೆ ನಿಂತಿರುವಂತದ್ದು ದೇವರ ಕೃಪೆ.
രാവിലെ എഴുന്നേൽക്കുമ്പം ക്ഷീണിച്ച് നമ്മുടെ കൈയും കാലും ഉറയ്ക്കാതിരിക്കുമ്പം നമുക്ക് വളരെ മാനസിക പ്രയാസമുണ്ടാകും. ಬೆಳಿಗ್ಗೆ ಎದ್ದಾಗ ನಮಗೆ ಕೈ ಕಾಲು ನಡುಗುತ್ತಾ ಇರುವಾಗ ನಮಗೆ ಬಹಳ ಒಂದು ಕಷ್ಟವಾಗುತ್ತದೆ. കാലൊന്ന് ഇടറിയാൽ നമുക്ക് നടക്കാൻ കഴിയത്തില്ല. ಕಾಲು ಕೆಳಗಿಟ್ಟು ನಮಗೆ ನಡೆಯಲು ಒಂದೊಂದ್ಸಲ ಆಗುವುದಿಲ್ಲ. എന്നാൽ ഒരു ഇടർച്ചയും ഇല്ലാതെ നമ്മെ സുഖത്തോടെ എഴുന്നേൽപ്പിച്ച ദൈവത്തിന് നന്ദിയുള്ളവരായി തീരണം. ಆದ್ರೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ನಾವು ಸುಖದಿಂದ ನಿದ್ದೆ ಮಾಡಿ ಹೇಳುವಂತ ದೇವರಿಗೆ ನಾವು ಸ್ತೋತ್ರ ಹೇಳಬೇಕು. ഇന്നലെ കണ്ട എത്രയോ ആയിരങ്ങൾ ഇന്ന് പകൽ കാണുന്നില്ല. ನಿನ್ನೆ ನೋಡಿದಂತ ಎಷ್ಟೋ ಸಾವಿರ ಜನರನ್ನು ಈ ಹಗಲಿನ ವೇಳೆಯಲ್ಲಿ ನೋಡ್ಲಿಕ್ಕೆ ಸಿಗುವುದಿಲ್ಲ. ആ സ്ഥാനത്ത് ദൈവം നമ്മെ ഓരോരുത്തരെയും നിലനിർത്തിയതോർത്ത് സ്തോത്രം ചെയ്യും. ಹಾಗಾದ್ರೆ ಆ ಸ್ಥಾನದಲ್ಲಿ ದೇವರು ನಮ್ಮ ಒಬ್ಬೊಬ್ಬರನ್ನು ನಿಲ್ಲಿಸುವುದಕ್ಕಾಗಿ ದೇವರಿಗೆ ನೆನೆಸಿ ಸ್ತೋತ್ರ ಸಲ್ಲಿಸಬೇಕು. ദൈവം സ്നേഹിക്കുന്ന തന്റെ മക്കളെ കരുതുന്ന വിധങ്ങൾക്കായി സ്തോത്രം. ದೇವರು ತನ್ನನ್ನು ಪ್ರೀತಿಸುವಂತ ಮಕ್ಕಳನ್ನು ಕಾಪಾಡುವಂತ ವಿಧಕ್ಕಾಗಿ ಕರ್ತನಿಗೆ ಸ್ತೋತ್ರ. നമ്മളെല്ലാവരും പ്രാർത്ഥിക്കുകയും പാടുകയും ചെയ്യുന്ന ദൈവമക്കളാണ്. ನಾವೆಲ್ಲರೂ ಹಾಡಾಡುವಂತವರು, ಪ್ರಾರ್ಥಿಸುವಂತ ದೇವರ ಮಕ್ಕಳಾಗಿದ್ದೇವೆ. നമുക്കെല്ലാം നല്ല പാട്ടുകൾ അറിയാൻ പറ്റുന്നവരാണ്. ನಮಗೆ ಎಲ್ಲವೂ ಒಳ್ಳೆ ಹಾಡು ಹಾಡಲಿಕ್ಕೆ ಗೊತ್ತಿರುವಂತ ವ್ಯಕ್ತಿಗಳು ನಾವು. ഈ പാട്ടുകളൊക്കെയും നമ്മളല്ല എഴുതിയത്. ಈ ಹಾಡುಗಳೆಲ್ಲ ನಾವಲ್ಲ ಬರೆದದ್ದು. ഭക്തന്മാരായ ദൈവദാസന്മാരുടെ കഷ്ടതയിൽ കൂടെ ഉരുത്തിരിഞ്ഞു വന്നതായ പാട്ടുകളാണ് നമ്മൾ പാടി സന്തോഷിക്കാറുള്ളത്. ಭಕ್ತರು ಅನೇಕ ಕಷ್ಟ ನಷ್ಟಗಳ ಮಧ್ಯೆ ಆದು ಬಂದಂತ ಅವರ ಹೃದಯದಲ್ಲಿ ಬಂದಂತಹ ಹಾಡುಗಳು. നിങ്ങൾ ഈ കന്നഡയിൽ പാടുന്ന പാട്ടുകളൊക്കെ അതിൻ്റെ ആരംഭ ഉൽപ്പത്തി എന്ന് പറയുന്നത് കേരളത്തിൽ നിന്നാണ്. ನೀವು ಆಡುವಂತ ಆ ಕನ್ನಡ ಹಾಡು ಎಲ್ಲ ಆರಂಭ ಎಂಬುದಾಗಿ ಹೇಳುವುದಾದ್ರೆ ಅದೆಲ್ಲವೂ ಕೇರಳದಿಂದ ಆಗಿದೆ. മലയാളം പാട്ടുകളാണ് മൊത്തം അത് കന്നഡയിലേക്കും തമിഴ്നാട്ടിലേക്കും ഹിന്ദി ഭാഷയിലേക്കും വിവർത്തനം ചെയ്യപ്പെട്ടിരിക്കുന്നത്. ಮಲಯಾಳಿ ಹಾಡಾಗಿದೆ, ಎಲ್ಲ ಭಾಷೆಯಲ್ಲೂ ಭಾಷಾಂತರ ಪಡಿಸಿದ್ದು. അപ്പൊ നിങ്ങളുടെ ഭാഷ എനിക്കറിയത്തില്ലെങ്കിലും പാട്ടിന്റെ അർത്ഥം എനിക്കറിയാൻ കഴിയുന്നുണ്ട്. ನಿಮ್ಮ ಹಾಡು ನನಗೆ ಗೊತ್ತಿಲ್ಲದಿದ್ರು ಆ ಹಾಡಿನ ಅರ್ಥ ನನಗೆ ಗೊತ್ತಿದೆ. പാട്ട് പാടി സന്തോഷിക്കുന്നതാണ് നമ്മുടെ ജീവിതത്തിൽ ഉണ്ടാകുന്ന സന്തോഷം. ಹಾಡು ಹಾಡಿ ಆರಾಧಿಸುವಂತ ಸಂತೋಷವಾಗಿದೆ ನಮ್ಮ ಜೀವಿತದ ಸಂತೋಷ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ. സന്തോഷമുള്ളവർക്ക് ദൈവത്തെ സ്തുതിച്ചാട്ടെ. ಸಂತೋಷವುಳ್ಳವರು ಮಾತ್ರ ದೇವರಿಗೆ ಕರಗಳನ್ನೆತ್ತಿ ಸ್ತೋತ್ರ ಮಾಡೋಣ. ಹಾಲೆಲೂಯ, പ്രൈസ് ദി ലോർഡ്, ಪ್ರೈಸ್ ದಿ ಲಾರ್ಡ್. ആൾ ഒത്തിരി കുറഞ്ഞാലും നമ്മുടെ ജീവിതത്തിൽ നിരാശ ഉണ്ടാകരുത്. ಜನ ಕಡಿಮೆಯಾದ್ರೂ ಕೂಡ ನಮ್ಮ ಜೀವಿತದಲ್ಲಿ ನಿರಾಶೆ ಉಂಟಾಗಬಾರದು. ഹല്ലേലൂയ, ಹಾಲೆಲೂಯ. നമ്മൾ മനുഷ്യനെ പ്രസാദിപ്പിക്കുന്നവരായി മാറരുത്. ನಾವು ಮನುಷ್ಯರನ್ನು ಮೆಚ್ಚಿಸುವವರಾಗಿ ಮಾರ್ಪಡಿಸಬಾರದು. ദൈവത്തെ പ്രസാദിപ്പിക്കുന്നവരായി മാറണം. ನಾವು ದೇವರನ್ನು ಮೆಚ್ಚಿಸುವವರಾಗಿ ಮಾರ್ಪಡಬೇಕು. കേരളത്തിലാണെങ്കിൽ എന്നും മീറ്റിംഗ് എനിക്കുണ്ട്. ಕೇರಳದಲ್ಲಿ ಒಂದು ಮೀಟಿಂಗ್ ನನಗಿದೆ. അത് 100 ആൾക്കാർ കൂടുന്ന മീറ്റിങ്ങുകളാണ്. ಅದು 100 ಜನರು ಬಂದು ಸೇರುವಂತ ಮೀಟಿಂಗ್ ಆಗಿದೆ. എന്റെ സഭയിലെ 400 വിശ്വാസികളുണ്ട്. ನನ್ನ ಸಭೆಯಲ್ಲಿ 400 ವಿಶ್ವಾಸಿಗಳಿದ್ದಾರೆ. അപ്പോൾ നല്ല ഉണർവ് യോഗങ്ങളൊക്കെ അവിടെ നടക്കുന്നത്. ಅಲ್ಲಿ ಒಳ್ಳೆ ಉಜ್ಜೀವನದ ಕೂಟಗಳು ನಡೆಯುತ್ತದೆ. ഇവിടെ ഇപ്പൊ ആള് കുറവാണെങ്കിലും ಇಲ್ಲಿ ಜನಗಳು ಕಡಿಮೆ ಆದ್ರೂ ಕೂಡ എനിക്ക് നിരാശയൊന്നുമില്ല. ನನಗೆ ನಿರಾಶೆ ಏನೂ ಇಲ್ಲ, സന്തോഷമുണ്ട്. ಬಹಳ ಸಂತೋಷ ಇದೆ. കർത്താവ് എന്നെ പ്രസംഗിക്കാൻ ഇവിടെ കൊണ്ടുവന്ന് ഓർത്ത ദൈവത്തെ സ്തോത്രം ചെയ്യുന്നു. ಆದ್ರೆ ಕರ್ತನು ನನ್ನನ್ನು ಇಲ್ಲಿ ಪ್ರಸಂಗಿಸುವುದಕ್ಕಾಗಿ ಕರೆದು ತಂದಿದ್ದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಹೇಳುತ್ತೇನೆ. കർത്താവിന്റെ വചനമാണ് ഞാൻ പ്രസംഗിക്കുന്നത്. ಕರ್ತನ ವಾಕ್ಯವಾಗಿದೆ ನಾನು ಇಲ್ಲಿ ಪ್ರಸಂಗ ಮಾಡುವಂತದ್ದು. എനിക്ക് പ്രത്യേകിച്ച് വചനമൊന്നുമില്ല. ನನಗೆ ಆದ ಪ್ರತ್ಯೇಕವಾದ ವಚನ ಯಾವುದಿಲ್ಲ. ഞങ്ങളുടെ ആരെയും കാര്യമല്ല ഇവിടെ പറയുന്നതും. ನಾವು ಯಾರ ವಿಷಯವನ್ನು ಇಲ್ಲಿ ಹೇಳುವಂತದ್ದು, കർത്താവിന്റെ കാര്യമാണ് പറയുന്നത്. ನಾವು ಕರ್ತನ ಕಾರ್ಯಗಳನ್ನು ಮಾತ್ರವೇ ಹೇಳುತ್ತಾ ಇದ್ದೇವೆ. സുവിശേഷമാണ് പറയുന്നത്. ನಾವು ಸುವಾರ್ತೆಯನ್ನು ಹೇಳುತ್ತಾ ಇದ್ದೇವೆ. ആ സുവിശേഷമാണ് നമ്മളെ ജീവിപ്പിക്കുന്നത്. ಆ ಸುವಾರ್ತೆಯಾಗಿದೆ ನಮ್ಮನ್ನು ಜೀವಿಸುವಂತೆ ಮಾಡುವಂತದ್ದು. ഹല്ലേലൂയ, ಹಾಲೆಲೂಯ. ലോകത്തിൽ കൊള്ളാവുന്ന വാർത്ത സുവിശേഷമാണ്. ಲೋಕದಲ್ಲಿ ಆಗುತ್ತದೆ ಎಂಬುದಾಗಿ, ಆಯ್ತು ಎಂಬುದಾಗಿ ಹೇಳುವಂತ ವಾರ್ತೆಯಾಗಿದೆ ಸುವಾರ್ತೆ. ഗുഡ് ന്യൂസ്, ಅದು ಗುಡ್ ನ್ಯೂಸ್ ಆಗಿದೆ. പ്രൈസ് ദി ലോർഡ്, ಪ್ರೈಸ್ ದಿ ಲಾರ್ಡ್. ന്യൂസ് എന്ന് പറയുമ്പോൾ ನ್ಯೂಸ್ ಎಂಬುದಾಗಿ ಹೇಳುವುದಾದ್ರೆ നോർത്ത്, ನಾರ್ತ್, ഈസ്റ്റ്, ಈಸ್ಟ್, വെസ്റ്റ്, ವೆಸ್ಟ್, സൗത്ത്, സൗത്ത്. ഈ 4 ഭാഗത്തും കൂടെയുള്ള ക്രോഡീകരിച്ച വാർത്തയാണ് ഒന്നിച്ച് അത് ന്യൂസ് ആയിട്ട് വരുന്നത്. ಇದು 4 ಪದಗಳು ಸೇರಿ ಆಗಿದೆ ನ್ಯೂಸ್ ಎಂಬುದಾಗಿ ಹೇಳುವಂತ ಪದಗಳು. പ്രൈസ് ദി ലോർഡ്, ಪ್ರೈಸ್ ದಿ ಲಾರ್ಡ್. ഗുഡിന്റെ അകത്തു നിന്നും ಗುಡ್ ಎಂಬುದಾಗಿ ಅಲ್ಲಿಂದ ಹಿಡಿದು ബോർഡ് മാറ്റി കഴിയുമ്പോൾ ಅದು ಬೋರ್ಡು ಬದಲಾಯಿಸುವಾಗ അത് 0 ആയി മാറും. ಅದು 0 ಆಗಿ ಮಾರ್ಪಡುತ್ತದೆ. സകല ന്യൂസും 0 ആയി മാറുമ്പോൾ ಸಕಲ ನ್ಯೂಸ್ಗಳು 0 ಆಗಿ ಮಾರ್ಪಡುವಾಗ ഗുഡ് ന്യൂസ് ആണ് സുവിശേഷം. ಅದು ಗುಡ್ ನ್ಯೂಸ್ ಆಗಿದೆ, ಶುಭ ವಾರ್ತೆ. പത്രവാർത്ത നമ്മൾ വായിക്കുമ്പോൾ
ಪತ್ರವಾರ್ತೆ ನಾವು ನ್ಯೂಸ್ ಪೇಪರ್ ಓದುವಾಗ ഒരു വാർത്തയും വായിച്ചിട്ട് ಒಂದು ಭಾಗವನ್ನು ಒಂದು ವಾರ್ತೆಯನ್ನು ನಾವು ಅಲ್ಲಿ ಓದಿ ഹല്ലേലൂയ എന്ന് പറയാൻ പറ്റത്തില്ല. ಹಲ್ಲೆಲೂಯಾ ಎಂಬುದಾಗಿ ಹೇಳಲಿಕ್ಕೆ ಅಲ್ಲಿ ಸಾಧ್ಯವಾಗುವುದಿಲ್ಲ. അതുപോലത്തെ ബാഡ് ന്യൂസ് ആണ് നമ്മൾ കാണുന്നതൊക്കെ. ಅದಾಗಿದೆ ಸುಮ್ಮನೆ ಇರುವಂತಹ ನ್ಯೂಸ್ಗಳು, മോശമായ ന്യൂസുകളാണ് നമ്മൾ വായിക്കുന്നതൊക്കെ. ನಾವು ಓದುವಂತಹ ಪೇಪರ್ ಅಲ್ಲಿ ಓದುವಂತ ನ್ಯೂಸ್ಗಳು ಅದೆಲ್ಲವೂ ಮೋಸವಾದಂತಹ ನ್ಯೂಸ್ಗಳು. ന്യൂസ് പേപ്പർ വായിച്ച് ആരും പ്രാർത്ഥിച്ചിട്ടില്ല. ನ್ಯೂಸ್ ಪೇಪರ್ ಓದಿ ಯಾರು ಕೂಡ ಪ್ರಾರ್ಥಿಸಲಿಲ್ಲ. ന്യൂസ് പേപ്പർ വായിച്ചു കഴിഞ്ഞാൽ സ്തോത്രം പറയാൻ പോലും പറ്റത്തില്ല. ನ್ಯೂಸ್ ಪೇಪರ್ ಓದಿದ್ರೆ ಸ್ತೋತ್ರ ಹೇಳಕ್ಕೂ ಕೂಡ ಆಗುವುದಿಲ್ಲ. പൗലോസ് പറയുന്നുണ്ട്, ಆದ್ರೆ ಪೌಲನಲ್ಲಿ ಹೇಳುತ್ತಾ ಇದ್ದಾನೆ, നിങ്ങൾ ക്രിസ്തുവിന്റെ പത്രങ്ങളായി മാറണം. ನೀವು ಕ್ರಿಸ್ತನ ಪತ್ರಗಳಾಗಿ ಮಾರ್ಪಡಬೇಕು. ക്രിസ്തുവിന്റെ ന്യൂസ് ആയിട്ട് മാറണം. ನೀನು ಕ್ರಿಸ್ತನ ನ್ಯೂಸ್ ಆಗಿ ಮಾರ್ಪಡಬೇಕು. നമ്മുടെ ജീവിതത്തിൽ നല്ല വാർത്ത യേശുവിന്റെയാണ്. ಹಾಗಾದ್ರೆ ನಮ್ಮ ಜೀವಿತದಲ್ಲಿ ಒಳ್ಳೆ ವಾರ್ತೆ ಇರುವುದಾದ್ರೆ ಅದು ಯೇಸು ಕ್ರಿಸ್ತನಲ್ಲಿ ಮಾತ್ರ ಆಗಿದ್ದಾನೆ. നമ്മുടെ കാര്യങ്ങൾ ഓർത്തു കഴിയുമ്പോൾ അത് മറ്റുള്ളവർ വായിക്കാൻ കൊള്ളത്തേ ഇല്ല. ನಮ್ಮ ಕಾರ್ಯಗಳನ್ನೆಲ್ಲ ನೋಡುವುದಾದ್ರೆ ಅದು ಬೇರೆಯವರಿಗೆ ಓದಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. യേശു നമ്മുടെ ജീവിതത്തിൽ ബദലാക്കി കഴിഞ്ഞപ്പോൾ ഉള്ള വാർത്തകൾ പ്രശസ്തമാണ്. ಹಾಗಾದ್ರೆ ನಮ್ಮ ಜೀವಿತವನ್ನು ಯೇಸು ಕ್ರಿಸ್ತನು ಮಾರ್ಪಡಿಸಿದ ಮೇಲೆ ಅದು ಇರುವಂತ ವಾರ್ತೆಗಳೇ ಬಹಳ ಶ್ರೇಷ್ಠವಾದದ್ದು. ആ ന്യൂസ് ആണ് ലോകമെല്ലാം കണ്ടുകൊണ്ടിരിക്കുന്നത്. ಆ ನ್ಯೂಸ್ ಆಗಿದೆ ಇಡೀ ಲೋಕವೆಲ್ಲ ನೋಡುತ್ತಾ ಇರುವಂತದ್ದು. അതാണ് ഗുഡ് ന്യൂസ്. ಅದು ಆಗಿದೆ ಗುಡ್ ನ್ಯೂಸ್ ಎಂಬುದಾಗಿ. സുവിശേഷം ಅದಾಗಿದೆ ಶುಭ ಸುವಾರ್ತೆಗಳು. എന്താണ് സുവിശേഷം? ಏನಾಗಿದೆ ಆ ಸುವಾರ್ತೆ? ദാവീദിന്റെ സന്തതിയായി ದಾವಿದನ ಸಂತತಿಯಲ್ಲಿ ജനിച്ച് ಹುಟ್ಟಿ മരിച്ച് ಹುಟ್ಟಿ ಸತ್ತು അടക്കപ്പെട്ട് ഊണಲ್ಪಟ್ಟು ഉയർത്തെഴുന്നേറ്റു ಎದ್ದೇಳಿದ ನಂತರ അതാണ് ഞങ്ങളുടെ സുവിശേഷം. ಆತನು ಪುನರುತ್ಥಾನದ ಹೊಂದಿದ ನಂತರ ಅದಾಗಿದೆ ನಮ್ಮ ಸುವಾರ್ತೆ. ക്രിസ്തുവിനെ ഓർക്കുക, അതാണ് സുവിശേഷം. ಯೇಸು ಕ್ರಿಸ್ತ ನೆನಪು ಮಾಡಿ ಅದಾಗಿದೆ ಸುವಾರ್ತೆ. എന്താ സുവിശേഷം? ಏನಾಗಿದೆ ಸುವಾರ್ತೆ? ജീസസ് ക്രൈസ്റ്റ്. ಜೀಸಸ್ ಕ್ರೈಸ್ಟ್. യേശു ക്രിസ്തുവാണ് ಯೇಸು ಕ್ರಿಸ್ತನಾಗಿದ್ದಾನೆ ഞങ്ങളുടെ സുവിശേഷം. ನಮ್ಮ ಸುವಾರ್ತೆ. യേശു ಕ್ರಿಸ್ತು സുവിശേഷമായി ಯೇಸು ಕ್ರಿಸ್ತನ ಸುವಾರ್ತೆಯಾಗಿ നമ്മുടെ ജീവിതം ನಮ್ಮ ಜೀವಿತ അനുഗ്രഹമാകട്ടെ, ಆಶೀರ್ವಾದವಾಗಲಿ, സമാധാനമുള്ളവരായി മാറട്ടെ, ಸಮಾಧಾನವುಳ್ಳವರಾಗಿ ಮಾರ್ಪಡಲಿ. യേശു ഉള്ളിൽ വന്നാൽ ಯೇಸು ಕ್ರಿಸ್ತನು ಒಳಗೆ ಬರುವುದಾದ್ರೆ നമുക്ക് സമാധാനമുണ്ട്. ನಮಗೆ ಸಮಾಧಾನ ಉಂಟಾಗುತ್ತದೆ. നമ്മുടെ ജീവിതത്തിൽ ನಮ್ಮ ಜೀವಿತದಲ್ಲಿ ശൂന്യത മാറും, ಶೂನ್ಯತೆಗಳು ನೀಗಿ ಹೋಗುತ್ತದೆ, നിരാശ മാറും, ನಿರಾಶೆಗಳು ನೀಗಿ ಹೋಗುತ್ತದೆ. നമ്മുടെ ജീവിതം ನಮ್ಮ ಜೀವಿತ പ്രാർത്ഥിക്കാൻ പഠിച്ചത്, ಪ್ರಾರ್ಥನೆ ಮಾಡುವುದಕ್ಕೆ ಕಲಿತದ್ದು, ആരാധിക്കാൻ പഠിച്ചത്, ಆರಾಧನೆ ಮಾಡುವುದಕ್ಕೆ ಕಲಿತದ್ದು, പാടുവാൻ പഠിച്ചത് ಹಾಡು ಹಾಡಲಿಕ್ಕೆ ಕಲಿತದ್ದು യേശു ഉള്ളിൽ വന്നിട്ടാണ്. ಯೇಸು ಕ್ರಿಸ್ತನು ನಮ್ಮ ಒಳಗೆ ಬಂದ ನಿಮಿತ್ತವಾಗಿ. യേശുവിന്റെ അടുക്കൽ ಯೇಸು ಕ್ರಿಸ್ತನ ಹತ್ತಿರಕ್ಕೆ വരുന്നതിന് മുമ്പ് ಬರುವಕ್ಕಿಂತ ಮುಂಚೆ നമ്മളെ ഇത് ശ്രദ്ധിച്ചു നോക്കിക്കേ. ನಮ್ಮನ್ನು ಒಂದು ಸಾರಿ ಗಮನಿಸುವ. എന്തെങ്കിലും ഗുണമുണ്ടോ? ಯಾವ್ದಾದ್ರೂ ಒಳ್ಳೆ ಕಾರ್ಯಗಳು ಗುಣಗಳು ಉಂಟಾ? ഷേപ്പ് വല്ലതും ഉണ്ടോ? ಯಾವ್ದಾದ್ರೂ ಒಂದು ಶೇಪ್ ಇದೆಯಾ? ഒരു മാറ്റം ഉണ്ടോ? ಒಂದು ಯಾವ್ದಾದ್ರೂ ಬದಲಾವಣೆ ಇತ್ತಾ? മാറ്റമേ ഉണ്ടായിട്ടുള്ളൂ. ಅದು ಬದಲಾವಣೆ ಮಾತ್ರವೇ ಉಂಟಾಗಿತ್ತು. കാരണം യേശു വന്നു കഴിഞ്ഞാൽ ಹಾಗಾದ್ರೆ ಯೇಸು ಬಂದ ನಂತರ ഇല്ലാത്ത സമാധാനം ഉണ്ടാകുകയാണ്. ಇಲ್ಲದಂತ ಸಮಾಧಾನ ನಮಗೆ ಕೊಟ್ಟಿರುತ್ತಾನೆ. യേശുവിന്റെ ഗുണം എന്ന് പറയുന്നത് ಯೇಸು ಕ್ರಿಸ್ತನ ಒಂದು ಗುಣ ಎಂಬುದಾಗಿ ಹೇಳುವುದಾದ್ರೆ ഇല്ലാത്ത വസ്തുതകളെ ಇಲ್ಲದಿರುವಂತ ವಸ್ತುಗಳನ್ನು ക്രിയേറ്റ് ചെയ്യുവാൻ കഴിയും, ಕ್ರಿಯೇಟ್ ಮಾಡುವುದಕ್ಕೆ ಸಾಧ್ಯ, സൃഷ്ടിക്കുവാൻ കഴിയും. ಅದನ್ನು ಸೃಷ್ಟಿ ಮಾಡಲಿಕ್ಕೆ ಆತನಿಗೆ ಸಾಧ್ಯ. ഇല്ലാത്ത കാര്യങ്ങൾ ಇಲ್ಲದಂತ ಕಾರ್ಯಗಳು ನಮಗೆ സൃഷ്ടി ചെയ്തു ಸೃಷ್ಟಿ ಮಾಡಿಕೊಟ್ಟು തരുവാൻ ಕೊಡಲು നമ്മുടെ ദൈവം, ನಮ್ಮ ದೇವರು വിശ്വസ്തനാണ്, ನಂಬಿಗಸ್ತನಾಗಿದ್ದಾನೆ. ഹല്ലേലൂയ. ಹಾಲೆಲೂಯ. നമ്മുടെ സൃഷ്ടിപ്പ് തന്നെ ഓർത്ത് നോക്കി. ನಮ್ಮ ಸೃಷ್ಟಿಯನ್ನು ನೀವು ಒಂದು ಸಾರಿ ನೆನಪು ಮಾಡಿರಿ. ഹല്ലേലൂയ. ಹಾಲೆಲೂಯ. തലയുണ്ട്, ತಲೆ ಉಂಟು, കണ്ണുകളുണ്ട്, ಕಣ್ಣುಗಳುಂಟು, മൂക്കുണ്ട്, ಮೂಕುಂಟು, വായുണ്ട്, ಬಾಯಿ ಉಂಟು, ചെവിയുണ്ട്, ಕಿವಿ ಉಂಟು, കൈയുണ്ട്, ಕೈ ಉಂಟು, കാലുണ്ട്. ಕಾಲುಂಟು. നല്ല ക്രിയേഷൻ ആയിരുന്നു, ಒಳ್ಳೆ ಒಂದು ಸೃಷ್ಟಿಯಾಗಿದೆ, നല്ല സൃഷ്ടിപ്പായിരുന്നു, ಒಳ್ಳೆ ಸೃಷ್ಟಿಯಾಗಿತ್ತು. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. അതിന്റെ വയറ് എന്ന് പറഞ്ഞാൽ സ്റ്റൊമക്ക് ഒറ്റ സെന്ററില്ല, ಆದ್ರೆ ಹೊಟ್ಟೆ ಬಹಳ ಸೆಂಟ್ರಲ್ ಇದೆ. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. മനുഷ്യൻ ജീവിക്കാൻ തന്നെ കഴിക്കാൻ വേണ്ടിയാ, ಮನುಷ್ಯನು ಜೀವಿಸುವುದೇ ತಿನ್ನುವುದಕ್ಕಾಗಿ, കഴിക്കുന്നത് എന്ന് പറഞ്ഞാൽ ആഹാരം കഴിക്കാൻ വേണ്ടിയാ ജീവിക്കുന്നത്, ತಿನ್ನುವುದಕ್ಕಾಗಿಯೇ ಜೀವಿಸುವಂತದ್ದು. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. ഈ വയറെന്ന് പറഞ്ഞ ഭാഗം, ಈ ಹೊಟ್ಟೆ ಎಂಬ ಒಂದು ಭಾಗ തലയുടെ മേളിലാണെന്ന് ഓർത്ത് നോക്കി, ചിന്തിച്ചു നോക്കി. ತಲೆಯ ಮೇಲೆ ಇರುವುದಾದ್ರೆ ಒಂದು ಸಾರಿ ಯೋಚಿಸಿ ನೋಡಿ. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. ദൈവത്തിന്റെ സൃഷ്ടിപ്പ് ഭയങ്കരമാണ്. ದೇವರ ಸೃಷ್ಟಿ ಬಹಳ ಭಯಂಕರವಾದದ್ದು.
നമ്മളെ ദൈവം നല്ല ഷേപ്പോടുകൂടി സൃഷ്ടിച്ചിരിക്കുക. ನಮ್ಮ ದೇವರು ಅಂದವಾಗಿ ಚಂದವಾಗಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. നല്ല സൗന്ദര്യത്തോടെ ജീവിച്ചിരിക്കുക. ನಮ್ಮನ್ನು ಚಂದವಾಗಿ ಅಂದವಾಗಿ ಸೃಷ್ಟಿಸಿದ್ದಾನೆ. ഈ രണ്ട് കണ്ണ് തന്നിട്ടുണ്ട് ദൈവം. ಈ ಎರಡು ಕಣ್ಣುಗಳನ್ನು ದೇವರು ಕೊಟ್ಟಿದ್ದಾನೆ. ഈ കണ്ണിന്റെ മേളിൽ ഒരു പുരികമുണ്ട്, പുരികം. ಈ ಕಣ್ಣಿನ ಮೇಲೆ ಒಂದು ഈ സംഭവം ಇದಿದೆ, ಐಬ್ರೋ ಇದೆ. അതും തലമുടി വളർന്ന പോലെ ഇങ്ങനെ വളരുകയായിരുന്നെങ്കിൽ, ಅದು ಒಂದು ವೇಳೆ ಕೂದಲು ಬೆಳೆದ ರೀತಿಯಲ್ಲಿ ಬೆಳೆದಾದ್ರೆ, ഓർത്ത് നോക്കി, ಒಂದು ಸಾರಿ ಯೋಚಿಸಿ ನೋಡಿರಿ, നടക്കാൻ വേണ്ടി നമുക്ക് പറ്റുമോ? ನಾವು ನಡೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗುತ್ತಿತ್ತ? കാരണം മുടി ഇങ്ങനെ കിടക്കുക. ಕಾರಣ ಈ ಕೂದಲು ಹೀಗೆ ಬಿದ್ದಿರುತ್ತದೆ. ഒരു ചെറിയ കമ്പി വല്ലതും കൈ വേണം, പേന ഇതേപോലെ എന്തെങ്കിലും നിങ്ങളെ കൈ വേണം. ಏನಾದ್ರೂ ಒಂದು ಪೆನ್ನಿನ ಹಾಗೆ ಇರುವಂತ ವಸ್ತುಗಳು ನಮ್ಮ ಕೈಯಲ್ಲಿ ಬೇಕು. അങ്ങോട്ട് നടന്നു പോവുകയാണ്, ಆಚೆ ನಡೆದುಕೊಂಡು ಹೋಗಬೇಕು. അപ്പൊ അവിടുന്ന് ആൾക്കാർ ഇങ്ങോട്ട് നടന്നു വരികയാണ്. ಹಾಗಾದ್ರೆ ಆಚೆಯಿಂದ ಒಬ್ಬ ವ್ಯಕ್ತಿ ನಡೆದು ಬರ್ತಾ ಇದ್ದಾನೆ, കാണത്തില്ല, ಕಾಣುವುದಿಲ್ಲ, ശബ്ദമേ കേൾക്കത്തുള്ളൂ, ಶಬ್ದ ಮಾತ್ರ ಕೇಳುತ್ತದೆ. അപ്പൊ ആൾക്കാരെ കാണാൻ വേണ്ടി ಹಾಗಾದ್ರೆ ಜನಗಳನ್ನು ನೋಡುವುದಕ್ಕಾಗಿ കമ്പെടുത്ത് ഇങ്ങനെ കണ്ണകത്തോട്ടിട്ട് ಈ ಒಂದು ಕೋಲ್ ತೆಗೆದು ಹೀಗೆ ಓಪನ್ ಮಾಡಿ, മുടി മാറ്റിയിട്ട് ಆ ಒಂದು ಕೂದಲನ್ನು ಓಪನ್ ಮಾಡಿ, പ്രശാന്ത് പാസ്സാണോ, ಅಯ್ಯೋ ಪ್ರಶಾಂತ್ ಪಾಸ್ಟ್ ಆಗಿದ್ದಾರಾ, എവിടെ പോവാ, ಎಲ್ಲಿ ಹೋಗುದು, സുഖമാണോ, ಸುಖವಾಗಿದ್ದೀರಾ, ഭാര്യയും കുഞ്ഞൊക്കെ സുഖമായിരിക്കുന്നു, ಮಕ್ಕಳು ಹೆಂಡತಿ ಎಲ್ಲ ಸುಖವಾಗಿದ್ದೀರಾ, സഹോദരനൊക്കെ സുഖമായിരിക്കുന്നു, സഹോദരനൊക്കെ ಸಹೋದರರೆಲ್ಲ ಸುಖವಾಗಿದ್ದೀರಾ, എവിടെ പോവാ, ಎಲ್ಲಿ ಹೋಗ್ತಾ ಇದ್ದೀರಾ, ഡിജെമി പോവാ. സ്വത്രം ಸ್ತೋತ್ರಂ. വിശേഷമൊന്നും ഇല്ലല്ലോ, ಏನು ತೊಂದರೆ ಏನಿಲ್ಲಲ್ಲ, ഓക്കെ. ಆಯ್ತು. ക്ലിങ് ಮತ್ತೆ ಕೆಳಗೆ ಹಾಕೋದು, താഴെ ഇട്ടു, ಕೆಳಗೆ ಇಡೋದು, നടക്കുക, ಮತ್ತೆ ನಡೆಯೋದು. ഓർത്ത് നോക്കിക്കേ, ಒಂದು ಸಾರಿ ಯೋಚನೆ ಮಾಡಿ, തലമുടി വളരുന്ന പോലെ ഇതും വളർന്നിങ്ങനെ വരികയാണെങ്കിൽ, ತಲೆ ಕೂದಲು ಬೆಳೆದ ಹಾಗೆ ಇದು ಕೂಡ ಹಾಗೆ ಬೆಳೆದು ಬಂದಿರುವುದಾದ್ರೆ എത്ര ആക്സിഡന്റ് ഉണ്ടായേനെയായിരുന്നു. ಎಷ್ಟು ಆಕ್ಸಿಡೆಂಟ್ಗಳು ಉಂಟಾಗುತ್ತಿತ್ತು. ഇതൊന്നും സംഭവിക്കാതെ, ಇದು ಯಾವುದು ಸಂಭವಿಸದಂತೆ, ഇത് വളരാതെ, ಇದು ಬೆಳೆಯದಂತೆ അതുപോലെ തന്നെ നിർത്തി ಅದರ ಹಾಗೆ ನಿಲ್ಲಿಸಿ, ദൈവം സൂക്ഷിച്ച വഴി, ದೇವರು ಒಂದು ಕಾಪಾಡಿದಂತ ಮಾರ್ಗ, സൃഷ്ടിച്ച വിധങ്ങളെ ದೇವರು ಸೃಷ್ಟಿಸಿದಂತ ವಿಧಗಳು എത്ര സ്തുതിച്ചാലും ಎಷ್ಟು ಸ್ತುತಿಸಿದರು മതി വരത്തില്ല. ಸಾಕಾಗುವುದೇ ಇಲ್ಲ. ഹല്ലേലൂയ. ಹಾಲೆಲೂಯ. പലരും ಅನೇಕರು ദൈവത്തെ കണ്ടറിയാതെ നടക്കുമ്പോൾ, ದೇವರನ್ನು ತಿಳಿಯದಾಗೆ ನಡೆಯುವಾಗ, സൃഷ്ടാവിനെ അറിയാതെ നടക്കുമ്പോൾ, ಸೃಷ್ಟಿಕರ್ತನನ್ನು ತಿಳಿಯದೆ ನಡೆಯುವಾಗ, ഈ സൃഷ്ടികർത്താവിനെ അറിയുവാൻ, ನಮಗೆ ಈ ಸೃಷ್ಟಿಕರ್ತನನ್ನು ತಿಳಿದುಕೊಳ್ಳುವಂತೆ, സൃഷ്ടാവിനെ അറിയുവാൻ ಈ ಸೃಷ್ಟಿಕರ್ತನನ್ನು ತಿಳಿಯುವಂತೆ ഭാഗ്യമുണ്ടായതോർത്ത് ಭಾಗ್ಯ ಉಂಟಾಗಿದ್ದಕ್ಕೆ ಆಗಿ ദൈവത്തെ ನೆನೆಸಿ സ്തുതിക്കാമല്ലോ. ದೇವರನ್ನು ಸ್ತುತಿಸಬಹುದಲ್ವಾ. ഹല്ലേലൂയ. ಹಾಲೆಲೂಯಾ, ഹല്ലേലൂയ. ಹಾಲೆಲೂಯಾ. Praise the Lord. Praise the Lord. ഓരോ സമയങ്ങളിലും ಒಂದೊಂದು ಸಮಯದಲ್ಲಿಯೂ ಕೂಡ അതിൻ്റെതായ കാലാവസ്ഥ നൽകുന്നു. ಅದಕ್ಕೆ ಬೇಕಾದ ಕಾಲಗಳನ್ನು ಕೊಟ್ಟಿರುತ್ತಾನೆ. വെയിൽ വേണ്ട സമയത്ത് ಬಿಸಿಲು ಬರಬೇಕಾದ ಸಮಯದಲ್ಲಿ വെയിൽ തരുന്നു, ಬಿಸಿಲು ಕೊಡುತ್ತಾನೆ. തണുപ്പ് വരേണ്ട സമയത്ത് ಚಳಿ ಬರುವಂತ ಸಮಯದಲ್ಲಿ തണുപ്പ് തരുന്നു, ಚಳಿಯನ್ನು ಕೊಡುತ್ತಾನೆ. തണുപ്പും ചൂടും ഒരുപോലെ വേണ്ടിയ സമയത്ത് ಆ ಸೆಕೆ ಮತ್ತೆ ಚಳಿ ಒಟ್ಟಿಗೆ ಬರುವ ಸಮಯದಲ್ಲಿ കാലാവസ്ഥ ഉണ്ടാകുന്നു. ಅದಕ್ಕೆ ಬೇಕಾದ ಕಾಲಗಳು ಉಂಟಾಗುತ್ತದೆ. മഴ വേണ്ടപ്പോൾ ಮಳೆ ಬರಬೇಕಾದ ಸಮಯದಲ್ಲಿ മഴ തരുന്നു, ಮಳೆಯನ್ನು ಕೊಡುತ್ತಾನೆ. മഴ തന്നെയാണെങ്കിൽ ಮಳೆ ಆತನದೇ ಆಗಿರುವುದಾದ್ರೆ നടക്കാൻ ബുദ്ധിമുട്ടുണ്ടാകും, ನಮಗೆ ನಡಿಲಿಕ್ಕೆ ಬಹಳ ಕಷ್ಟವಾಗುತ್ತದೆ. അതുകൊണ്ട് 2-3 മാസം കമ്പൽസറി മഴ കിട്ടാറുണ്ട് അടുപ്പിച്ച്. ಅದರಿಂದಾಗಿ ನಿರಂತರವೂ ಮಳೆ ಬರದೆ 2-3 ತಿಂಗಳು ಮಾತ್ರ ಮಳೆ ಬರುವಂತೆ, 3 മാസം നല്ല ചൂടുണ്ടാകും, ಒಂದು 3 ತಿಂಗಳು ಬಹಳ ಸೆಕೆ ಉಂಟಾಗುತ್ತದೆ, ആമേ ഒരു 4 മാസം തണുപ്പുണ്ടാകും, 4 ತಿಂಗಳು ಚಳಿ ಉಂಟಾಗುತ್ತದೆ. അതാത് സമയങ്ങളിൽ ദൈവത്തിൻ്റെതായ പ്രവൃത്തി നമ്മൾ കണ്ടുകൊണ്ടിരിക്കുകയാ. ಅದಕ್ಕೆ ಬೇಕಾದ ದೇವರ ಕಾರ್ಯಗಳನ್ನು ನಾವು ನೋಡುತ್ತಾ ಇದ್ದೇವೆ. എല്ലാം ചെയ്യുന്ന സർവശക്തനായ ദൈവമാണ്. ಇದೆಲ್ಲವೂ ಮಾಡುವಂತದ್ದು ಸರ್ವಶಕ್ತನಾದ ದೇವರಾಗಿದ್ದಾನೆ. ഇതൊന്നും മനുഷ്യന്റെ നിർമ്മിതമല്ല. ಇದು ಯಾವುದು ಮನುಷ್ಯನ ಸಂಕಲ್ಪದ ಮೇಲೆಗೆ ನಿರ್ಮಿಸಿದಂತಲ್ಲ. ഞാൻ കേരളത്തിൽ ഇങ്ങോട്ട് വരുന്ന സമയത്ത്, ನಾನು ಕೇರಳದಿಂದ ಇಲ್ಲಿಗೆ ಬರುವ ಸಮಯದಲ್ಲಿ അമേരിക്കയിൽ നിന്നൊരു വാർത്ത കേൾക്കാനിടയായി. ಅಮೆರಿಕದಿಂದ ಒಂದು ವಾರ್ತೆಯನ್ನು ಕೇಳಿದೆನು. അവിടുത്തെ അമേരിക്കയിലെ സയന്റിസ്റ്റുകളൊക്കെ, ಅಲ್ಲಿ ಅಮೆರಿಕದ സയന്റിസ്റ്റുಗಳೆಲ್ಲ, ശാസ്ത്രജ്ഞന്മാരൊക്കെ ಶಾಸ್ತ್ರಜ್ಞರುಗಳೆಲ್ಲ മരിച്ചുപോയ ഡെഡ് ബോഡികൾ, ಸತ್ತು ಹೋದಂತ ಅವರ ಶವಗಳು ജീവിപ്പിക്കാനുള്ളതായ ಅವರು ಜೀವದಿಂದ ಎದ್ದು ಬರಲಿಕ್ಕೆ ಇರುವಂತ പരീക്ഷണങ്ങളിലേക്ക് ഇടപെട്ട് കഴിഞ്ഞിരിക്കുന്നു. ಅನೇಕ ಪರೀಕ್ಷೆಗಳನ್ನು ಮಾಡುತ್ತಾ ಇದ್ದಾರೆ. 10-15 ഡെഡ് ബോഡികൾ 10-15 ಶವಗಳು നൈട്രജൻ വാതകത്തിനകത്ത് ഇട്ടിരിക്കുകയാണ്. ನೈಟ್ರೇಜನ್ ಎಂಬ ವಸ್ತುವಿನೊಳಗೆ ಹಾಕಿ ಇಟ್ಟಿದ್ದಾರೆ. വലിയ ഒരു ബിംബ പോലെ വാർത്തുണ്ടാക്കിയിട്ട് ಒಂದು ದೊಡ್ಡದಾದ ಒಂದು ಸ್ಥಳವನ್ನು ಉಂಟು ಮಾಡಿ അതിനകത്ത് നൈട്രജൻ വാതകം ഒഴിച്ച് ಅದರ ಒಳಗೆ ನೈಟ್ರೇಜನ್ ಎಂಬ ಆ ವಸ್ತುಗಳನ್ನು ಹಾಕಿ ബോഡി അതിനകത്ത് മുക്കി വെച്ചിരിക്കുക. ಆ ಶವಗಳನ್ನು ಆ ಒಂದು ದ್ರವ್ಯದಲ್ಲಿ ಹಾಕಿಟ್ಟಿದ್ದಾರೆ. പകുതി ശാസ്ത്രജ്ഞന്മാര് പറയുന്നു, ಅನೇಕ ಶಾಸ್ತ್ರಗಳು ಹೇಳ್ತಾ ಉಂಟು, ഇത് ಇಂಪಾಸಿಬಲ್ ആണ്, ಇದು ಇಂಪಾಸಿಬಲ್ ಆಗಿದೆ.
ചിലർ പറയുന്നു ಕೆಲವರು ಹೇಳ್ತದೆ, നടക്കും, ಕೆಲವರು ಹೇಳುತ್ತಾರೆ ಇದು ನಡೀತದೆ, ജീവിപ്പിക്കും. ಜೀವಿಸುತ್ತದೆ. ചില ശാസ്ത്രജ്ഞന്മാര് പറയുന്നു ಕೆಲವರು ಶಾಸ್ತ್ರಗಳು ಹೇಳುತ್ತದೆ നടക്കത്തില്ല, ಇದು ನಡೆಯುವುದೇ ಇಲ್ಲ, സംഭവിക്കത്തില്ല. ಇದು ಸಂಭವಿಸುವುದಿಲ್ಲ. ഈ വാർത്ത കേട്ടപ്പോ ഞാൻ പറഞ്ഞു ಈ ವಾರ್ತೆಗಳನ್ನು ಕೇಳಿದಾಗ ನಾನು ഇത് ಹೇಳಿದೆನು, നടക്കത്തില്ല. ಇದು ನಡೆಯುವುದೇ ಇಲ್ಲ. ഇത് നടന്നാ ദൈവത്തിന്റെ ആവശ്യമില്ലല്ലോ. ಇದು ನಡೆದರೆ ದೇವರ ಅಗತ್ಯವಿಲ್ಲಲ್ಲ. ദൈവം ആരെന്നറിയേണ്ടതിനായി ದೇವರು ಯಾರೆಂಬುದಾಗಿ ತಿಳಿದುಕೊಳ್ಳುವುದಕ್ಕಾಗಿ മനുഷ്യർ വ്യഗ്രത കൊണ്ട് മുൻപോട്ട് പോകുമ്പോൾ, ಮನುಷ್ಯರು ವ್ಯತ್ಯಾಸವಾದ ರೀತಿಯಲ್ಲಿ ಮುಂದೆ ಹೋಗುವಾಗ, ദൈവത്തെ ഭയപ്പെടാൻ കഴിയാതിരിക്കുമ്പോൾ, ದೇವರಿಗೆ ಭಯಪಡಲು ಇರದೆ ಸಾಧ್ಯವಾಗದಿರುವಾಗ, ഭയമുള്ളവരായി, ದೇವರ ಭಯವುಳ್ಳವರಾಗಿ, ദൈവത്തെ ആരാധിക്കുന്നവരായി, ದೇವರನ್ನು ಆರಾಧಿಸುವವರಾಗಿ, നമുക്ക് കിട്ടുന്ന സമയങ്ങളൊക്കെ ನಮಗೆ ಸಿಗುವಂತ ಸಮಯ ಎಲ್ಲವೂ ദൈവം പ്രസാദിക്കുന്നവരായി മാറട്ടെ. ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಾವು ಮಾರ್ಪಡಬೇಕು. ഹല്ലേലൂയ. ಹಾಲೆಲೂಯಾ. ദൈവം നമ്മോട് കൂടെയുണ്ട്. ದೇವರು ನಮ್ಮ ಜೊತೆಯಲ್ಲೇ ಇದ್ದಾನೆ. നമ്മെ സഹായിക്കുന്ന ദൈവമാണ്. ಆತನೇ ನಮಗೆ ಸಹಾಯ ಕೊಡುವ ದೇವರು. ദൈവ പ്രവൃത്തിക്കായി സ്തോത്രം. ದೇವರ ಕಾರ್ಯಗಳಿಗಾಗಿ ಸ್ತೋತ್ರ. ಟಿವಿയിൽ കൂടെ ഞങ്ങളെ കാണുന്ന എല്ലാ ശ്രോതാക്കൾക്കും നന്ദിയോടെ സ്തോത്രം ಈ ചെയ്യുന്നു. ಟಿವಿಯ ಮೂಲಕ ನೋಡುವಂತ ಎಲ್ಲಾ ಸಹೋದರ ಸಹೋದರಿಗೆ ದೇವರಿಗೆ ಸ್ತೋತ್ರ ഓരോ ಸಲ್ಲಿಸುತ್ತೇನೆ. ദിവസവും നിങ്ങൾക്ക് കിട്ടുന്ന സമയത്തിനായി സ്തോത്രം. ಒಂದೊಂದು ದಿವಸ ನಿಮಗೆ ಸಿಗುವಂತ ಸಮಯಕ್ಕಾಗಿ ಸ್ತೋತ್ರ. സകല വേലയും മാറ്റി വെച്ചിട്ട് ನಿಮ್ಮ ಸಕಲ ಕೆಲಸವನ್ನು ಬದಿಗಿಟ್ಟು അല്പസമയം ടിവിയുടെ മുമ്പിൽ ഇരുന്നു കൊണ്ട് ಸ್ವಲ್ಪ ಸಮಯ ಟಿವಿಯ ಮುಂದೆ ನಿಂತುಕೊಂಡು ദൈവവചനം കേൾക്കുവാൻ, ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ, ആശ്വാസം പ്രാപിക്കുവാൻ, ಒಂದು ಆಶ್ವಾಸನೆ ಹೊಂದಿಕೊಳ್ಳುವುದಕ್ಕಾಗಿ, സമയങ്ങൾ വേദനിക്കുവാൻ ಸಮಯವನ್ನು ಬೇರ್ಪಡಿಸಿದಕ್ಕಾಗಿ, നിങ്ങൾക്ക് കിട്ടിയ അവസരത്തിനായി സ്തോത്രം ചെയ്യുന്നു. ನಿಮಗೆ ಸಿಕ್ಕಿದಂತ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ദൈവം ഒരു വാക്ക് കൽപ്പിച്ചാൽ മതി. ದೇವರು ಒಂದು ಮಾತನ್ನು ಕಲ್ಪಿಸಿದರೆ ಸಾಕು. നിന്റെ ജീവിതം ക്രമീകരിക്കപ്പെടുവാൻ, ನಿನ್ನ ಜೀವಿತವು ಕ್ರಮೀಕರಿಸಲ್ಪಡುತ್ತದೆ. നിന്റെ ജീവിതം ബദലാകുവാൻ ನಿನ್ನ ಜೀವಿತವನ್ನು ಬೆತ್ತಲಾಗಿ അവൻ ಮಾರ್ಪಡಲು ഒരു വാക്ക് കൽപ്പിച്ചാൽ ಅವನು ಒಂದು ಮಾತನ್ನು ಕಲ್ಪಿಸುವುದಾದರೆ, ഉണ്ടാകട്ടെ എന്ന് പറഞ്ഞപ്പോൾ ಉಂಟಾಗಲಿ ಎಂಬುದಾಗಿ ಹೇಳಿದಾಗ, സകല ഉളവാക്കിയ ദൈവം ಸಕಲ ಉಂಟು ಮಾಡಿದಂತ ದೇವರು അവന്റെ വാക്കിന്റെ മുൻപിൽ ಅವನ ಮಾತಿನ ಮುಂದೆ എല്ലാം ഉണ്ടായി. ಎಲ್ಲ ಉಂಟಾಯ್ತು. ആ ദൈവമാണ് ಆ ದೇವರಾಗಿದ್ದಾನೆ നിന്നോട് സംസാരിക്കുന്നത്. ನಿನ್ನೊಂದಿಗೆ ಮಾತನಾಡುವಂತದ್ದು. നിങ്ങൾ കണ്ടുകൊണ്ടിരിക്കുന്നതായ ടിവി ചാനൽ ನೀವು ನೋಡ್ತಾ ಇರುವಂತ ಟಿವಿ ಚಾನಲ್ നിങ്ങളുടെ ജീവിതത്തെ ನಿಮ್ಮ ಜೀವಿತದಲ್ಲಿ ക്രമീകരിക്കുവാൻ വേണ്ടി ಕ್ರಮೀಕರಿಸುವುದಕ್ಕಾಗಿ ദൈവം തന്ന ഒരു മാർഗമാണ്. ದೇವರು ಕೊಟ್ಟಂತ ಒಂದು ಮಾರ್ಗವಾಗಿದೆ. ഈ മാർഗത്തിൽ ಈ ಮಾರ್ಗದಲ್ಲಿ നിങ്ങൾ വിശ്വസിച്ച് കഴിഞ്ഞാൽ ನೀವು ನಂಬಿಕೆ ಇಟ್ಟು ನಡೆದರೆ കുടുംബത്തിൽ ನಿನ್ನ ಕುಟುಂಬದಲ್ಲಿ സമാധാനം ഉണ്ടാകും, ಸಮಾಧಾನ ಉಂಟಾಗುತ್ತದೆ, നന്മകൾ ഉണ്ടാകും, ಆಶೀರ್ವಾದಗಳು ಉಂಟಾಗುತ್ತದೆ, സൗഖ്യമുണ്ടാകും, ಸೌಖ್ಯ ಉಂಟಾಗುತ್ತದೆ, ദൈവത്തെ അറിയുവാനിടയാകും. ದೇವರನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ദൈവത്തെ അറിയുവാൻ പറ്റിയ അവസരമാണ്. ದೇವರನ್ನು ತಿಳಿದುಕೊಳ್ಳುವುದಕ್ಕೆ ಒಂದು ಸಮಯವಾಗಿದೆ. ടിവി പ്രോഗ്രാം സമയങ്ങൾ ಈ ಟಿವಿ ಪ್ರೋಗ್ರಾಮ್ ಸಮಯಗಳು അത് അംഗീകരിക്കുവാനും ಅದನ್ನು ಅಂಗೀಕರಿಸುವಂತೆ, അത് അനുസരിക്കുവാനും ಅದನ್ನು ಅನುಸರಿಸುವಂತೆ, അതുപ്രകാരം ಅದರ ജീവിക്കുവാനും ಪ್ರಕಾರ ಜೀವಿಸುವಂತೆ നമ്മൾക്ക് സമയമുണ്ടെങ്കിൽ ನಮಗೆ ಸಮಯ ಇರುವುದಾದ್ರೆ ദൈവം നിങ്ങളോട് സംസാരിക്കാൻ പോകുകയാണ്. ದೇವರು ನಿಮ್ಮೊಂದಿಗೆ ಮಾತನಾಡಲು ಹೋಗುತ್ತಾನೆ. ദൈവം ഇടപെടുന്നത് ದೇವರು ಮಾತನಾಡುವಂತದ್ದು മനുഷ്യന്റെ ആത്മാവിലാണ്. ಮನುಷ್ಯನ ಆತ್ಮದೊಂದಿಗೆ ಆಗಿದೆ. മനുഷ്യന് 3 ഘട്ടമുണ്ട്. ಮನುಷ್ಯರಿಗೆ 3 ರೀತಿಯ ವಿಧ ಉಂಟು: ദേഹം, ദേഹി, ആത്മാവ്. ಪ್ರಾಣ, ಶರೀರ, ಆತ್ಮ. ഈ ദേഹം ಈ ದೇಹ ഇവിടെ പോകാനുള്ളതാ. ಇದು ಇಲ್ಲಿಗೆನೆ ಹೋಗಬೇಕಾದದ್ದು. ദേഹി ಆದ್ರೆ ಪ್ರಾಣ ഇവിടെ ഉള്ളപ്പോ നമുക്ക് അനുഭവിക്കാനുള്ള സന്തോഷമാണ്. ಇಲ್ಲಿ ಅನುಭವಿಸ್ಲಿಕ್ಕೆ ಒಂದು ಸಂತೋಷವಾಗಿದೆ. എന്നാൽ ആത്മാവ് ಆದ್ರೆ ಆತ್ಮ അത് ദൈവത്തിലേക്ക് പോകാനുള്ളതാ. ಅದು ದೇವರ ರಾಜ್ಯಕ್ಕೆ ಹೋಗ್ಲಿಕ್ಕೆ ಇರುವಂತದ್ದು. നമ്മുടെ ആത്മാവിന് വേണ്ടിയത് ಹಾಗಾದ್ರೆ ನಮ್ಮ ಆತ್ಮಕ್ಕೆ ಬೇಕಾದದ್ದು ആരാധനയും പ്രാർത്ഥനയും വേണം. ಆರಾಧನೆ ಮತ್ತು ಪ್ರಾರ್ಥನೆ ಬೇಕು. സന്തോഷകരമായ ആത്മീയ സന്തോഷം ഉണ്ടാകണം. ಆತ್ಮಿಕ ಸಂತೋಷ ನಮ್ಮ ಜೀವಿತದಲ್ಲಿ ಉಂಟಾಗಬೇಕು. അത് ദൈവത്തിലേക്ക് പോകാനുള്ളതാണ് ആത്മാവ്. ಅದು ಆತ್ಮವು ದೇವರ ರಾಜ್ಯಕ್ಕೆ ಹೋಗಬೇಕಾದದ್ದು. നമ്മൾ വളരുന്നത് പോലെ തന്നെ ನಾವು ಬೆಳೆಯುವ ರೀತಿಯಲ್ಲಿ അകമേ ഉള്ള മനുഷ്യൻ വളരണം. ಒಳಗೆ ಇರುವಂತ ಆತ್ಮಿಕ ಮನುಷ್ಯನು ಬೆಳೆದು ಬರಬೇಕು. പുറമേയുള്ള മനുഷ്യന് ಹೊರಗೆ ಇರುವಂತ ಮನುಷ್ಯನು ആഹാരം വേണമെങ്കിൽ ಆಹಾರ ಬೇಕಾದರೆ അകമേയുള്ളവന് ಒಳಗೆ ಇರುವವನಿಗೆ ആത്മീയാഹാരം വേണം. ಆತ್ಮಿಕ ಆಹಾರ ಬೇಕು. ആത്മീയാഹാരം കൊടുത്ത് ಆತ್ಮಿಕ ಆಹಾರವನ್ನು ಕೊಟ್ಟು ആ മനുഷ്യൻ വളരുവാനിടയായി തീർന്നാൽ ಆ ಮನುಷ್ಯನು ಬೆಳಿಲಿಕ್ಕೆ ಸಾಧ್ಯವಾಗುವ ಆಗ ക്രിസ്തു എന്ന തലയോളം വളരുവാനിടയാകും. ಕ್ರಿಸ್ತನೇ ಎಂಬ ತಲೆಯವರೆಗೆ ಬೆಳೆಯಲು ಸಾಧ್ಯವಾಗುತ್ತದೆ. സഭയുടെ നായകനാണ് ക്രിസ്തു. ಸಭೆಯ ನಾಯಕನಾಗಿದ್ದಾನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. നമ്മുടെ ജീവിതത്തിൽ ಆತನು ನಮ್ಮ ಜೀವಿತದಲ್ಲಿ ನಾಯಕ ಸ್ಥಾನವನ್ನು കർത്താവായ യേശു ക്രിസ്തുവിനാണ്. ಕರ್ತನಾದ ಯೇಸು ಕ್ರಿಸ್ತನಿಗೆ ಆಗಿದೆ. ജീവിതം തന്നെ ನಮ್ಮ ಜೀವಿತವು യേശുമായി ബന്ധപ്പെട്ടിരിക്കുന്നു. ಯೇಸುವಿನೊಂದಿಗೆ ಸಂಬಂಧವಾಗಿರಬೇಕು. യേശು ഉള്ളവരായി മാറട്ടെ. ಯೇಸು ಇರುವವರಾಗಿ ನೀವು ಮಾರ್ಪಡಿರಿ. ಈ ಹಗಲ ವೇಳೆಯಲ್ಲಿ വെളിച്ചത്തിൽ സംസാരിക്കേണ്ടതിനായി ಅಲ್ಪ ಸಮಯ ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ മർക്കോസിന്റെ സുവിശേഷം ಮಾರ್ಕನ ಸುವಾರ್ತೆ 4-ാം അധ്യായം 4ನೇ ಅಧ್ಯಾಯ 33 മുതലുള്ള വാക്യം നമുക്ക് വായിക്കാം. 33ನೇ ವಾಕ್ಯಗಳನ್ನು ನಾವು ಓದಬೇಕು. 35 മുതൽ 41 വരെയുള്ള വാക്യം.
4ನೇ ಅಧ್ಯಾಯ 35ರಿಂದ 41 വരെ 41ವರೆಗೆ. ಈ ಹೊತ್ತು ಸಾಯಂಕಾಲವಾದಾಗ ಆತನು ಅವರಿಗೆ ಆಚೆ ದಡಕ್ಕೆ ಹೋಗೋಣ ಎಂದು ಹೇಳಲು ಅವನು ಆ ಜನರ ಗುಂಪನ್ನು ಬಿಟ್ಟು ಆತನನ್ನು ಅದೇ ದೋಣಿಯಲ್ಲಿ ಹಾಗೆಯೇ ಕರಕೊಂಡು ಹೋದರು. ಬೇರೆ ದೋಣಿಗಳು ಆತನ ಸಂಗಡ ಇದ್ದವು. ತರುವಾಯ ದೊಡ್ಡ ಬಿರುಗಾಳಿ ಎದ್ದು ತೆರೆಗಳು ಆ ದೋಣಿಗೆ ಬಡಿದು ಒಳಗೆ ನುಗ್ಗಿದ್ದರಿಂದ ಆ ದೋಣಿ ಅಗಲಿ ತುಂಬುವುದಕ್ಕೆ ಬಂದಿತು. ಆತನು ದೋಣಿಯ ಹಿಂಭಾಗದಲ್ಲಿ ತಲೆದಿಂಬನ್ನು ಹೊರಗಿ ನಿದ್ದೆ ಮಾಡುತ್ತಿದ್ದನು. ಅವರು ಆತನನ್ನು ಎಬ್ಬಿಸಿ, ಗುರುವೇ, ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ ಎಂದು ಕೇಳಲು ಆತನು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ, ಸುಮ್ಮನಿರು, ಮೊರೆಯಬೇಡ ಎಂದು ಅಪ್ಪಣೆ ಕೊಡುತ್ತಲೇ ಗಾಳಿ ನಿಂತು ಹೋಗಿ ಎಲ್ಲ ಶಾಂತವಾಯಿತು. ತರುವಾಯಿ ಆತನು ಅವರನ್ನು, ಯಾಕೆ ಧೈರ್ಯಗೆಡುತ್ತೀರಿ? ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ ಎಂದು ಕೇಳಲು ಅವರು ಬಹು ಭಯಪಟ್ಟು, ಆತನು ಯಾರಿರಬಹುದು? ಗಾಳಿಯು ಸಮುದ್ರವು ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಎಂದು ತಮ್ಮೊಳಗೆ ಮಾತನಾಡಿಕೊಂಡರು. ദൈവത്തിന്റെ നാമം വാഴ്ത്തപ്പെടുമാറാകട്ടെ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. നമ്മൾ പലപ്പോഴും കേട്ടിട്ടുള്ളതായ വേദഭാഗമാണ്. ನಾವು ಅನೇಕ ಸಲ ಕೇಳಿದಂತ ವೇದವಾಕ್ಯ. ദൈവവചനം, ದೇವರ ವಾಕ್ಯ ദൈവത്തോളം പഴക്കമുള്ളതാണ്. ದೇವರೊಂದಿಗೆ ಸಂಬಂಧ ಇರುವಂತದ್ದು. ദൈവനിശ്വാസികമാണ് ദൈവവചനം. ದೇವರ ನಂಬಿಕೆಯಾಗಿದೆ ದೇವರ ವಾಕ್ಯ. ദൈവത്തോളം ശക്തിയും ഈ വചനത്തിനുണ്ട്. ದೇವರ ಶಕ್ತಿ ಈ ವಾಕ್ಯದಲ್ಲಿದೆ. നമ്മൾ തളർന്ന് ക്ഷീണിച്ചു പോകുന്ന വേളയിൽ, ನಾವು ಬಿದ್ದು ಬಲಹೀನರಾಗುವಂತ ಸಮಯದಲ್ಲಿ, അല്പസമയം വചനം വായിപ്പാൻ സമയം കിട്ടുമ്പോൾ, ಸ್ವಲ್ಪ ಸಮಯ ವಾಕ್ಯ ಓದುವುದಕ್ಕಾಗಿ ಸಮಯ ಸಿಕ್ಕುವಾಗ, നമ്മുടെ ഉള്ളിൽ പ്രേരണ കിട്ടുന്ന വചനം, ನಮ್ಮ ಒಳಗೆ ಪ್ರೇರೇಪಣೆ ಸಿಗುವಂತ ವಾಕ್ಯ നമ്മൾ വായിക്കുന്ന സമയത്ത്, ನಾವು ಓದುವಂತ ಸಮಯದಲ್ಲಿ നമുക്ക് നല്ല ആശ്വാസം ഉണ്ടാകും. ನಮಗೆ ಒಳ್ಳೆ ಒಂದು ಆಶ್ವಾಸನೆ ಉಂಟಾಗುತ್ತದೆ. നമുക്ക് സമാധാനം ഉണ്ടാകും. ನಮಗೆ ಒಂದು ಸಮಾಧಾನ ಉಂಟಾಗುತ್ತದೆ. ഒത്തിരി ആശ്വാസം ഉണ്ടാകും. ಅನೇಕ ರೀತಿಯ ಸಂತೈಸುವಿಕೆ ಉಂಟಾಗುತ್ತದೆ. എന്താണ് കാരണം? ಏನು ಕಾರಣ? ആ വചനം ദൈവമാണ്. ಆ ವಾಕ್ಯವೇ ದೇವರಾಗಿದ್ದಾನೆ. നമ്മുടെ നേരെ ഇറങ്ങി വന്ന് നിന്നാൽ ദൈവത്തിന് മുമ്പിൽ നമുക്ക് നിൽക്കാൻ പറ്റത്തില്ല. ದೇವರು ನಮ್ಮ ಮುಂದೆ ನೇರವಾಗಿ ಬಂದು ನಿಂತರೆ ನಮಗೆ ದೇವರ ಮುಂದೆ ನಿಲ್ಲಲು ಸಾಧ್ಯವಾಗುವುದಿಲ್ಲ. നമ്മൾ ജീവനോടെ ഇരിക്കത്തില്ല. ನಾವು ಜೀವದೊಂದಿಗೆ ಇರುವುದೇ ಇಲ್ಲ. അതിന് പകരമാണ് ദൈവം വചനം തന്നിരിക്കുന്നത്. ಅದಕ್ಕಿಂತ ಬದಲಾಗಿ ದೇವರ ಆ ವಾಕ್ಯವನ್ನು ನಮಗೆ ಕೊಟ್ಟಿದ್ದಾನೆ. വചനം നമ്മുടെ ജീവിതത്തിൽ, ಈ ವಾಕ್ಯವು ನಮ್ಮ ಜೀವಿತದಲ್ಲಿ ക്രിയ ചെയ്യുമ്പോൾ, ಕಾರ್ಯಗಳನ್ನು ಮಾಡುವಾಗ നമ്മുടെ ഒത്തിരി ബന്ധനം അഴിഞ്ഞു മാറും. ನಮ್ಮ ಅನೇಕ ರೀತಿಯ ಬಂಧನಗಳು ಅಳಿದು ಹೋಗುತ್ತದೆ. നമ്മൾ ഫ്രീ ആയി മാറും. ನಾವು ಫ್ರೀ ಆಗಿ ಮಾರ್ಪಡುತ್ತೇವೆ. നമുക്ക് ഒത്തിരി സമാധാനം കൊണ്ടുണ്ടാകും. ನಮಗೆ ಅನೇಕ ರೀತಿಯ ಸಮಾಧಾನಗಳು ಉಂಟಾಗುತ್ತದೆ. വായിച്ചದ വേദഭാഗം, ನಾವು ಓದಿದಂತ ವೇದವಾಕ್ಯ മാർക്കോസിന്റെ സുവിശേഷമാണ്. ಮಾರ್ಕನ ಸುವಾರ್ತೆಯಾಗಿದೆ. മർക്കോസ് എന്ന് പറയുന്ന ಮಾರ್ಕನು ಎಂಬುದಾಗಿ ಹೇಳುವುದಾದ್ರೆ, യെരൂശലേമിലെ സഭയിലെ, ಯೆರೂಸಲೇಮಿನ ಸಭೆಯಲ್ಲಿ ഒത്തിരി സഹോദരിമാരെ ആരാധിക്കാൻ വരുന്ന കൂട്ടത്തിൽ ಬಹಳ ಸಹೋದರಿಯರು ಆರಾಧಿಸಲಿಕ್ಕೆ ಬರುವಂತ മറിയ എന്ന് പറയുന്ന ಮರಿಯಾ ಎಂಬುದಾಗಿ ಹೇಳುವವಳು, സഹോദരിയുടെ മകനാണ് മർക്കോസ്. ಮರಿಯಾ ಎಂಬ ಸಹೋದರಿಯ ಮಗನಾಗಿದ್ದಾನೆ ಈ ಮಾರ್ಕನು. ആ മർക്കോസിന് ಈ ಮಾರ್ಕನು യോഹന്നാൻ എന്നൊരു പേരുണ്ട്. ಯೋಹನನು ಎಂಬುದಾಗಿ ಒಂದು ಹೆಸರಿದೆ. അത് അപ്പോസ്തല പ്രവൃത്തിയുടെ പുസ്തകം ಹಾಗಾದ್ರೆ ಅಪೊಸ್ತಲ ಕೃತ್ಯ ಪುಸ್ತಕದಲ್ಲಿ 12ാം അധ്യായത്തിന്റെ 12ನೇ ಅಧ್ಯಾಯದಲ್ಲಿ 12ാമത്തെ വാക്യത്തിൽ കാണുന്നുണ്ട്. 12ನೇ ವಾಕ್ಯದಲ್ಲಿ ಕಾಣುತ್ತೇವೆ, മർക്കോസിന്റെ മാളിക മുറി. ಮಾರ್ಕನ ಮಾಳಿಗೆಯ ಮೇಲೆ അവിടെയാണ് ಅಲ್ಲಿ ಆಗಿದೆ ശീമോന് വേണ്ടി സഭ ശ്രദ്ധയോടെ പ്രാർത്ഥിച്ച വീട്. ಶೀಮೋನನಿಗಾಗಿ ಸಭೆ ಶ್ರದ್ಧೆಯಿಂದ ಪ್ರಾರ್ಥಿಸಿದಂತ ಒಂದು ಮನೆ. പ്രാർത്ഥിക്കുന്ന ഒരു കുടുംബത്തിലെ സഹോദരനാണ് മർക്കോസ്. ಹಾಗಾದ್ರೆ ಪ್ರಾರ್ಥಿಸುವಂತ ಒಂದು ಕುಟುಂಬದ ಮಗನಾಗಿದ್ದಾನೆ ಈ ಮಾರ್ಕನು. പ്രാർത്ഥനാ ജീവിതമുള്ളവനായിരുന്നു. ಪ್ರಾರ್ಥನೆಯ ಜೀವಿತ ಅವನಿಗಿತ್ತು. അപ്പോസ്തലനായ പൗലോസിന്റെ ഒന്നാം മിഷണറി യാത്രയിൽ, ಅಪೊಸ್ತಲ ಪೌಲನ 1ನೇ ಮಿಷನರಿಯರ್ ಯಾತ್ರೆಯಲ್ಲಿ, അതിന്റെ ആരംഭ കാലഘട്ടങ്ങളിൽ ಅದರ ಆರಂಭದ ಕಾಲಘಟ್ಟದಲ್ಲಿ മർക്കോസും പൗലോസും കൂടെ യാത്ര ചെയ്തിരുന്നു. ಮಾರ್ಕನು ಪೌಲನೊಂದಿಗೆ ಯಾತ್ರೆ ಮಾಡಿದನು. പിൽക്കാലത്ത് ಮತ್ತೆ ಕಾಲದಲ್ಲಿ പത്രോസ് വരുന്ന കാലഘട്ടങ്ങളിൽ ಪೇತ್ರನು ಬರುವಂತ ಸಮಯದಲ್ಲಿ പത്രോസിനോട് നടക്കുകയും ಪೇತ್ರನೊಂದಿಗೆ ನಡೆಯುವಂತದ್ದು, പത്രോസിൽ നിന്നും ಪೇತ್ರನೊಂದಿಗೆ ನಿಂತು യേശുക്രിസ്തുവിന്റെ ശുശ്രൂഷയെ കുറിച്ച് മനസ്സിലാക്കുകയും ಯೇಸು ಕ್ರಿಸ್ತನ ಸೇವೆಯ ಕುರಿತಾಗಿ ಅರ್ಥ ആ ಮಾಡಿಕೊಂಡು ശുശ്രൂഷ മുഖാന്തരങ്ങൾ ಆ ಸೇವೆಯ ಮುಖಾಂತರವಾಗಿ ഒരു പല കാര്യങ്ങൾ എഴുതി ചേർക്കപ്പെടുകയും ಅನೇಕ ಕಾರ್ಯಗಳನ್ನು ಅವನು ಬರೆಯುವಂತೆ ഒന്നിച്ച് ക്രോഡീകരിച്ച് ಅದು ಒಂದಾಗಿ ಸೇರಿಸಿ എഴുതപ്പെട്ടതാണ് ಬರೆಯಲ್ಪಟ್ಟದ್ದು മർക്കോസിന്റെ സുവിശേഷം. ಮಾರ್ಕನ ಸುವಾರ್ತೆ. ഈ സുവിശേഷം ಈ ಸುವಾರ್ತೆ AD
58 ಈ AD 88ರಲ್ಲಿ 58 58ರಲ್ಲಿ 64 ഇടയ്ക്ക് 64ನೇ ಮಧ್ಯದಲ್ಲಿ എഴുതപ്പെട്ടതായ ಬರೆಯಲ್ಪಟ್ಟಂತ സുവിശേഷമാണ് മാർക്കോസിന്റെ സുവിശേഷം. ಸುವಾರ್ತೆಯಾಗಿದೆ ಈ ಮಾರ್ಕನ ಸುವಾರ್ತೆ. ഇതാണ് ആദ്യമായി എഴുതപ്പെട്ടത് മാർക്കോസിന്റെ സുവിശേഷമാണ്. ಇದಾಗಿದೆ ಮೊಟ್ಟ ಮೊದಲಾಗಿ ಬರೆಯಲ್ಪಟ್ಟದ್ದು ಮಾರ್ಕನ ಸುವಾರ್ತೆ. ബൈബിളിൽ കാണുന്നത് ಬೈಬಲ್ ಅಲ್ಲಿ ನೋಡುವಂತದ್ದು ആദ്യം മത്തായിയാണ് കാണുന്നത്. ಮೊದಲಾಗಿ ಮತ್ತಾಯನು ಬರೆದ ಸುವಾರ್ತೆ ಕಾಣ್ತೇವೆ. മത്തായി, മർക്കോസ്, ലൂക്ക്, യോഹന്നാൻ എന്നാ കാണുന്നത്. ಮತ್ತಾಯನು, ಮಾರ್ಕನು, ಲೂಕ, ಯೋಹಾನನು ಎಂಬುದಾಗಿ ಕಾಣುತ್ತೇವೆ. എന്നാൽ യഥാർത്ഥമായി ಆದ್ರೆ ಯಥಾರ್ಥವಾಗಿ ആദ്യമായി എഴുതപ്പെട്ടതായ ಮೊಟ್ಟ ಮೊದಲಾಗಿ ಬರೆಯಲ್ಪಟ್ಟದ್ದು സുവിശേഷമാണ് ಸುವಾರ್ತೆಯಾಗಿದೆ മാർക്കോസിന്റെ സുവിശേഷം. ಮಾರ್ಕನ ಸುವಾರ್ತೆ. റോമാ നഗരത്തിൽ ರೋಮಾ ನಗರದಲ್ಲಿ AD 64 AD 64ರಲ್ಲಿ 65 ഇടയിൽ 65 ಮಧ್ಯದಲ್ಲಿ അഗ്നിബാധയേറ്റ് ಅಗ್ನಿಬಾಧ ತುಂಬಿ ആ തീപിടുത്ത അനേകരും മരിച്ച കൂട്ടത്തിൽ ಬೆಂಕಿಯಲ್ಲಿ ಅನೇಕರು ಸತ್ತು ಹೋದಾಗ ന്യൂയോർക്ക് ചക്രവർത്തിയുടെ കാലഘട്ടങ്ങളിൽ ವೀರನಾದ ಚಕ್ರವರ್ತಿಯ ಕಾಲಘಟ್ಟದಲ್ಲಿ ദൈവസഭയ്ക്ക് നേരിട്ട പീഡ മുഖാന്തരം ದೇವರ ಸಭೆಗೆ ಅನೇಕ ಹಿಂಸೆಯ ಮೂಲಕ പത്രോസും ಪೇತ್ರನು, പൗലോസും ಪೌಲನು, ആദിയായ ಆದಿಯಾದಂತ ദൈവദാസന്മാർ ದೇವರ ದಾಸರು അവരെ വധിക്കപ്പെട്ടതായ ಅವರು ವಧಿಸಲ್ಪಟ್ಟಂತ ಸಮಯದಲ್ಲಿ കൊല ചെയ്യപ്പെട്ട കാലഘട്ടത്തിൽ ಅವರಿಗೆ ಕೊಲೆ ಮಾಡಲ್ಪಟ್ಟಂತ ಕಾಲಘಟ್ಟದಲ್ಲಿ ശേഷമാണ് ಶ್ರೇಷ್ಠವಾಗಿದೆ ഈ മാർക്കോസ് സുവിശേഷം എഴുതുവാനിടയായത്. ಈ ಮಾರ್ಕನು ಬರೆದ ಸುವಾರ್ತೆ ಬರೆಯಲು ಸಾಧ್ಯವಾಯಿತು. ഇതിനു മുമ്പേ പല ഭാഗങ്ങൾ എഴുതി വെച്ചു എങ്കിലും ಇದ್ರ ಮುಂದೆ ಅನೇಕ ಭಾಗಗಳವರು ಬರೆದಿಟ್ಟರು ಕೂಡ ഒന്നിച്ചു കൂട്ടിച്ചേർത്ത് ಅದು ಒಂದಾಗಿ ಸೇರಿದ ನಂತರ രൂപത്തിൽ ಒಂದು ಪುಸ್ತಕದ ರೂಪದಲ್ಲಿ എഴുതപ്പെട്ട ಬರೆಯಲ್ಪಟ್ಟಂತ സുവിശേഷമാണ് ಈ ಸುವಾರ್ತೆಯಾಗಿದೆ മാർക്കോസിന്റെ സുവിശേഷം. ಮಾರ್ಕನ ಸುವಾರ್ತೆ. യേശുക്രിസ്തുവിനെ ಯೇಸು ಕ್ರಿಸ್ತನನ್ನು ഒരു ദാസനായി ಒಂದು ದಾಸನಾಗಿ ചിത്രീകരിക്കപ്പെട്ടതായ ಸ್ವೀಕರಿಸಲ್ಪಟ್ಟಂತ സുവിശേഷമാണ് മാർക്കോസ്. ಈ ಸುವಾರ್ತೆಯಾಗಿದೆ ಮಾರ್ಕನು ಬರೆದ ಸುವಾರ್ತೆ. മത്തായി സുവിശേഷത്തിൽ ಮತ್ತಾಯನ ಸುವಾರ್ತೆಯಲ್ಲಿ യേശുക്രിസ്തുവിനെ ಯೇಸು ಕ್ರಿಸ್ತನನ್ನು യഹൂദന്മാരുടെ ಯೆಹೂದ್ಯರೊಂದಿಗೆ രാജാവായി ರಾಜನಾಗಿ ചിത്രീകരിക്കുന്നു. ಚಿತ್ರೀಕರಿಸುತ್ತದೆ. മാർക്കോസ് സുവിശേഷത്തിൽ ಮಾರ್ಕನ ಸುವಾರ್ತೆಯಲ್ಲಿ യേശുക്രിസ്തുവിനെ ಯೇಸು ಕ್ರಿಸ್ತನನ್ನು ഒരു ദാസനായി, ಒಂದು ದಾಸನಾಗಿ, ഒരു 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 സെർവന്റായി, ಒಂದು ಸರ್ವೆಂಟ್ ಆಗಿ, ഒരു അടിമയായി, ಒಂದು ದಾಸನಾಗಿ, ദൈവത്തിന്റെ ഒരു അടിമയായി, ದೇವರ ದಾಸನಾಗಿ, സെർവന്റായി, ಒಂದು ദാസനായി ದಾಸನಾಗಿ യേശുക്രിസ്തുവിനെ ചിത്രീകരിക്കുന്നു. ಯೇಸು ಕ್ರಿಸ್ತನನ್ನು ಚಿತ್ರೀಕರಿಸುತ್ತೇವೆ. ലൂക്കോസിന്റെ സുവിശേഷത്തിൽ ಲೂಕನ ಸುವಾರ್ತೆಯಲ್ಲಿ യേശുക്രിസ്തുവിനെ ಯೇಸು ಕ್ರಿಸ್ತನನ್ನು ഒരു മനുഷ്യപുത്രനായി, ಒಂದು ಮನುಷ್ಯನ ಪುತ್ರನಾಗಿ, ഒരു മനുഷ്യനെ പോലെ ಒಂದು ಮನುಷ್ಯನ ರೀತಿಯಲ್ಲಿ ചിത്രീകരിച്ചിരിക്കുന്നു. ಚಿತ್ರೀಕರಿಸಲ್ಪಟ್ಟಿದೆ. യോഹന്നാന്റെ സുവിശേഷത്തിൽ ಯೋಹಾನ ಸುವಾರ್ತೆಯಲ್ಲಿ യേശുക്രിസ്തുവിനെ ಯೇಸು ಕ್ರಿಸ್ತನನ್ನು ഒരു ദൈവമായി ಒಂದು ದೇವರಾಗಿ ചിത്രീകരിച്ചിരിക്കുന്നു. ಚಿತ್ರೀಕರಿಸಲ್ಪಟ್ಟಿದೆ. ഇന്ന് പകൽ വേളയിൽ ಈ ಹಗಲ ವೇಳೆಯಲ್ಲಿ സുവിശേഷം ಸುವಾರ್ತೆಯು യേശുക്രിസ്തുവാണ്. ಯೇಸು ಕ್ರಿಸ್ತನಾಗಿದ್ದಾನೆ. അപ്പൊ നമ്മൾ നോക്കുമ്പോൾ 4 ಭಾಗದಲ್ಲಿ ನಾವು ನೋಡುವಾಗ മത്തായി, ಮತ್ತಾಯ, മർക്കോസ്, ಮಾರ್ಕನು, ലൂക്കോസ്, ಲೂಕನು, യോഹന്നാൻ, ಯೋಹಾನನು. ഈ 4 സുവിശേഷം ഉണ്ടല്ലോ. ಈ 4 ಸುವಾರ್ತೆ ಇದರಲ್ಲಿ ಇದೆ? ഇല്ല, ಇಲ್ಲ. സുവിശേഷം ഒന്നേ ഉള്ളൂ. ಸುವಾರ್ತೆ ಒಂದೇ ಇರುವಂತದ್ದು. 4 പേര് കൂടി, 4 ವ್ಯಕ್ತಿಗಳು ಕೂಡಿ 4 വ്യത്യസ്ത ഭാഗങ്ങളിൽ ഇരുന്നു കൊണ്ട് 4 ವ್ಯತ್ಯಸ್ತವಾದ ಭಾಗದಲ್ಲಿ ಕುಳಿತುಕೊಂಡು കണ്ടതായ കാര്യങ്ങൾ, ಅವರು ನೋಡಿದಂತ ದರ್ಶನಗಳು എഴുതപ്പെട്ടതേ ഉള്ളൂ. ಅದು ಬರೆಯಲ್ಪಟ್ಟದ್ದಾಗಿದೆ. ഞാൻ എന്റെ ഫ്രണ്ടിലുള്ള കാര്യം കണ്ട എഴുതുന്നു. ನಾನು ನನ್ನ ಕಣ್ಣಿನಿಂದ ನೋಡಿದಂತ ಕಾರ್ಯಗಳು ನಾನು ಬರೀತಾ ಇದ್ದೇನೆ. ഒരാൾ അദ്ദേഹത്തിന്റെ ഫ്രണ്ടിലുള്ള കാര്യം എഴുതുന്നു. വേറെ ഒരാള് ಬೇರೆ ಒಂದು ವ್ಯಕ್ತಿ അദ്ദേഹത്തിന് മുമ്പിലുള്ള കാര്യങ്ങൾ, ಬೇರೆ ಒಂದು ವ್ಯಕ್ತಿ ಅವರ ಮುಂದೆ ಇರುವಂತ ಕಾರ್ಯಗಳನ್ನು ಬರೆದಿದ್ದಾರೆ. കണ്ടതായ കാര്യങ്ങൾ എഴുതുന്നു. ಅವರು ನೋಡಿದಂತ ಕಾರ್ಯಗಳನ್ನು ಬರೀತಾ ಇದ್ದಾರೆ. അതുപോലെ ಅದೇ ರೀತಿಯಾಗಿ 4 പേര് 4 ವ್ಯಕ್ತಿಗಳು 4 ಸ್ಥಳದಲ್ಲಿ ಇದ್ದುಕೊಂಡು വ്യത്യസ്തമായ രീതിയിൽ ವ್ಯತ್ಯಸ್ತವಾದ ರೀತಿಯಲ್ಲಿ എഴുതപ്പെട്ടു എങ്കിലും ಬರೆಯಲ್ಪಟ್ಟ ರೀತಿಯಲ್ಲಿ ഒന്നേ ഉള്ളൂ സുവിശേഷം. ಅವರು ಬರೆದಂತದ್ದು ಒಂದೇ ಒಂದು ಸುವಾರ್ತೆ, ಯೇಸು ಕ್ರಿಸ್ತನು. അതാണ് നമ്മുടെ സുവിശേഷം. ಅದು ಆಗಿದೆ ನಮ್ಮ ಸುವಾರ್ತೆ. ഹല്ലേലൂയ. ಹಲ್ಲೆಲೂಯ. യേശു ക്രിസ്തുവിൽ കൂടിയാണ് ಯೇಸು ಕ್ರಿಸ್ತನೊಂದಿಗೆ ಆಗಿದೆ ഏക രക്ഷ, ಏಕ ರಕ್ಷಣೆ, രക്ഷാ മാർഗം. ಒಂದೇ ಒಂದು ರಕ್ಷಣೆಯ ಮಾರ್ಗ. അതിൽ കൂടി മാത്രമാണ് ಅದರೊಂದಿಗೆ ಮಾತ್ರವಾಗಿದೆ ലോകത്തിന് കൈമാറ്റം ചെയ്തിരിക്കുന്നത്. ಲೋಕದಲ್ಲಿ ಬದಲಾವಣೆ ಮಾಡಿರುವಂತದ್ದು. ഹല്ലേലൂയ. ಹಲ್ಲೆಲೂಯ. അപ്പോൾ യേശു ക്രിസ്തുവിൽ കൂടിയുള്ള ಯೇಸು ಕ್ರಿಸ್ತನೊಂದಿಗೆ ಇರುವಂತ സ്വാതന്ത്ര്യം
ಸ್ವಾತಂತ್ರ್ಯವು ദൈവമക്കൾ ದೇವರ ಮಕ್ಕಳಿಗೆ പ്രാപിച്ചു കഴിഞ്ഞാൽ ಅದು ಹೊಂದಿಕೊಂಡ ನಂತರ അവരുടെ ജീവിതത്തിൽ ಅವರ ಜೀವಿತದಲ್ಲಿ എല്ലാവിധമായ ಎಲ್ಲಾ ವಿಧವಾಗಿ ಸೌಭಾಗ್ಯಗಳು അനുഗ്രഹങ്ങളും ಆಶೀರ್ವಾದಗಳು നന്മകളും ಒಳ್ಳೆತನಗಳು ദൈവം കൊടുക്കുന്നത് ದೇವರು ಕೊಡುವಂತ ದೇವರಾಗಿದ್ದಾನೆ ನಮ್ಮ ದೇವರು. ഭാഗത്തേക്ക് കടക്കട്ടെ. ನಾವು ಓದಿದಂತ ಭಾಗಕ್ಕೆ ಹೋಗೋಣ. അന്ന് സന്ധ്യയായപ്പോൾ ಆವತ್ತು ಸಂಜೆ ಆದಾಗ നാം അക്കരയ്ക്ക് പോക എന്ന് ನಾವು ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ അവൻ അവരോട് പറഞ്ഞു. ಅವರು ಆ ಜನರ ಗುಂಪನ್ನು ಬಿಟ್ಟು ಆತನ ಹೇಳಲು അവൻ പുരുഷാരത്തെ പറഞ്ഞു വിട്ടിട്ട് ಅವನ ಆ ಜನರ ಗುಂಪನ್ನು ಬಿಟ್ಟು പുരുഷാരത്തെ വിട്ട് താൻ പടകിൽ ഇരുന്ന പാടെ ಆತನನ್ನು ಅದೇ ದೋಣಿಯಲ್ಲಿಯೇ അവരെ കൊണ്ടുപോയി ಹಾಗೆಯೇ ಕರಕೊಂಡು ಹೋದರು. മറ്റു ചെറുപടകുകളും ಬೇರೆ ದೋಣಿಗಳು കൂടെ ഉണ്ടായിരുന്നു. ಆತನ ಸಂಗಡ ಇದ್ದವು. അപ്പോൾ വലിയ ചുഴലിക്കാറ്റുണ്ടായി. ತರುವಾಯ ದೊಡ್ಡ ಬಿರುಗಾಳಿ ಉಂಟು. പടകിൽ തിര തള്ളിക്കയറുക കൊണ്ട് ಎದ್ದು ತೆರೆಗಳು ಆ ದೋಣಿಗಳನ್ನು ಬಡೆದು അത് മുങ്ങുമാറായി. ಒಳಗೆ ನುಗ್ಗಿದರಿಂದ ಆ ದೋಣಿಯು ಆಗಲೇ ತುಂಬುವುದಕ್ಕೆ അവൻ അമരത്ത് തലയണ വെച്ച് ഉറങ്ങുകയായിരുന്നു. ಆತನು ಹಿಂಭಾಗದಲ್ಲಿ ತಲೆದಿಂಬನ್ನು ಹೊರಗೆ ನಿದ್ದೆ ಮಾಡುತ್ತಿದ್ದನು. അവർ അവനെ ഉണർത്തി ಅವರು ಆತನನ್ನು ಎಬ್ಬಿಸಿ, ಗುರುವೇ, ഞങ്ങൾ നശിച്ചു പോകുന്നതിൽ ನಾವು ಮುಳುಗಿ ಹೋಗುವುದರಲ್ಲಿ നിനക്ക് വിചാരമില്ലയോ എന്ന് ಚಿಂತೆ ಇಲ್ಲವೇ ಎಂದು ಕೇಳಲು അവൻ എഴുന്നേറ്റു. ಆತನು ಎದ್ದನು, കാറ്റിനെ ശാസിച്ചു, ಗಾಳಿಯನ್ನು ಗದರಿಸಿ കടലിനോട് ಸಮುದ್ರಕ್ಕೆ അനങ്ങാതിരിക്ക, ಸುಮ್ಮನಿರು, അടങ്ങുക ಮೊರೆಯಬೇಡ എന്ന് പറഞ്ഞു. ಎಂದು ಅಪ್ಪಣೆ ಕೊಟ್ಟನು. കാറ്റമർന്നു, ಕೂಡಲೇ ಗಾಳಿ ನಿಂತು ಹೋಯಿತು. വലിയ ശാന്തത ഉണ്ടായി. ಎಲ್ಲ ಶಾಂತತೆಯಾಯಿತು. പിന്നെ അവൻ അവരോട്, ತರುವಾಯ ಆತನು ಅವರನ್ನು, നിങ്ങൾ ഇങ്ങനെ ഭീരുക്കളാകുവാൻ എന്ത്? ಯಾಕೆ ಧೈರ್ಯಗೆಡುತ್ತೀರಿ? നിങ്ങൾക്ക് ഇപ്പോഴും വിശ്വാസമില്ലയോ? ಇನ್ನು ನಿಮಗೆ ನಂಬಿಕೆ ಇಲ್ಲವೇ? അവർ വളരെ ഭയപ്പെട്ടു ಎಂದು ಕೇಳಲು ಅವರು ಬಹಳ ಭಯಪಟ್ಟರು. കാറ്റും കടലും കൂടി ഇവനെ അനുസരിക്കുന്നുവല്ലോ, ಗಾಳಿಯು ಸಮುದ್ರವು ಸಹ ಈತನ ಹೇಳಿದಾಗಿ ಕೇಳುತ್ತವಲ್ಲ, ഇവൻ ആരെന്ന് തമ്മിൽ പറഞ്ഞു ಎಂದು ತಮ್ಮೊಳಗೆ ಮಾತನಾಡಿಕೊಂಡರು. ഹല്ലേലൂയ. ಹಾಲೆಲೂಯ. എന്താ ഞാൻ അത്ര വായിച്ചെന്നറിയാമോ? ಏನು ನಾವು ಓದಿದ್ದು ಗೊತ್ತಾಯ್ತಾ? ബൈബിള് വായിക്കണം, ವಾಕ್ಯವನ್ನು ಓದಬೇಕು. ദൈവവചനം പറയുന്നു, ದೇವರ ವಾಕ್ಯ ಹೇಳುತ್ತದೆ. വെളിപ്പാട് പുസ്തകം ಪ್ರಕಟಣೆ ಪುಸ್ತಕ 1-ാം അധ്യായം 1ನೇ ಅಧ್ಯಾಯ 3-ാമത്തെ വാക്യം വായിക്കാം. 3ನೇ ವಾಕ್ಯವನ್ನು ಓದೋಣ. ആമേൻ. ಆಮೇನ್. അപ്പൊ ഈ പുസ്തകത്തിലെ ബൈബിൾ വായിക്കുമ്പോൾ ಈ ಪುಸ್ತಕದ ವಾಕ್ಯಗಳನ್ನು ನಾವು ಓದುವಾಗ കേൾക്കുന്നവരും ಕೇಳುವಂತವನು, അത് പ്രമാണിക്കുന്നവരും ಓದುವಂತವನು ഭാഗ്യവാന്മാർ. ಭಾಗ್ಯವಂತರು. സമയം അടുത്തിരിക്കുന്നു, ಸಮಯ ಕೊಟ್ಟಿರಲ್ಪಟ್ಟಿದೆ. ദൈവവചനം വായിക്കണം. ಹಾಗಾದ್ರೆ ದೇವರ ವಾಕ್ಯವನ್ನು ನಾವು ಓದಬೇಕು. ഇത് വായിക്കാനുള്ളതാ. ಇದು ಓದ್ಲಿಕ್ಕೆ ಅಂತ ಇರುವಂತದ್ದು. ഇന്ന് രാവിലെ ಇವತ್ತು ಬೆಳಗಿನ ಸಮಯದಲ್ಲಿ എഴുന്നേറ്റ് ಎದ್ದು ബൈബിള് വായിച്ചു വന്നവരെല്ലാം കൈ നോക്കിക്കാട്ടെ, കാണട്ടെ. ಬೈಬಲ್ ಓದಿ ಬಂದವರೆಲ್ಲ ಕೈಗಳನ್ನೆತ್ತೋಣ. 2-3 പേരേ ഉള്ളൂ. 2-3 ಜನ ಮಾತ್ರವೇ. ഞാൻ നിങ്ങളെ കുറ്റം പറയുന്നില്ല. ನಾನು ಯಾರಿಗೂ ದೂಷಣೆ ಮಾಡುವುದಿಲ್ಲ. പലർക്കും എഴുത്തും വായന അറിയത്തില്ല. ಅನೇಕರಿಗೆ ಓದ್ಲಿಕ್ಕೆ ಅದು ಗೊತ್ತಿಲ್ಲ. അതുകൊണ്ട് ഞാൻ അങ്ങ് ക്ഷമിക്കുകയാണ്. ಅದರಿಂದಾಗಿ ನಾನು ಕ್ಷಮಿಸ್ತೇನೆ. ദൈവവചനം ದೇವರ ವಾಕ್ಯ നമുക്ക് വേണ്ടിയുള്ളതാ, ನಮಗಾಗಿರುವಂತದ್ದು. അത് ജീവിക്കാൻ വേണ്ടിയും ಅದು ಜೀವಿಸುವುದಕ್ಕಾಗಿ, അതനുസരിക്കാൻ ಅದು വേണ്ടിയും ಅನುಸರಿಸುವುದಕ್ಕಾಗಿಯೂ, പ്രമാണിച്ച് ಅದು ಪ್ರಮಾಣಿಸಿ ദൈവം ആഗ്രഹിക്കുന്നത് പോലെ ದೇವರು ಆಸೆ ಪಡುವ ರೀತಿಯಲ್ಲಿ നമ്മൾ ജീവിക്കാൻ വേണ്ടി തന്നതാണ്. ನಾವು ಜೀವಿಸುವುದಕ್ಕಾಗಿ ದೇವರು ಕೊಟ್ಟಿರುವಂತದ್ದು. ഇത് പുസ്തക രൂപത്തിൽ, ಇದು ಪುಸ್ತಕದ ರೂಪದಲ್ಲಿ ഈ പുസ്തകം ഇറങ്ങിയിട്ട് ಈ ಪುಸ್ತಕವು ಇಳಿದು ಬಂದು, ഇപ്പൊ നമ്മൾ കഴിക്കുന്ന പുസ്തകം, ഈ പുസ്തകം കയ്യിലുള്ളവരൊക്കെ നിർത്തുന്ന പൊക്കിച്ചേ. ಈ ಪುಸ್ತಕವು ಕೈಯಲ್ಲಿರುವವರೆಲ್ಲರೂ ಒಂದು ಸಾರಿ ಮೇಲೆ ಕೆತ್ತೋಣ. ഈ പുസ്തകം കൈ വന്നിട്ട് ಈ ಪುಸ್ತಕವು ನಮ್ಮ ಕೈಗೆ ಬಂದಾಗ നമുക്ക് കൊണ്ടുപോകാൻ പറ്റ ഭാഗത്തിൽ ನಮಗೆ ತೆಗೆದುಕೊಂಡು ಹೋಗದೆ ಇರುವಂತ ಭಾಗದಲ್ಲಿ 66 പുസ്തകങ്ങൾ അടങ്ങിയ ഒരു പുസ്തകം, 66 ಇರುವಂತ ಪುಸ್ತಕ ഒന്നായി നമുക്ക് കിട്ടിയിട്ട് ಒಂದಾಗಿ ನಮಗೆ ಸಿಕ್ಕಿದ್ದಂತದ್ದು 204 ವರ್ಷമേ ആയുള്ളൂ. 204 ವರ್ಷ ಮಾತ್ರವೇ ಆಗಿದೆ. ഇതിനു മുമ്പ് ಇದರ ಮುಂಚೆ ചുരുളുകളായിരുന്നു, ಆ ಸುರುಳಿಗಳಾಗಿತ್ತು. തോൽ ചുരുളിനകത്തായിരുന്നു. ಅದು ಒಂದು ಎಲೆಯ ರೂಪದಲ್ಲಿ, എലയല്ല, തോലിന്റെ ತೊಗಟೆ, ಮರದ ತೊಗಟೆಯ ರೂಪದಲ್ಲಿ, ആ തോലിനകത്തായിരുന്നു ബൈബിൾ എഴുതിക്കൊണ്ടിരുന്നത്. ಅದರಲ್ಲಿ ಮೊದಲಿನವರು ಆ ಬೈಬಲ್ ಅನ್ನು ಅದರಲ್ಲಿ ಬರೆಯುತ್ತಾ ಇದ್ದರು. 40 പേര്, 40 ವ್ಯಕ್ತಿ 1500 വർഷങ്ങൾ കൊണ്ട്, ಆ 1500 ವರ್ಷಗಳ ಒಳಗೆ 40 ഇടങ്ങളിൽ 40 ಸ್ಥಳಗಳಲ್ಲಿ ഇരുന്ന് ಕುಳಿತುಕೊಂಡು എഴുതപ്പെട്ടതായ ಬರೆಯಲ್ಪಟ್ಟಂತ പുസ്തകമാಗಿದೆ ಬೈಬಲ್. 1289 അധ്യായവും 1285ನೇ ಅಧ್ಯಾಯವು ഇതിനകത്തുണ്ട്. ಇದರೊಳಗಿದೆ. 31,173 വേദാംശങ്ങൾ ഇതിനകത്തുണ്ട്.
33ನೇ ವೇದಾಂಶಗಳು ಇದರೊಳಗೆ ಉಂಟು. ഇതൊക്കെയും ಇದೆಲ್ಲವೂ നമുക്ക് വായിച്ച് സന്തോഷിക്കാൻ വേണ്ടി, ನಮಗೆ ಓದಿ ಸಂತೋಷಿಸುವುದಕ್ಕಾಗಿ, സത്യം അറിയാൻ വേണ്ടി, ಸತ್ಯವನ್ನು ತಿಳಿದುಕೊಳ್ಳುವುದಕ್ಕಾಗಿ, ദൈവം നമുക്ക് വേണ്ടി ದೇವರು ನಮಗಾಗಿ എഴുതപ്പെട്ടതായ ಬರೆಯಲ್ಪಟ್ಟಂತ ഭാഗമാണ് ಭಾಗವಾಗಿದೆ ഈ ബൈബിൾ. ಈ ಬೈಬಲು. Praise the Lord. ಪ್ರೈಸ್ ದಿ ಲಾರ್ಡ್. പഴയ കാലഘട്ടങ്ങളിൽ ಹಳೆಯ ಕಾಲಘಟ್ಟದಲ್ಲಿ ചുരുളുകളായിട്ട് ಸುರುಳಿಗಳಾಗಿ ഓരോ ഭാഗങ്ങൾ കൊണ്ടുപോകണമായിരുന്നു. ಒಂದೊಂದು ಭಾಗಗಳಿಗೆ ಅದನ್ನು ತೆಗೆದುಕೊಂಡು ಹೋಗಬೇಕಾಗಿತ್ತು. എത്യോപ്യ രാജ്ഞിയുടെ ഷണ്ണനും മഹാനുമായവൻ, എത്യോപ്യ രാജ്ഞിയുടെ ಎತ್ಯೋಪ್ಯ ರಾಜನ ಎಂಬುದಾಗಿ ಹೇಳುವಂತ ഷണ്ണനും മഹാനുമായവൻ, ಸಣ್ಣನು ಮಹಾನು ಆದಂತ ವ್ಯಕ್ತಿ അവൻ യെരൂശലേമിലേക്ക് വരുമ്പോൾ ಯೆರೂಸಲೇಮಿಗೆ ಬರುವಾಗ ലാസർ ഉയർത്തു കഴിഞ്ഞ്, ಲಾಸರನು ಎದ್ದ ನಂತರ, യേശു ലാസറിനെ ഉയർപ്പിച്ചു കഴിഞ്ഞപ്പോൾ ಯೇಸು ಕ್ರಿಸ್ತನು ಲಾಸರನನ್ನು ಎಬ್ಬಿಸಿದ ನಂತರ ലാസറിന് ഒരു ജോലി ഉണ്ടായിരുന്നു. ಲಾಸರನಿಗೆ ಒಂದು ಕೆಲಸವಿತ್ತು. ഇവിടേക്ക് ആർക്കെങ്കിലും അറിയാമോ ലാസറിന്റെ ജോലി? ಇಲ್ಲಿರುವವರಿಗೆ ಯಾರಿಗಾದ್ರೂ ಗೊತ್ತುಂಟ ಲಾಸರನ ಕೆಲಸ? ലാസറിന്റെ ജോലി അറിയാവുന്നൊരു കൈ നോക്കിക്കാട്ടെ. ಲಾಸರನ ಕೆಲಸ ಗೊತ್ತಿದೆ ಎಂಬುದಾಗಿ ಹೇಳುವವರು ಕೈಗಳನ್ನು ಮೇಲಕ್ಕೆತ್ತಿರಿ. ആർക്കും അറിയത്തില്ല. ಯಾರಿಗೆ ಗೊತ್ತಿಲ್ಲ? ലാസറിന്റെ ജോലി, ಲಾಸರನ ಕೆಲಸ ഈ ചുരുളുകൾ ಈ ಸುರುಳಿಗಳನ್ನು വിവർത്തനം ചെയ്ത് ವಿವರ್ತನೆ ಮಾಡಿ എഴുതുന്ന ജോലിയായിരുന്നു ಬರೆಯುವಂತ ಕೆಲಸವಾಗಿತ್ತು ലാസറിനുള്ളത്. ಲಾಸರನಿಗೆ ಇದ್ದದ್ದು. അതിൽ കൂടി ಅದರೊಂದಿಗೆ കിട്ടുന്നതായ ಸಿಕ್ಕುವಂತ ചെറിയ വരുമാനം കൊണ്ടാണ് ಚಿಕ್ಕ ಸಂಬಳವನ್ನು ലാസറും ಲಾಸರು, മാർത്തയും മറിയയും ಮರಿಯಳು ചെലവ് നടന്നുകൊണ്ടിരുന്നത്. ಅದರಲ್ಲಿ ಅವರು ಜೀವನ ಮಾಡುತ್ತಾ ಇದ್ದರು. അവരുടെ ഉപജീവന മാർഗമായിരുന്നു ಅವರ ಉಪಜೀವನದ ಅದು ಮಾರ್ಗವಾಗಿತ್ತು ഈ ലാസർ ചെയ്തുകൊണ്ടിരുന്നത്. ಈ ಲಾಸರನ್ನು ಮಾಡುತ್ತಾ ಇರುವಂತದ್ದು. ലാസർ കൊണ്ട് യോഗത്തിനൊന്നും പോകത്തില്ല. ಅವ ಲಾಸರನ್ನು ಯಾವ ಕೂಟಗಳಿಗೆ ಹೋಗುವುದಿಲ್ಲ. എപ്പോഴും വർക്ക് മാത്രമായിരുന്നു. ಯಾವಾಗ ಕೆಲಸ ಮಾತ್ರ ಮಾಡ್ತಾ ಇದ್ದ. ಕುಟುಂಬವು നന്നാക്കിയെടുക്കുവാൻ, ಒಳ್ಳೆದಾಗಿ ಮಾಡಲು, കുടുംബത്തിൽ സന്തോഷമുണ്ടാകുവാൻ, ಕುಟುಂಬದಲ್ಲಿ ಸಂತೋಷ ಉಂಟಾಗಲು അപ്പനുണ്ടെന്ന് പറഞ്ഞിട്ടും ಆ കുടുംബത്തിലെ നാഥൻ, ಕುಟುಂಬದ ನಾಯಕನು വീട്ടിലില്ല. ಮನೆಯಲ್ಲಿಲ್ಲ. അദ്ദേഹം എവിടെയോ നാട് വിട്ടുപോയി. ಅವರು ಆ ಊರನ್ನು ಬಿಟ್ಟು ಹೋಗಿದ್ದಾರೆ. ചരിത്രം പഠിപ്പിക്കുന്നത്, ಚರಿತ್ರೆ ಹೇಳುವಂತದ್ದು, യേശുവിന്റെ അടുക്കൽ ಯೇಸುವಿನ ಹತ್ತಿರಕ್ಕೆ 10 കുഷ്ഠരോഗികൾ 10 ಕುಷ್ಠರೋಗಿಗಳು യേശുവിന്റെ അടുക്ക വന്നു. ಯೇಸು ಕ್ರಿಸ್ತನ ಹತ್ತಿರಕ್ಕೆ ಬಂದರು. 10 പേരെയും 10 ವ್ಯಕ್ತಿಗಳನ್ನು യേശു സൗഖ്യമാക്കി. ಯೇಸು ಕ್ರಿಸ್ತನು ಸೌಖ್ಯಪಡಿಸಿದನು. അതിൽ എത്ര പേര് തിരിച്ചു വന്നു? ಅದರಲ್ಲಿ ಎಷ್ಟು ಜನ ತಿರುಗಿ ಬಂದರು? അറിയാതെ കൈ നോക്കിക്കാട്ടെ. ಗೊತ್ತಿದ್ದವರು ಕೈಗಳನ್ನೆತ್ತಿರಿ. എത്ര പേര് തിരിച്ചു വന്നു? ಎಷ್ಟು ಜನ ತಿರುಗಿ ಬಂದರು? അതാരാണ്? ಅದು ಯಾರಾಗಿದ್ದಾನೆ? ആ മനുഷ്യന്റെ പേരാണ് കുഷ്ഠരോഗിയായ ശീമോൻ. ಆ ಮನುಷ್ಯನೇ ಆಗಿದ್ದಾನೆ ಕುಷ್ಠರೋಗಿಯಾದ ಸೀಮೋನನು. അദ്ദേഹമാണ് മാർത്തയുടെയും മറിയയുടെയും ലാസറിന്റെ അപ്പൻ. ಅವನೇ ಆಗಿದ್ದಾನೆ ಮಾರ್ತಳ, ಮರಿಯಳ, ಲಾಜರನ ತಂದೆ. നിങ്ങൾ ആദ്യമായിട്ട് കേൾക്കുക ഇതൊക്കെ. ನೀವು ಮೊಟ್ಟ ಮೊದಲಾಗಿ ಇದನ್ನು ಕೇಳ್ತಾ ಇದ್ದೀರಿ. Praise the Lord. ചരിത്രം പഠിക്കുന്ന ഒരു വ്യക്തിക്ക് മാത്രമേ ഇത് അറിയത്തുള്ളൂ. ಚರಿತ್ರೆಯನ್ನು ಓದುವಂತ ವ್ಯಕ್ತಿಗೆ ಮಾತ್ರ ಇದು ಗೊತ್ತಿರುತ್ತದೆ. ചരിത്രം പഠിച്ചത് കൊണ്ടാണ് എനിക്കിത് മനസ്സിലായത്. ನಾನು ಚರಿತ್ರೆಯನ್ನು ಓದಿದ್ದ ನಿಮಿತ್ತವಾಗಿ ನನಗೆ ಅರ್ಥ ಆಯಿತು. കുഷ്ഠരോഗിയായ ശീമോൻ, ಹಾಗಾದ್ರೆ ಕುಷ್ಠರೋಗಿಯಾದ ಸೀಮೋನ മാർത്തയുടെ മറിയയുടെയും ലാസറിന്റെയും അപ്പനായിരുന്നു. ಮಾರ್ತಳ, ಮರಿಯಳ, ಲಾಜರನ ತಂದೆಯಾಗಿದ್ದಾನೆ. അദ്ദേഹം കുഷ്ഠരോഗി ആയതുകൊണ്ടാണ് വീട് വിട്ടുപോയത്. ಅವನಿಗೆ ಕುಷ್ಠರೋಗದ ನಿಮಿತ್ತವಾಗಿ ಮನೆ ಬಿಟ್ಟು ಹೋಗಿದ್ದಾನೆ. വിടുതല കിട്ടിക്കഴിഞ്ഞപ്പോൾ, ಆದ್ರೆ ಬಿಡುಗಡೆ ಸಿಕ್ಕಿದ ನಂತರ ആ കുടുംബത്തിലേക്ക് വന്നു എന്ന് പറയുന്നുണ്ട്. ಆ ಕುಟುಂಬಕ್ಕೆ ಅವನು ತಿರುಗಿ ಬಂದನೆಂಬುದಾಗಿ ಹೇಳುತ್ತದೆ. പകൽ വേളയിൽ ಈ ಆಗಲ ವೇಳೆಯಲ್ಲಿ നീയും ഞാനും ನೀನು ನಾನು എവിടെയായിരുന്നു എന്നുള്ള കാര്യമല്ല, ಎಲ್ಲಿ ಇದ್ದೆವು ಎಂಬುದಾಗಿ ഇപ്പോൾ നീ എവിടെയായിരിക്കുന്നു? ಈಗ ನಾವು ಎಲ್ಲಿ ಇದ್ದೇವೆ? ദൈവത്തിലായിരിക്കുന്നു. ಈಗ ನಾವು ದೇವರ ദൈവകൃപയിലായിരിക്കുന്നു. ದೇವರ ಕೃಪೆಗೆ ಬಂದಿದ್ದೇವೆ. ആ ദൈവകൃപയിലാണെങ്കിൽ ಆ ದೇವರ ಕೃಪೆಗೆ ಆಗಿರುವುದಾದ್ರೆ ನಿನ್ನ ಮುಖಾಂತರವಾಗಿ കുടുംബം ನಿನ್ನ അനുഗ്രഹിക്കപ്പെടുകയാണ്. ಕುಟುಂಬವು ಆಶೀರ್ವದಿಸಲ್ಪಡುತ್ತದೆ. കുടുംബത്തിലെ സ്ഥിതികളെല്ലാം മാറുകയാണ്. ನಿಮ್ಮ ಕುಟುಂಬದ ಸ್ಥಿತಿಗಳೆಲ್ಲ ಬದಲಾಗುತ್ತದೆ. പോരായ്മകളൊക്കെ മാറ്റുന്നത് ನಿಮ್ಮ കുಟುಂಬದ ಹೋರಾಟಗಳನ್ನು ನೀಗಿಸುವಂತ ದೇವರು. ಹಲ್ಲೆಲೂಯಾ. ചുരുളുകളായി എഴുതിക്കൊണ്ടിരിക്കുന്ന വേളയിൽ, ಈ ಸುರುಳಿಗಳಾಗಿ ಬರೆಯುವಂತ ಸಮಯದಲ್ಲಿ ലാസർ മരിച്ച് എഴുന്നേറ്റ് കഴിഞ്ഞപ്പോൾ, ಲಾಜರನು ಸತ್ತು ಪುನಃಸ್ಥಾನ ಹೊಂದಿದ ನಂತರ, ദൈവം എഴുന്നേൽപ്പിച്ചു കഴിഞ്ഞപ്പോൾ, ದೇವರವನನ್ನು ಎಬ್ಬಿಸಿದ ನಂತರ അവൻ പോയത് എത്യോപ്യ രാജ്യത്തായിരുന്നു. ಅವನು ಓದದ ಎತ್ಯೋಪ್ಯ ರಾಜ್ಯಕ್ಕೆ ആ ಆಗಿದೆ. രാജ്യത്തിൽ പോയി ಆ ರಾಜ್ಯಕ್ಕೆ ಹೋಗಿ അവിടെ ഈ ഷണ്ണനും എത്യോപ്യ രാജ്ഞിയുടെ ഷണ്ണനും മഹാനുമായിരുന്ന ಎತ್ಯೋಪ್ಯ ರಾಜ್ಯದ ಮಹಾನ್ ವ್ಯಕ್ತಿ ಆಗಿದ್ದಂತ ഈ മാന്യനായ മനുഷ്യനുമായിട്ട് പരിചയപ്പെട്ടു. ಈ ಮಾನ್ಯನಾದ ವ್ಯಕ್ತಿಯ ಪರಿಚಯವಾಯಿತು. ലാസർ ഉയർത്തെഴുന്നേറ്റ കാര്യം അദ്ദേഹത്തോട് സാക്ഷ്യം പറഞ്ഞു. ಲಾಜರನು ಸತ್ತು ಎದ್ದಂತ ಕಾರ್ಯಗಳಲ್ಲಿ ಸಾಕ್ಷಿ ಹೇಳಿದನು. ഇത് കേട്ടപ്പോൾ ಇದನ್ನು ಕೇಳಿದಾಗ ആ മനുഷ്യന് വലിയ ആഗ്രഹമുണ്ടായി. ಆ ಮನುಷ್ಯನೊಳಗೆ ದೊಡ್ಡ ಆಸೆ ಬಂತು. എനിക്ക് യെരൂശലേമിൽ നിന്ന് പോകണം. ನನಗೆ ಒಂದು ಸಾರಿ ಆ ಯೆರೂಸಲೇಮಿಗೆ ಹೋಗಬೇಕು. യെരൂശലേമിൽ പോയി ಯೆರೂಸಲೇಮಿಗೆ ಹೋಗಿ ആ പള്ളിയിൽ പോയി ആരാധിക്കണം. ಆ ಒಂದು ಚರ್ಚಿಗೆ ಹೋಗಿ ನಾನು ಆರಾಧಿಸಬೇಕು. ആ ചർച്ചിലേക്ക് പോകണം. ಆ ಚರ್ಚಿಗೆ ನಾನು ಹೋಗಬೇಕು. ദൈവത്തെ എനിക്ക് കാണണം. ದೇವರನ್ನು ನಾನು ನೋಡಬೇಕು. യേശുവിന്റെ സാധ്യം മനസ്സിലാക്കണം. ಯೇಸು
ಯೇಸುವಿನ ಸಾನ್ನಿಧ್ಯ ನಾನು ಅರ್ಥ ಮಾಡಿಕೊಳ್ಳಬೇಕು. വേണ്ടി ಅದಕ್ಕಾಗಿ വളരെ ദൂര യാത്ര ചെയ്ത് ಬಹಳ ದೂರದಿಂದ ಯಾತ್ರೆಯನ್ನು ಮಾಡಿ രഥം കേറി വരികയാണ്. ರಥದೊಂದಿಗೆ ಅವನು ಬರುತ್ತಾ ಇದ್ದಾನೆ. വന്നു കഴിഞ്ഞപ്പോൾ ಬಂದ ನಂತರ യെരൂശലേമിൽ വന്നു കഴിഞ്ഞപ്പോൾ ಯೆರೂಸಲೇಮಿಗೆ ಬಂದ ನಂತರ ആ യെരൂശലേം ദേവാലയത്തിന് ഫ്രണ്ടിൽ ഒരു വലിയ ബോർഡ് വെച്ചിട്ടുണ്ട്. ಆ ಯೆರೂಸಲೇಮ್ ಬಾಗಿಲಲ್ಲಿ ಫ್ರಂಟ್ ಅಲ್ಲಿ ಒಂದು ದೊಡ್ಡ ಬೋರ್ಡ್ ಇಟ್ಟಿದ್ದಾರೆ. ഒരു വലിയ ബോർഡ് വെച്ചിട്ടുണ്ട്. ಒಂದು ದೊಡ್ಡ ಬೋರ್ಡ್ ಅನ್ನು ಇಟ್ಟಿದ್ದಾರೆ. അംഗഹീനന്മാരായ യാതൊരുത്തനും ಅಂಗಹೀನರಾದ ಯಾರು ಕೂಡ അകത്തു പ്രവേശിക്കാൻ കഴിയില്ല. ಅದರ ಒಳಗೆ ಪ್ರವೇಶ ಮಾಡಲು ಸಾಧ್ಯವಿಲ್ಲ. ലേവ്യ പുസ്തകം എടുക്കാം. ಲೇವಿಯ ಪುಸ್ತಕ ലേവ്യ പുസ്തകം 21 അധ്യായം അതിൻ്റെ 18 മുതൽ. അപ്പോൾ ഈ പല 7-8 കൂട്ടം ഗ്രൂപ്പിൽപ്പെട്ട ആൾക്കാരൊന്നും ഈ ദൈവസന്നിധിയിൽ വരാൻ വ്യവസ്ഥയില്ലായിരുന്നു. ಈ ಗುಂಪಿನಲ್ಲಿದ್ದಂತ ಯಾವ ಜನರಿಗೂ ದೇವರ ಸನ್ನಿಧಾನಕ್ಕೆ ಬರಲಿಕ್ಕೆ ಅಪ್ಪಣೆ ಇರಲಿಲ್ಲ. അതിൽ 20ാമത്തെ വാക്യത്തിൽ കാണുന്നു ഷണ്ണൻ. ಅದರ 20ನೇ ವಾಕ್ಯದಲ್ಲಿ ನೋಡಿರಿ, ಗೂನನು, കൂനൻ, മുണ്ടൻ, ഷണ്ണൻ. ಗೂನನು ಗುಚ್ಚಾರಿಯಾಗಲಿ, ಹೂಗಣ್ಣನಾಗಲಿ, ಕಾಯಿಗಣ್ಣನಾಗಲಿ, ಕಜ್ಜಿತುರಿಕೆ ಉಳ್ಳವನಾಗಲಿ, ഓക്കെ, ಭುಜದೋಷವನಾಗಲಿ, ಬೇರೆ ಯಾವ ಕಳಂಕವಿದ್ದವನಾಗಲಿ. അപ്പൊ ഇങ്ങനെ എത്യോപ്യ രാജ്യയുടെ ഷണ്ണനും മഹാനുമായവൻ വന്നപ്പോൾ ഈ ബോർഡ് കണ്ടപ്പോൾ അദ്ദേഹത്തിന് പള്ളിക്കകത്ത് കയറാൻ വ്യവസ്ഥയില്ലായിരുന്നു. ಹಾಗಾದ್ರೆ ಈ ಒಂದು ಅರಸನ ಅಲ್ಲಿಗೆ ಬರುವಾಗ ಅವನಿಗೆ ಈ ಬೋರ್ಡ್ ನೋಡಿ ಅದರೊಳಗೆ ಬರಲು ಅವಕಾಶವಿರಲಿಲ್ಲ. പ്രമാണത്തിന് വിപരീതമായിട്ടുള്ളവൻ പള്ളിക്കകത്ത് കയറുവാൻ വ്യവസ്ഥയില്ലായിരുന്നു. ಪ್ರಮಾಣದ ಪ್ರಕಾರ, ಅಲ್ಲಿ ನಿಯಮದ ಪ್ರಕಾರ, ಬರೆಯಲ್ಪಟ್ಟ ಪ್ರಕಾರ ಆ ವ್ಯಕ್ತಿಗೆ ಅದರೊಳಗೆ ಬರಲು ಸಾಧ್ಯವಾಗುವುದಿಲ್ಲ. സ്ത്രീയുമല്ല പുരുഷനുമല്ല, ഇതിനകത്തുള്ള ഒരു വർഗമാണ് ഗിജടകൾ. ಸ್ತ್ರೀ ಆಗಲಿ ಪುರುಷರಾಗಲಿ ಇದರೊಳಗೆ ಇರುವಂತಹ ಆ ವ್ಯಕ್ತಿಗಳು. ഈ വ്യക്തിക്ക് പ്രമാണത്തിൽ വരാൻ പ്രമാണമില്ല. ಈ ವ್ಯಕ್ತಿಗೆ ಅಂತ ವ್ಯಕ್ತಿಗಳಿಗೆ ಇದರ ಒಳಗೆ ಬರಲಿಕ್ಕೆ ಅಲ್ಲಿ ಯಾವುದೇ ರೀತಿಯ ಕಾರ್ಯಗಳಿಲ್ಲ. ആയതിനാൽ ಆದರೆ പള്ളിക്കകത്ത് കയറാൻ കഴിയാതെ ಆದ್ರೆ ಆ ವ್ಯಕ್ತಿಗೆ ಆ ಆಲಯದ ಒಳಗೆ ಬರಲು ಸಾಧ್ಯವಾಗದೆ എത്യോപ്യ രാജ്യത്ത് നിന്ന് വന്ന ഈ മഹാനായ മനുഷ്യൻ ಎಥಿಯೋಪ ರಾಜ್ಯದಿಂದ ಬಂದಂತ ಈ ವ್ಯಕ್ತಿ മാനസികമായി തകർന്നു. ಮಾನಸಿಕವಾಗಿ ಅವರು ಬಿದ್ದು ಹೋದರು. ചർച്ചിൽ കയറി പ്രാർത്ഥിക്കാൻ വന്നതാ. ಅವರು ಬಹಳ ವೇದನೆಯಿಂದ ಪ್ರಾರ್ಥಿಸುವುದಕ್ಕಾಗಿ ಬಂದವರು. വലിയ ബോർഡ് കണ്ടപ്പോ പള്ളിക്കകത്ത് പ്രവേശനമില്ല. ಹಾಗಾದ್ರೆ ಈ ದೊಡ್ಡ ಬೋರ್ಡ್ ನೋಡಿ ಅವರಿಗೆ ಅದರ ಒಳಗೆ ಬರ್ಲಿಕ್ಕೆ ಅವಕಾಶ ಇಲ್ಲ. അദ്ദേഹം ചെയ്ത കാര്യങ്ങൾ, ಅವರು ಮಾಡಿದ ಕಾರ್ಯ അവിടെ കണ്ടതായ ഒരു ചുരുള് വായിക്കുവാൻ മേടിച്ചോണ്ട് പോയി. ಅಲ್ಲಿ ಇಟ್ಟಂತ ಒಂದು ಸುರುಳಿಯನ್ನು ಓದುವುದಕ್ಕಾಗಿ ತೆಗೆದುಕೊಂಡು ಹೋದರು. ഒരു ചുരുള് എടുത്ത് വാങ്ങിച്ചോണ്ട് രഥത്തിൽ കയറി യാത്ര ചെയ്തോണ്ടിരുന്നു. ಅವರು ಆ ಸುರುಳಿಯನ್ನು ತೆಗೆದುಕೊಂಡು ಆ ರಥವನ್ನು ಹತ್ತಿ ಯಾತ್ರೆ ಮಾಡಿದರು. ആ യാത്രയിൽ താൻ ഉറക്കെ ചുരുള് വായിക്കാൻ തുടങ്ങി. ಅವಳು ಬಹಳ ವೇಗವಾಗಿ ಆ ಸುರುಳಿಯನ್ನು ತೆರೆದು ಓದಲು ಪ್ರಾರಂಭಿಸಿದರು. ദൂരെ നമ്മൾ യാത്ര ചെയ്ത് വരികയാണ്. ಅವರು ಬಹಳ ದೂರದಿಂದ ಯಾತ್ರೆ ಮಾಡಿ ಬರುತ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. സുനന്ദയുടെ കാര്യം ഞാൻ ഓർക്കുകയാണ്. പറഞ്ഞു ಸುನಂದ. ಆ ಸುನಂದವನ್ನು ನೆನಪು ಮಾಡ್ತೇನೆ. ബോംബെയിൽ വന്നതാ. ಅವರು ಬಾಂಬೆಯಿಂದ ಬಂದಿದ್ದಾರೆ. സപ്പോസ് ചിന്തിക്കുക, ಅವರು ಚಿಂತಿಸ್ತಾ ಇದ್ದಾರೆ. ഇവിടെ ആരാധനയ്ക്ക് വന്നതാണ്. ಇಲ್ಲಿ ಆರಾಧನೆಗೆ ಅವರು ಬಂದಿದ್ದಾರೆ. ആരാധനയ്ക്ക് വന്നപ്പോൾ ಆರಾಧನೆಗೆ ಬಂದಾಗ സെക്യൂരിറ്റി പറഞ്ഞു ഇങ്ങോട്ട് കയറണ്ടെന്ന് പറഞ്ഞു. ಸೆಕ್ಯೂರಿಟಿ ಹೇಳ್ತಾರೆ ಈಚೆ ಬರಬಾರ್ದು. അപ്പൊ നമുക്ക് സന്തോഷമാണോ? ಹಾಗಾದ್ರೆ ನಮಗೆ ಸಂತೋಷವಾಗಿರ್ತದ? ബോംബെ വന്നത് ആരാധിക്കാൻ. ಅವರು ಪಾಪ ಬಾಂಬೆಯಿಂದ ಇಲ್ಲಿಗೆ ಬಂದಿದ್ದಾರೆ ಆರಾಧಿಸಬೇಕಂತ. ಸೆಕ್ಯೂರಿಟಿ പറഞ്ഞു ಇವರು ಅಗತ್ತು പോകണ്ടെന്ന് പറഞ്ഞു. ಸೆಕ್ಯೂರಿಟಿ ಹೇಳ್ತಾರೆ ಇಲ್ಲಿಗೆ ಒಳಗೆ ಹೋಗಬಾರದು. പാസ്റ്റർമാരെ കാണാൻ പറ്റിയില്ല. ಪಾಸ್ಟರ್ನ ನೋಡ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಸೆಕ್ಯೂರಿಟಿ പറഞ്ഞു ನೀ ഇതിനകത്ത് കയറണ്ട. ಸೆಕ್ಯೂರಿಟಿ ಹೇಳ್ತಾ ಇದ್ದಾರೆ ಒಳಗೆ ಹೋಗ್ಲಿಕ್ಕಿಲ್ಲ. നമുക്ക് ഭയങ്കര വിഷമം ഉണ്ടാകും. ಆಗ ನಮಗೆ ಬಹಳ ಬೇಸರ ಉಂಟಾಗುತ್ತದೆ. വിഷമം ഉണ്ടായിട്ട് ಬಹಳ ಬೇಸರ ಉಂಟಾಗಿ അപ്പുറത്ത് ബുക്ക് സ്റ്റോൾ ഉണ്ടാകും. ಅಲ್ಲಿ ಒಂದು ಬುಕ್ ಸ್ಟಾಲ್ ಇರ್ತದೆ. അതിൽ കയറി ഒരു പുസ്തകം വാങ്ങി ಅಲ್ಲಿ ಹೋಗಿ ಒಂದು ಪುಸ್ತಕವನ್ನು ತೆಗೆದುಕೊಂಡು തിരിച്ചു പോകുന്ന പോലുള്ള അനുഭവമായിരുന്നു. ಮತ್ತೆ ಅವರು ತಿರುಗಿ ಹೋಗುವಂತ ಒಂದು ಅನುಭವ ಆಯ್ತು. ഷണ്ണൻ എത്യോപ്യയിൽ ഇവിടെ വന്ന് ಆ ಸಣ್ಣ ಎಥಿಯೋಪ್ಯದಿಂದ ಅವರು ಇಲ್ಲಿ ಬಂದರು. വന്ന സാഹചര്യം അതുപോലെ ആയിരുന്നു. ಅವರು ಬಂದಂತ ರೀತಿ ಅದೇ ರೀತಿಯಾಗಿತ್ತು. ಪ್ರೈಸ್ ದಿ ಲಾರ್ಡ್. എന്നാൽ അദ്ദേഹം ഈ ചുരുള് മേടിച്ചോണ്ട് പോയി കഴിഞ്ഞ് ಆದ್ರೆ ಈ ಒಂದು ಸುರುಳಿಯನ್ನು ಅವರು ತೆಗೆದುಕೊಂಡು ಹೋದ ನಂತರ രഥത്തിൽ ഇരുന്നു കൊണ്ട് ಆ ರಥದಲ್ಲಿ ಕುಳಿತುಕೊಂಡು അത് ഉറക്കെ വായിക്കാൻ തുടങ്ങി. ಅವರು ಅತಿ ವೇಗವಾಗಿ ಅದನ್ನು ಓದಲು ಪ್ರಾರಂಭಿಸಿದರು. വായിച്ചോണ്ട് പോകുമ്പോൾ ಅವರು ಜೋರಾಗಿ ಓದಿಕೊಂಡು ಹೋಗ್ತಾ ಇರುವಾಗ ഫിലിപ്പോസ് എന്ന ഒരു ദൈവദാസൻ,
ಫಿಲಿಪ್ಪನು ಎಂಬ ಒಬ್ಬ ದೇವರ ಮನುಷ್ಯನು കർത്താവിന്റെ ശിഷ്യനാണ്. ಕರ್ತನ ಶಿಷ್ಯನಾಗಿದ್ದಾನೆ. അദ്ദേഹത്തിന് 4 പെൺമക്കളുണ്ട്. ಆತನಿಗೆ 4 ಹೆಣ್ಣು ಮಕ್ಕಳಿದ್ದಾರೆ. 4 പെൺമക്കളും ಆ 4 ಹೆಣ್ಣು ಮಕ್ಕಳು പ്രവാചകിമാരാണ്. ಪ್ರವಾದಿಗಳಾಗಿದ್ದಾರೆ. Praise the Lord. ಪ್ರೈಸ್ ದಿ ಲಾರ್ಡ್. ഈ പ്രവാചകിമാരുള്ള ഒരു ഉണർവിയോഗമുള്ള വീട്ടില് ആരാധിക്കുന്ന പുരുഷനാണ് ഫിലിപ്പോസ്. ಪ್ರವಾದಿನಿಯವರು ಇರುವಂತ ಒಂದು ಉಜ್ಜೀವನದ ಮನೆಯಲ್ಲಿ ಆರಾಧಿಸುವಂತ ವ್ಯಕ್ತಿಯಾಗಿದ್ದಾನೆ ಈ ಫಿಲಿಪ್ಪನು. അങ്ങനെ ആത്മീയ കൂട്ടായ്മയ്ക്ക് നേതൃത്വം കൊടുക്കുന്ന ഒരു ഭക്തനാണ് ഫിലിപ്പോസ്. ಈ ಆತ್ಮಿಕ ಒಂದು ಕೂಟಗಳಿಗೆ ಬಹಳ ಪ್ರಾಧಾನ್ಯತೆ ಕೊಡುವಂತ ಮನುಷ್ಯನಾಗಿದ್ದನು ಫಿಲಿಪ್ಪನು. ഫിലിപ്പോസ് ഇങ്ങനെ ആരാധിച്ചുകൊണ്ടിരിക്കുമ്പോൾ ಫಿಲಿಪ್ಪನು ಈ ರೀತಿಯಾಗಿ ಆರಾಧಿಸ್ತಾ ಇರುವಾಗ ദൈവത്തിന്റെ ശബ്ദം കേട്ടു. ದೇವರ ಶಬ್ದವನ್ನು ಕೇಳಿದನು. ഫിലിപ്പോസേ, ಫಿಲಿಪ್ಪನೇ, നീ ഇപ്പോൾ എഴുന്നേൽക്കുക, ನೀನೀಗ ಎದ್ದೇಳು, നീ ഗസയ്ക്കുള്ള നിർജ്ജന പ്രദേശത്തേക്ക് പോകുക. ನೀನು ಗೆಸೆತಲ್ಲಿ ಇರುವಂತ ನಿರ್ದೇಶನ ಪ್ರದೇಶಕ್ಕೆ ಹೋಗು. എന്താ അങ്ങനെ പറയാൻ കാരണം? ಯಾಕೆ ಆ ರೀತಿಯಾಗಿ ಹೇಳಲು ಕಾರಣ? എത്യോപ്യ രാജാവ് ഷണ്മഹാനുമായവൻ രഥം തെളിച്ചു വരുന്ന യാത്ര ഗസയ്ക്കുള്ള വഴിയിലൂടെ ആയിരുന്നു. ಎತ್ಯೋಪ ರಾಜನು ಬರುವಂತ ಯಾತ್ರೆ ಆ ಒಂದು ಸ್ಥಳದಲ್ಲಿ ಆಗಿದೆ. ഹല്ലേലൂയ. ಹಾಲೆಲೂಯ. അവൻ ഇത് വായിക്കുന്നതേ ഉള്ളൂ, ಅವನು ಓದುವಂತನ್ನು ನೋಡಿದೆನು, മനസ്സിലാകുന്നില്ല. ಆದ್ರೆ ಅವನಿಗೆ ಅರ್ಥವಾಗುತ್ತಾ ಇಲ್ಲ. ഫിലിപ്പോസ് അടുത്തെന്ന് ചോദിച്ചു, ಆಗ ಫಿಲಿಪ್ಪನ ಅವನಿಗೆ ಕೇಳಿದನು, നീ വായിക്കുന്നത് ഗ്രഹിക്കുന്നുണ്ടോ? ನೀನು ಓದುವಂತದ್ದು ನಿನಗೆ ಅರ್ಥವಾಗುತ್ತದೋ? ഹല്ലേലൂയ. ಹಾಲೆಲೂಯ. അപ്പോൾ അദ്ദേഹം പറഞ്ഞു, ಆಗ ಅವನು ಹೇಳಿದನು, ഒരുവൻ പൊരുൾ തിരിച്ചു തരാൻ ഇല്ലാതെ എന്ന് എങ്ങനെ ഗ്രഹിക്കും? ಒಬ್ಬನು ಹೇಳಿಕೊಡುವವನು ಅರ್ಥ ಮಾಡಿಕೊಡುವವನು ಇಲ್ಲದಿದ್ರೆ ನಾನು ಯಾವ ರೀತಿ ಗ್ರಹಿಸುವುದು? ഹല്ലേലൂയ. ಹಾಲೆಲೂಯ. അപ്പോൾ ദൈവത്തിന്റെ ആത്മാവ് ಹಾಗಾದ್ರೆ ದೇವರ ಆತ್ಮನು ഈ ഷണ്ണനോട് ചേർന്ന് പോകുവാൻ ಈ ಸಭೆಯೊಂದಿಗೆ ಸೇರಿ ಹೋಗ್ಲಿಕ್ಕೆ ഇടപെട്ട് കഴിഞ്ഞപ്പോൾ ಆಗುವಂತ ಸಮಯದಲ್ಲಿ ആ എത്യോപ്യൻ ഷണ്ണൻ ഈ ഫിലിപ്പോസിനെ തന്റെ രഥത്തിൽ കയറ്റി യാത്ര ചെയ്യുവാനിടയായി തീർന്നു. ಬಂದಂತ ಯಾತ್ರೆಯಲ್ಲಿ ಬಂದಂತ ಆ ಮನುಷ್ಯನು ಈ ಫಿಲಿಪ್ಪನನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡನು. അവൻ യേശു ക്രിസ്തുവിനെ കുറിച്ച് കേൾക്കുക മാത്രമേ ചെയ്തിരുന്നുള്ളൂ. ಅವನು ಯಾತ್ರೆಯಲ್ಲಿ ಹೊರಟು ಹೋಗುವಾಗ ಯೇಸು ಕ್ರಿಸ್ತನ ಕುರಿತಾಗಿ ಕೇಳಿದ್ದು ಮಾತ್ರವೇ. മാനസാന്തരപ്പെട്ട് ಆದ್ರೆ ಅಲ್ಲಿ ಅವನು ദൈവാത്മാവിനോട് ഇടപെട്ട് കഴിഞ്ഞപ്പോൾ ದೇವರ ಆತ್ಮನಿಂದ ತುಂಬಲ್ಪಟ್ಟಾಗ വെള്ളമുള്ള ഭാഗത്ത് ಅವನು ನೀರಿರುವಂತ ಸ್ಥಳದಲ್ಲಿ രഥം വന്നപ്പോൾ ರಥವು ಬಂದಾಗ ഫിലിപ്പോസിനോട് പറയുന്നു, ಫಿಲಿಪ್ಪನೊಂದಿಗೆ ಹೇಳ್ತಾ ಇದ್ದಾನೆ, വെള്ളം, ಈಗೋ ನೀರು, എനിക്ക് സ്നാനപ്പെടണമെന്ന് പറയാൻ തുടങ്ങി. ನನಗೆ ದೀಕ್ಷಾಸ್ನಾನ ಆಗಬೇಕು. അപ്പൊ ഫിലിപ്പോസ് ചോദിച്ചു, ಆಗ ಫಿಲಿಪ್ಪನು ಕೇಳಿದನು, നീ പൂർണ്ണമായി വിശ്വസിക്കുന്നെങ്കിൽ ആകാം. ನೀನು ಪೂರ್ಣವಾಗಿ ನಂಬಿಕೆ ಇಡುವುದಾದ್ರೆ ಆಗುತ್ತದೆ. രഥം നിർത്തി ರಥವನ್ನು ನಿಲ್ಲಿಸಿದನು. ഫിലിപ്പോസ് അവനെ സ്നാനപ്പെടുത്തി. ಫಿಲಿಪ್ಪನ ಅವನಿಗೆ ದೀಕ್ಷಾಸ್ನಾನ ಕೊಟ್ಟನು. സ്നാനപ്പെടുത്തി കഴിഞ്ഞ് ದೀಕ್ಷಾಸ್ನಾನ ಕೊಟ್ಟ ನಂತರ എന്താ സംഭവിച്ചത്? ಏನಲ್ಲಿ ಸಂಭವಿಸಿತು? ആർക്കെങ്കിലും അറിയാമോ? ಯಾರಿಗಾದ್ರೂ ಗೊತ್ತುಂಟಾ എന്താ സംഭവിച്ചേ? ಏನಲ್ಲಿ ಸಂಭವಿಸಿತು? പരിശുദ്ധാത്മാവ് ഫിലിപ്പോസിനെ എടുത്തോണ്ട് പോയി. ಪರಿಶುದ್ಧಾತ್ಮನು ಫಿಲಿಪ್ಪನನ್ನು ಎತ್ತಿಕೊಂಡು ಹೋಯಿತು. അസ്തോദിൽ പിന്നെ പോയി കാണുവാനിടയായി. ಅಷ್ಟೊತ್ತಿನಲ್ಲಿ ಮತ್ತೆ ಹೋಗಿ ಕಾಣಲು ಸಾಧ್ಯವಾಯಿತು. അന്ന് കാലഘട്ടങ്ങളിൽ ಆವತ್ತಿನ ಕಾಲಘಟ್ಟದಲ್ಲಿ ചുരുളുകളായിരുന്നു, ಸುರುಳಿಗಳಾಗಿದ್ದವು. യെശയ്യാ പ്രവാചന ചുരുളായിരുന്നു. ഫിലിപ്പോസ് ആമേ ഷണ്ണം മേടിച്ച് വായിച്ചോണ്ട് വന്നത്. ಯೆಶಾಯ ಪ್ರವಾದನೆಯಲ್ಲಿ ಇರುವಂತದ್ದು ಅದು ಸುರುಳಿಯಾಗಿತ್ತು. ಅವನು ತಂದು യെശയ്യാ പ്രവാചന പുസ്തകം 53 അധ്യായമായിരുന്നു അവിടുന്ന് വായിച്ചോണ്ട് പോരുന്നത്. ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯವಾಗಿದೆ. ಅವನು ಅಲ್ಲಿ ಓದಿದಂತ ವಾಕ್ಯಗಳು ഒരു 53 യെശയ്യാ പ്രവാചന തന്നെ ಆ ಯೆಶಾಯ ಪ್ರವಾದಿಯಲ್ಲಿ ആ ചുരുളിന്റെ വെയിറ്റ് തന്നെ 25 കിലോ വെയിറ്റ് ഉണ്ട്. ಆ ಒಂದು ಸುರುಳಿಯ ಒಂದು ಭಾರ 25 ಕಿಲೋ. 25 കിലോ വെയിറ്റ് ഉണ്ട് യെശയ്യാ പ്രവാചന്റെ ചുരുളിന്. ಯೆಶಾಯ ಪ್ರವಾದಿ ಬರೆದಂತಹ ಸುರುಳಿ ಗ್ರಂಥಕ್ಕೆ 25 kg ಅದು ಭಾರ ಇದೆ. അപ്പോൾ ഈ പുസ്തകത്തിൽ 66 പുസ്തകങ്ങൾ അടങ്ങുന്ന ഒരു പുസ്തകം. ಹಾಗಾದ್ರೆ ಈ ಪುಸ್ತಕದಲ್ಲಿ 66ನೇ ಪುಸ್ತಕಗಳು, ഒരു വെയിറ്റും ഇല്ലാതെ, ಒಂದು ಭಾರವೂ ಇಲ್ಲದೆ, നമ്മൾ കഷ്ടത്തിലെടുത്തു പോകത്തക്ക രീതിയിൽ ನಾವು ಕೈಯಲ್ಲಿ ಇಟ್ಕೊಂಡು ಹೋಗುವ ರೀತಿಯಲ್ಲಿ നമുക്ക് തന്ന ദൈവം വലിയവനാണ്. ನಮಗೆ ಕೊಟ್ಟಂತ ದೇವರು ದೊಡ್ಡವನಾಗಿದ್ದಾನೆ. ചുരുളായിരുന്നെങ്കിൽ ಅದು ಅವತ್ತು ಸುರುಳಿ ಆಗಿರೋದು ಆದ್ರೂ 25 കിലോ വെയിറ്റ് എടുക്കാനുള്ള കഴിവുള്ളവരൊക്കെ കുറവാ. 25 ಕಿಲೋ ಭಾರವನ್ನು ಎತ್ತಲಿಕ್ಕೆ ಬಹಳ ಕಷ್ಟ. ഈ 66 പുസ്തകങ്ങൾ ಹಾಗಾದ್ರೆ ಈ 66 ಪುಸ್ತಕಗಳಲ್ಲಿ ചുരുളുകളായിരുന്നെങ്കിൽ ಅದು ಒಂದು ವೇಳೆ ಸುರುಳಿಗಳಾಗಿರುವುದಾದ್ರೆ 250 കിലോ വെയിറ്റ് കാണും. ಒಂದು ವೇಳೆ 250 ಕಿಲೋ ಇರುತ್ತಿತ್ತು. 250 കിലോ വെയിറ്റ് എടുക്കുന്ന ആരും ഇതിനകത്തില്ല. 250 ಕಿಲೋ ಎತ್ಕೊಂಡು ಹೋಗೋರು ಯಾರು ಇದ್ರೊಳಗೆ ಇಲ್ಲ. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. പ്രേമിയുടെ അമ്മ പോലും എടുക്കുകയില്ല.
ಪ್ರೀಮ ಸಿಸ್ಟರ್ ತಾಯಿ ಕೂಡ ತೆಗಿಲಿಕ್ಕೆ ಆಗುದಿಲ್ಲ. അത് 10 കിലോ എടുക്കത്തുള്ളൂ. ಅವರು 10 ಕಿಲೋ ಮಾತ್ರ ತೆಗಿತಾರೆ. Praise the Lord. Praise the Lord. 25 കിലോ എടുക്കാനുള്ള കപ്പാസിറ്റി ഇല്ല. 25 ಕಿಲೋ ತೆಗಿಲಿಕ್ಕೆ ಅವರಿಗೆ ಆಗುದಿಲ್ಲ. യെശയ്യാ പ്രവാചകൻ ചൊല്ലുന്നതിന് 25 കിലോ വെയിറ്റ് ഉണ്ടായിരുന്നു. ಯೆಶಾಯ ಪ್ರವಾದಿ ಬರೆದಂತ ಸುರುಳಿಗೆ 25 ಕಿಲೋ ವೆಯ್ಟ್ ಇತ್ತು. ഇപ്പോൾ നമ്മുടെ കയ്യിൽ കിട്ടിയത് ചുരുളല്ല. ಈಗ ನಮ್ಮ ಕೈಯಲ್ಲಿ ಸಿಕ್ಕಿದ್ದು ಸುರುಳಿ ಅಲ್ಲ. പേപ്പർ പുസ്തകം എഴുതപ്പെട്ടതായതല്ല. ಇದೊಂದು ಖಾಲಿ ಪೇಪರ್ ಪುಸ್ತಕದಲ್ಲಿ ಬರೆಯಲ್ಪಟ್ಟದಲ್ಲ. ഇത് വിശുദ്ധീകരിക്കപ്പെട്ടതായ തിരുവെഴുത്താണ് കയ്യിലുള്ളത്. ಇದು ಶುದ್ಧೀಕರಿಸಲ್ಪಟ್ಟಂತ ತಿರುವಚನವಾಗಿದೆ. ഇത് കൈകൊണ്ട് നടന്നാൽ അനുഗ്രഹമാണ്. ಇದನ್ನು ಕೈಕೊಂಡು ನಡೆಯುವುದಾದ್ರೆ ನಮ್ಮ ಜೀವಿತದಲ್ಲಿ ಆಶೀರ್ವಾದ. ചിലണ്ട് പൊതിഞ്ഞുകൊണ്ട് ബാഗിട്ടോണ്ടേ പോകത്തുള്ളൂ. ಕೆಲವರು ಅದನ್ನು ಸುತ್ತಿ ಬ್ಯಾಗ್ ಅಲ್ಲಿ ಹಾಕಿಕೊಂಡು ಸೀದಾ ಹೋಗ್ತಾರೆ. ബൈബിൾ ഉണ്ടെന്ന് അറിയത്തു പോലുമില്ല. ಬೈಬಲ್ ಉಂಟಾ ಅಂತ ಗೊತ್ತೇ ಆಗುದಿಲ್ಲ. ചിലർക്ക് പേടിയാണ് ബൈബിൾ എടുത്തു നടക്കാൻ. ಅವರಿಗೆ ಕೈಯಲ್ಲಿ ಹಿಡಿದು ನಡಿಲಿಕ್ಕೆ ಬಹಳ ಭಯ. പിശാചിന്റെ പോരാട്ടമുള്ളത് ബൈബിൾ കൈകൊണ്ട് എടുക്കത്തില്ല. ಅವರು ಸೈತಾನನ ಹೋರಾಟ ಬರ್ತದೆ ಎಂಬುದಾಗಿ ಬೈಬಲ್ ಅನ್ನು ಕೈಯಲ್ಲಿ ಹಿಡಿಯುವುದಿಲ್ಲ. Praise the Lord. Praise the Lord. ദൈവത്തിന്റെ ആത്മാവ് നമ്മോട് ഇടപെടുന്നത് വചനത്തിലൂടെയാണ്. ಹಾಗಾದ್ರೆ ದೇವರ ಆತ್ಮನು ನಮ್ಮೊಂದಿಗೆ ಮಾತನಾಡುವುದು ಈ ವಾಕ್ಯದ ಮೂಲಕವಾಗಿದೆ. നമ്മുടെ ജീവിതത്തിൽ ನಮ್ಮ ಜೀವಿತದಲ್ಲಿ ദൈവം തന്ന വഴികൾ, ದೇವರು ಕೊಟ್ಟಂತ ಮಾರ್ಗಗಳು, ദൈവത്തിന്റെ അനുഗ്രഹങ്ങൾ, ದೇವರ ಆಶೀರ್ವಾದಗಳು, ദൈവിക വാഗ്ദത്തങ്ങൾ ದೇವರ ವಾಗ್ದಾನಗಳು നമ്മുടെ ഉള്ളിലുള്ളത് കൊണ്ട് ನಮ್ಮ ಜೀವಿತದಲ್ಲಿ ಇರುವುದರ ಮೂಲಕ നമ്മൾ ജീവിക്കുന്നത്. ನಾವು ಜೀವಿಸುತ್ತಾ ಇದ್ದೇವೆ. നമ്മൾ വെറുതെ വന്ന് വെറുതെ പോവുകയല്ല. ನಾವು ಸುಮ್ಮನೇನೋ ಬಂದು ಸುಮ್ಮನೆ ಹೋಗುವುದಲ್ಲ. നമ്മളെ വിളിച്ചു വേർതിച്ച ദൈവമാണ്. ನಮ್ಮನ್ನು ಕರೆದು ಬೇರ್ಪಡಿಸಿದ ದೇವರಾಗಿದ್ದಾನೆ. നിലനിൽക്കാൻ കാരണം, ನಾವು ನೆಲೆ ನಿಲ್ಲುವುದಕ್ಕೆ ಕಾರಣ, ഒത്തിരി പ്രോമിസിംഗ് ഉണ്ട്, ಅನೇಕ ಪ್ರವಾದನೆಗಳುಂಟು, ನಮಗೆ അനേക വാഗ്ദത്തങ്ങളുണ്ട്. ಅನೇಕ ವಾಗ್ದಾನಗಳು ನಮಗೆ ಉಂಟು. വാഗ്ദത്തങ്ങളില്ലാത്ത ആരും ഇവിടെ ഇരിപ്പില്ല. ವಾಗ್ದಾನಗಳು ಇಲ್ಲದವರು ಯಾರು ಕೂಡ ಇಲ್ಲಿ ಇಲ್ಲ. നമുക്ക് വാഗ്ദത്തം ഉള്ളത് കൊണ്ടാണ് ನಮಗೆ ವಾಗ್ದಾನ ಇರುವ ನಿಮಿತ್ತವಾಗಿ നമ്മൾ പിടിച്ചു നിൽക്കുന്നത്. ನಾವು ಹಿಡಿದು ನಿಂತದ್ದು. നമ്മൾ നിന്നതല്ല, ನಾವು ನಿಂತಿದ್ದಲ್ಲ, നമ്മളെ നിർത്തിയതാണ്. ನಮ್ಮನ್ನು ಒಬ್ಬನು ನಿಲ್ಲಿಸಿದ್ದಾನೆ. നമ്മൾ വന്നതല്ല, ನಾವು ಬಂದದಲ್ಲ, നമ്മളെ കൊണ്ടുവന്നതാണ്. ನಮ್ಮನ್ನು ಒಬ್ಬನು ತಂದಿದ್ದಾನೆ. നമ്മളെ കൃപയിലേക്ക് കൊണ്ടുവന്നതാണ്. ನಮ್ಮನ್ನು ಕೃಪೆಗೆ ಒಬ್ಬನು ತಂದಿದ್ದಾನೆ. നമ്മളെ വീട്ടുകാർ കൊണ്ടുവന്നതല്ല, ನಮ್ಮ ಮನೆಯವರು ಯಾರು ತಂದದಲ್ಲ, നമ്മുടെ കർത്താവ് നമ്മളെ കൊണ്ടുവന്നതാണ്. ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನಮ್ಮನ್ನು ಕರೆದುಕೊಂಡು ಬಂದಿದ್ದಾನೆ. നമ്മളെ ಓ ಯೋಗ್ಯತೆಯಿല്ലാത്ത നമ്മളെ, ಯಾವ ಯೋಗ್ಯವೂ ಇಲ್ಲದ ನಮ್ಮನ್ನು, ಅಯೋಗ್ಯರಾയ നമ്മളെ ಅಯೋಗ್ಯರಾದ ನಮ್ಮನ್ನು ಯೋಗ್ಯತೆಯುಳ್ಳವರಾಗಿ ತೀರ್ಥ ದೈವമാണ്. ಯೋಗ್ಯರನ್ನಾಗಿ ಮಾರ್ಪಡಿಸಿದ ದೇವರು ನಮ್ಮ ದೇವರಾಗಿದ್ದಾನೆ. നമ്മളെ ಯೋಗ್ಯರಾಗಿ ತೀರ್ಥದ ಈ പുസ്തകമാണ്. ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ್ದು ಈ ಪುಸ್ತಕವಾಗಿದೆ. ഈ പുസ്തകം എടുത്തതിന്റെ ഫലമേ ഉള്ളൂ നമ്മുടെ ജീവിതത്തിൽ. ಈ ಪುಸ್ತಕವನ್ನು ತೆಗೆದುಕೊಂಡಂತ ಆಶೀರ್ವಾದ ನಮ್ಮ ಜೀವಿತದಲ್ಲಿ, ഇത് മുഖാന്തരം നിനക്ക് നന്മ ഉണ്ടാകാൻ പോകുന്നത്. ಇದರ ಮೂಲಕ ಮಾತ್ರವೇ ನಮಗೆ ಆಶೀರ್ವಾದ ಉಂಟಾಗುತ್ತದೆ. വാഗ്ദത്തം വെളിപ്പെടാൻ പോകുന്നത്. ಇದರ ಮೂಲಕ ಮಾತ್ರವೇ ನಮಗೆ ವಾಗ್ದಾನ ಪ್ರಕಟವಾಗುತ್ತದೆ. വാഗ്ദത്തം കിട്ടാൻ പോകുന്നത്. ಇದರ ಮೂಲಕವಾಗಿದೆ ವಾಗ್ದಾನ ಸಿಗುವಂತದ್ದು. ഹല്ലേലൂയ, ಹಲ್ಲೆಲೂಯಾ, ഹല്ലേലൂയ, ಹಲ್ಲೆಲೂಯಾ. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. യേശുവിനെ വിളിച്ചാൽ, ಯೇಸುವನ್ನು ಕರೆಯುವುದಾದ್ರೆ, വിളി കേൾക്കുന്ന യേശുവാ നമ്മുടെ കർത്താവ്. ಕೂಗನ್ನು ಕೇಳುವಂತ ಕರ್ತನಾಗಿದ್ದೇನೆ ನಮ್ಮ യേശു ಕರ್ತನು. എവിടെ പോയിട്ടുണ്ടോ ಯೇಸು ಕ್ರಿಸ್ತನ ಎಲ್ಲೆಲ್ಲ ಹೋಗಿದಾನೋ അവിടെ എല്ലാ ആൾക്കാർ വരാറുണ്ട്. ಅಲ್ಲೆಲ್ಲವೂ ಜನರ ಗುಂಪು ಬರುತ್ತದೆ. ഇഷ്ടംപോലെ ജനങ്ങൾ വരും. ಅದು ಬೇಕಾದಷ್ಟು ಜನಗಳು ಬರುತ್ತಾರೆ. രോഗികളുള്ളവർ, ರೋಗಿಗಳಲ್ಲಿ ಇರುವವರು, എല്ലാവരും കൈവിടപ്പെട്ടവർ, ಎಲ್ಲರಿಂದ ಕೈ ಬಿಡಲ್ಪಟ್ಟವರು, പാവപ്പെട്ടവർ, ಬಡವರು, എല്ലാരും യേശുവിന്റെ അടുക്കലുണ്ട്. ಎಲ್ಲರೂ ಯೇಸು ಹತ್ತಿರ ಬರ್ತಾರೆ. അധ്വാനിക്കുന്നവരും, ಅಧ್ವಾನಿಸುವವರು, ಕಷ್ಟಪಡುವವರು, ഭാരം ചുമക്കുന്നവരും ಭಾರವನ್ನು ಹೊತ್ತವರು ഒക്കെ കർത്താവിന്റെ അടുക്ക വരും. ಎಲ್ಲರೂ ಕರ್ತನ ಬಳಿಗೆ ಬರುತ್ತಾರೆ. പണക്കാരും യേശുവിന്റെ അടുക്ക വരത്തില്ല. ಹಣವಂತರು ಯಾರು ಯೇಸು ಕ್ರಿಸ್ತನ ಬಳಿಗೆ ಬರುವುದಿಲ್ಲ. ഹല്ലേലൂയ. ಹಲ್ಲೆಲೂಯ. പണക്കാരെ കുറിച്ച് ബൈബിളിൽ പറയുന്നത്, ಹಣವಂತರಿಗೆ ಬೈಬಲ್ ಹೇಳುತ್ತದೆ, ധനവാൻ സ്വർഗരാജ്യത്തിൽ കടക്കുന്നതും ಧನವಂತನು ಸ್ವರ್ಗ ರಾಜ್ಯಕ್ಕೆ ಹೋಗುವಂತದ್ದು, ഒട്ടകം, ಆ ಒಂಟೆಯು, ക്യാമൽ, ഒട്ടകം ಒಂಟೆಯು സൂചിക്കൊഴയിലൂടെ കടക്കുന്നത് പോലെയാ. ಸೂಜಿ ಕಣ್ಣಿನೊಳಗೆ ನುಗ್ಗುವ ಪ್ರಕಾರ. ഈ സൂചി നയിക്കുന്ന സഹോദരിമാരോടുള്ളത് എല്ലാരും, ಸೂಜಿ ಒಲಿಯುವ ಸಹೋದರಿಯರು ಎಲ್ಲರಿದ್ದಾರೆ. Praise the Lord. ಪ್ರೈಸ್ ದಿ ಲಾರ್ಡ್. സൂചിയുടെ കുഴയ്ക്കകത്തൂടെ ಆ ಸೂಜಿಯ ಹೊಟ್ಟೆ ಒಳಗೆ ഒട്ടകം പോവോ? ಅದು ಆನೆ ಒಂಟೆ ಹೋಗುತ್ತದಾ? അത് ഇമ്പോസിബിളാ, ಅದು ಆಗುದಿಲ್ಲ, അസാധ്യമാ. ಅದು ಸಾಧ್ಯವಿಲ್ಲ. Praise the Lord. ಪ್ರೈಸ್ ದಿ ಲಾರ್ಡ್. അങ്ങനെയാണെങ്കിൽ ಹಾಗೆ ಆಗಿರುವುದಾದ್ರೆ ധനവാന്മാർ ಐಶ್ವರ್ಯವಂತನು സ്വർഗരാജ്യത്തിൽ പോകുന്നത് അതുപോലെയാ. ಸ್ವರ್ಗಕ್ಕೆ ಹೋಗುದು ಅದೇ ರೀತಿ. അപ്പൊ ധനവാൻ പോകുമോ? ಹಾಗಾದ್ರೆ ಧನವಂತರು ಹೋಗುತ್ತಾರಾ? ഇല്ല. ಇಲ್ಲ. ധനവാന്മാർക്ക് സ്വർഗരാജ്യം അവകാശമാക്കാൻ കഴിയുന്നില്ല. ಐಶ್ವರ್ಯವಂತರಿಗೆ ಸ್ವರ್ಗ ರಾಜ ಅವಕಾಶವಾಗಿ ಸಿಕ್ಕುವುದಿಲ್ಲ. ഒട്ടകം സൂചിക്കൊഴി കടക്കത്തില്ല. ಅದು ಒಂಟೆ ಸೂಜಿ ಒಳಗೆ ಹೋದ ರೀತಿಯಲ್ಲಿ, ഒട്ടകം സൂചിക്കൊഴി കടക്കുന്നു എങ്കിൽ ಒಂಟೆಯು ಸೂಜಿಯ ತೂತಿನೊಳಗೆ ಹೋಗುವುದಾದ್ರೆ ധനവാന്മാർ സ്വർഗരാജ്യത്തിൽ കടക്കും.
ಐಶ್ವರ್ಯವಂತನು ಸ್ವರ್ಗ ರಾಜ್ಯಕ್ಕೆ ಹೋಗುತ್ತಾನೆ. നടക്കാത്തത് കൊണ്ട് ಅದು ನಡೆಯದೆ യേശുവിനടുക്ക വരത്തില്ല. ಯೇಸು ಕ್ರಿಸ್ತನ ಹತ್ತಿರಕ್ಕೆ ಬರುವುದಿಲ್ಲ ಅವರು. Praise the Lord. Praise the Lord. പിന്നെ ആരാ യേശുവിനടുക്ക വന്നത്? ಮತ್ತೆ ಯಾರು ಯೇಸು ಕ್ರಿಸ್ತನ ಬಳಿಗೆ ಬಂದರು? അധ്വാനിക്കുന്ന വർഗ്ഗങ്ങൾ, ಕಷ್ಟಪಡುವಂತವರು, ഭാരപ്പെടുന്നവർ, ಹೊರೆ ಹೊತ್ತವರು, രോഗികളായിട്ടുള്ളവർ, ರೋಗಿಗಳಾಗಿರುವವರು, കഷ്ടം അനുഭവിക്കുന്നവർ, ಕಷ್ಟಗಳನ್ನು ಅನುಭವಿಸುವವರು, ഞെരുക്കം അനുഭവിക്കുന്നവർ, ಅನೇಕ ಸಮಸ್ಯೆಗಳನ್ನು ಅನುಭವಿಸುವವರು, അവരൊക്കെ ആ യേശുവിനടുക്ക വരുന്നു. ಅವರೇ ಆಗಿದ್ದಾರೆ ಯೇಸು ಕ್ರಿಸ್ತನ ಬಳಿಗೆ ಬರುವವರು. അവരൊക്കെ യേശുവിനടുക്ക വന്നാൽ, ಅವರೆಲ್ಲರೂ ಯೇಸು ಕ್ರಿಸ್ತನ ಬಳಿಗೆ ಬಂದರೆ, ആഹാരത്തിന് മാർഗമില്ലാത്തവർ വരുമ്പോൾ ಆಹಾರಕ್ಕೆ ಮಾರ್ಗವಿಲ್ಲದವರು ಕೂಡ ಬರುವಾಗ കർത്താവ് അവർക്കെല്ലാം ആഹാരം കൊടുക്കുന്നു. ಕರ್ತನು ಅವರಿಗೆಲ್ಲರಿಗೂ ಆಹಾರವನ್ನು ಕೊಟ್ಟನು. കർത്താവ് അവരെ സഹായിക്കുന്നു, ಕರ್ತನು ಅವರನ್ನು ಸಹಾಯ ಮಾಡ್ತಾನೆ, അവരെ സൗഖ്യമാക്കുന്നു. ಅವರನ್ನು ಸೌಖ್ಯಪಡಿಸುತ್ತಾನೆ. അവർക്ക് എന്തെല്ലാം ആവശ്യമുണ്ടോ ಅವರಿಗೆ ಏನೆಲ್ಲ ಅಗತ್ಯತೆ ಬೇಕೋ അതെല്ലാം നിറവേറ്റി കൊടുക്കുന്നു. ಅದೆಲ್ಲವನ್ನು ಒದಗಿಸಿ ಕೊಡುತ್ತಾನೆ. Praise the Lord. Praise the Lord. അങ്ങനെ ഇരിക്കുമ്പോൾ ಹಾಗೆ ಇರುವಾಗ യേശുവിന്റെ അടുക്കൽ ಯೇಸುವಿನ ಹತ್ತಿರಕ್ಕೆ ഇഷ്ടംപോലെ ആൾക്കാർ വന്നു. ಬೇಕಾದಷ್ಟು ಜನರು ಬಂದರು. 2-3 ദിവസത്തെ ആമ യോഗം നടന്നുകൊണ്ടിരിക്കുന്നു. 2-3 ದಿವಸದಲ್ಲಿ ಕೂಟ ನಡೀತಾ ಇದೆ. യോഗം കഴിഞ്ഞ് ಆ ಕೂಟವು ಮುಗಿದ അവർക്ക് ಮೇಲೆ വീടുകളിലേക്ക് പോകുന്ന സമയമായി. ಅವರಿಗೆ ಮನೆಗೆ ಬಿಡುವ ಸಮಯವಾಯಿತು. വീടുകളിലേക്ക് പോകുന്ന സമയത്ത് ಮನೆಗೆ ಹೋಗುವಂತ ಸಮಯದಲ್ಲಿ ആൾക്കാർ തിക്കിത്തിരക്കൊണ്ടിരിക്കുകയാണ്. ಜನಗಳು ಆಚೆ ಈಚೆ ತಿರುಗುತ್ತಾ ಇದ್ದಾರೆ. അപ്പോൾ യേശു പറഞ്ഞു, ಆಗ ಯೇಸು ಹೇಳಿದರು, പുരുഷാരത്തെ പറഞ്ഞു വിടുക, ಆ ಗುಂಪುಗಳನ್ನು ಅವರಿಗೆ ಕಳಿಸಿಕೊಡಿ. നമുക്ക് അക്കരയ്ക്ക് പോകാം. ಗುಂಪುಗಳನ್ನು ಕಳಿಸಿರಿ, ನಾವು ಆಚೆ ದಡಕ್ಕೆ ಹೋಗೋಣ. നമുക്ക് അക്കരയ്ക്ക് ನಾವು പോകാം. ಆಚೆ ದಡಕ್ಕೆ ಹೋಗೋಣ. അന്ന് സന്ധ്യയായി. ಆವತ್ತು ಸಾಯಂಕಾಲವಾಯಿತು. ഈ സംഭവം നടക്കുമ്പോൾ ಈ ಸಂಭವಗಳು ನಡೆಯುವಾಗ സന്ധ്യ സമയമാണ്. ಸಾಯಂಕಾಲದ ಸಮಯ, സൂര്യൻ അസ്തമിക്കാൻ സമയമായി. ಸೂರ್ಯವು ಮುಳುಗುವ ಸಮಯ. Praise the Lord. ಪ್ರೈಸ್ ದಿ ಲಾರ್ಡ್. പറഞ്ഞു കഴിഞ്ഞ് ಹೇಳಿದ ನಂತರ യേശു പടകിൽ കയറി ഇരുന്നു. ಯೇಸು ಕ್ರಿಸ್ತನು ದೋಣಿಯನ್ನು ಹತ್ತಿ ಕುಳಿತುಕೊಂಡನು. യേശು പടകിൽ ഇരുന്ന പാടെ, ಯೇಸು ಕ್ರಿಸ್ತನು ಆ ದೋಣಿಯಲ್ಲಿ ಹತ್ತಿದ ನಂತರ, ഇരുന്ന പാടെ ಆ ಯೇಸು ಕ್ರಿಸ್ತನ ದೋಣಿಯಲ್ಲಿ ಹತ್ತಿದ ನಂತರ അവർ മുൻപോട്ട് യാത്ര പുറപ്പെട്ടു. ಅವರು ಮುಂದಕ್ಕೆ ಯಾತ್ರೆಯನ್ನು ಪ್ರಾರಂಭಿಸಿದರು. അന്ന് സന്ധ്യയായപ്പോൾ ಆವತ್ತು ಸಂಜೆಯಾದಾಗ നാം ನಾವು അക്കരയ്ക്ക് പോകാം ಆಚೆ ದಡಕ್ಕೆ ಹೋಗೋಣ എന്ന് അവൻ അവരോട് പറഞ്ഞു. ಹಾಗೆ ಆ ಹೇಳಲು അവർ പുരുഷാരത്തെ വിട്ട് ಅವರು ಆ ಜನರ ಗುಂಪನ್ನು ಬಿಟ್ಟು താൻ ಆತನನ್ನು പടകിൽ ಆ ದೋಣಿಯಲ್ಲಿ ഇരുന്ന പാടെ ಹಾಗೆ ಕರೆಕೊಂಡು ಹೋದರು. അവനെ കൊണ്ടുപോയി. ಅವರನ್ನು ಹಾಗೆ ಕರೆದುಕೊಂಡು ಹೋದರು. ശ്രദ്ധിക്കണേ, ಶ್ರದ್ಧೆಯಿಂದ ಕೇಳಿರಿ. അക്കരയ്ക്ക് പോകാൻ യേശു പറഞ്ഞു. ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದನು. എവിടെ നിന്നാ പറയുന്നേ? ಎಲ್ಲಿಂದ ಆಗಿದೆ ಹೇಳುವಂತದ್ದು? കരയിൽ നിന്നാ പറയുന്നേ. ಆ ದಡದಲ್ಲಿ ನಿಂತು ಹೇಳುತ್ತಾ ಇದ್ದಾನೆ. Praise the Lord. ಪ್ರೈಸ್ ದಿ ಲಾರ್ಡ್. ഏത് കടലാണ്? ಯಾವ ಕಡಲಾಗಿದೆ വിളിക്കുന്നവർക്ക് അറിയാമോ? ನಿಮಗೆ ಗೊತ್ತುಂಟಾ? ഏത് കടലാ? ಯಾವುದು ಕಡಲು? നമ്മളോട് കാണുന്ന ഈ അറബിക്കടലല്ല. ನಾವು ನೋಡಿದಂತ ಅರಬ್ಬಿ ಕಡಲಲ್ಲ. Praise the Lord. ಪ್ರೈಸ್ ದಿ ಲಾರ್ಡ್. ഗലീല കടൽ ಗಲೀಲದ ಕಡಲು കേട്ടിട്ടുണ്ടോ? ಕೇಳಿದ್ದೀರಾ? അതിന് വേറൊരു പേര് പറയാമോ? ಅದಕ್ಕೆ ಬೇರೆ ಒಂದು ಹೆಸರಿದೆ. പ്രേമി സിസ്റ്റർ പറയുമോ? ಪ್ರೇಮ ಶಿಷ್ಟರು ಹೇಳಿ. സുനന്ദ സിസ്റ്റർ പറയുമോ? ഒരു പേര്. ಅದಕ್ಕೆ ಬೇರೆ, ഗലീല കടലിന് വേറൊരു പേരുണ്ട്. ಗಲೀಲ ಕಡಲಿಗೆ ಒಂದು ಬೇರೆ ಹೆಸರಿದೆ. അറിയുമോ? ಗೊತ್ತುಂಟಾ? ഇല്ല. ಇಲ್ಲ. തിബ്രിയാസ്. ತಿಬ್ರಿಯಾಸ್. വേറൊരു പേരൂടെ ഉണ്ട്. ಅದಕ್ಕೆ ಬೇರೆ ಒಂದು ಹೆಸರಿದೆ. ഗന്നസറത്ത്. ഗന്നസറത്ത്. ಗನ್ನಸರತ್. ഇത് മൂന്നും ഒന്നാണ്. ಇದು ಮೂರು ಕೂಡ ಒಂದೇ. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. ഹല്ലേലൂയ. ಹಾಲೆಲೂಯ. ഗലീല കടൽ. ಗಲೀಲ ಕಡಲು. ഗലീല എന്ന വാക്കിന്റെ അർത്ഥം ಗೆಲೀಲ ಎಂಬ ಮಾತಿನ ಅರ್ಥ ഒന്നിനും കൊള്ളാത്തത്, ಒಂದು ಯಾವುದಕ್ಕೂ ಬೇಡವಾದದ್ದು, ചീപ്പായിട്ടുള്ളത്, ಅದು ಚೀಪ್ ಆಗಿರುವಂತದ್ದು, വളരെ മോശമായത്, ಬಹಳ ಮೋಸವಾದಂತು, അവഗണിക്കപ്പെട്ടത്, ಅದು ಅವಮಾನಿಸಲ್ಪಟ್ಟದ್ದು, അപമാനിക്കപ്പെട്ടത് ಅದು ಅವಮಾನಿಸಲ್ಪಟ್ಟದ್ದು എന്നൊക്കെ അർത്ഥമാണ് ಏನೆಲ್ಲ ಅರ್ಥವಾಗಿದೆ ഗലീല എന്നുള്ള വാക്കിന്റെ അർത്ഥം. ಗಲೀಲ ಎಂಬ ಈ ಮಾತಿಗೆ ಅರ್ಥ. Praise the Lord. ಪ್ರೈಸ್ ದಿ ಲಾರ್ಡ್. അവിടെയുള്ള ആൾക്കാര് ಅಲ್ಲಿರುವಂತ ಜನರು വിദ്യാഭ്യാസം ഇല്ലാത്തവരാണ്. ವಿದ್ಯಾಭ್ಯಾಸ ಏನು ಇಲ್ಲದವರು, എന്ന് പറഞ്ഞാൽ മത്സ്യം പിടിക്കുന്ന മുക്കുവന്മാരാണ്. ಅವರು ಮೀನು ಹಿಡಿಯುವಂತ ಬೆಸ್ತರು. Praise the Lord. ಪ್ರೈಸ್ ದಿ ಲಾರ್ಡ್. അവിടേക്ക് ആരും പോകത്തില്ല. ಅಲ್ಲಿಗೆ ಯಾರು ಕೂಡ ಹೋಗುವುದಿಲ್ಲ. വടക്കു ഭാഗത്ത് സ്ഥിതി ചെയ്യുന്ന ಈ ಇನ್ನೊಂದು ಭಾಗದಲ್ಲಿ ಕೆಲಸ ಮಾಡುವಂತ വടക്ക്, നോർത്ത്, ಅದು ಉತ್ತರ ಭಾಗ, ನಾರ್ತ್, അവിടെ ಅಲ್ಲಿ യഹൂദ്യ. ಯಹೂದ್ಯ. തെക്കു ഭാഗത്ത് ದಕ್ಷಿಣ ಭಾಗದಲ್ಲಿ അവിടെയാണ് ഗലീല.
ತೆಂಕು ಭಾಗದಲ್ಲಿ ಗಲೀಲ, മധ്യഭാഗമാണ് ಮಧ್ಯಭಾಗವಾಗಿದೆ ശമരിയർ. ಶಮರಿಯಲ್. അപ്പൊ ഒരിക്കൽ പോലും ಹಾಗಾದ್ರೆ ಒಂದು ಸಾರಿಯು ഗലീലയിലേക്ക് ಗಲೀಲಯಕ್ಕೆ യഹൂദന്മാർ വരികയില്ല. ಯಹೋದ್ಯರು ಬರುವುದಿಲ್ಲ. അവരെ അവഗണിക്കപ്പെട്ട ദേശമാണ്. ಅವರು ಮನಿಸಿದಂತ ದೇಶವಾಗಿದೆ. വിദ്യാഭ്യാസമില്ല, ವಿದ್ಯಾಭ್ಯಾಸವಿಲ್ಲ, സ്കൂളുകളില്ല, ಸ್ಕೂಲ್ಗಳಿಲ್ಲ, കോളേജുകളില്ല, ಕಾಲೇಜ್ಗಳಿಲ್ಲ, മറ്റ് പറയത്തക്കതായ ഒരു ഫെസിലിറ്റീസും അവിടെ ഇല്ല. ಅಲ್ಲಿ ಹೇಳಬೇಕಾದಂತೆ ಯಾವುದೇ ಸೌಲಭ್ಯಗಳಲ್ಲಿ ಇಲ್ಲ. ആ ദേശമാണ് ಆ ದೇಶವಾಗಿದೆ ഗലീല ദേശം. ಗಲೀಲಾ ದೇಶ. അവിടെ ഉള്ളവർക്ക് ಅಲ್ಲಿ ಬಂದವರಿಗೆ വിദ്യാഭ്യാസമില്ല, ವಿದ್ಯಾಭ್ಯಾಸ ಇಲ್ಲ, വിവരമില്ല. ಯಾವುದೇ ವಿವರವಿಲ್ಲ. Praise the Lord. ಪ್ರೈಸ್ ದಿ ಲಾರ್ಡ್. അതാണ് ಅದಾಗಿದೆ യേശു തെരഞ്ഞെടുത്തത്. ಯೇಸು ಆರಿಸಿಕೊಂಡದ್ದು. ആമേൻ, ಆಮೆನ್, ഹല്ലേലൂയ. ಹಲ್ಲೆಲೂಯಾ. നിന്നെ തെരഞ്ഞെടുക്കാൻ കാരണം മനസ്സിലായോ? ನಿನ್ನನ್ನು ಆರಿಸಿ ತೆಗೆದುಕೊಳ್ಳುವುದಕ್ಕೆ ಕಾರಣ ഒരു യോഗ്യതയില്ലാത്ത സ്ഥാനത്ത്, ಯಾವುದೇ ಯೋಗ್ಯತೆ ಇಲ್ಲದಂತ ಸ್ಥಾನದಲ್ಲಿ അവഗണിക്കപ്പെട്ട് കിടന്ന നിന്നെ ಅವಮಾನಿಸಲ್ಪಟ್ಟಂತ ನನ್ನನ್ನು യേശു കണ്ട്, ಯೇಸು ಕಂಡು അവിടുന്ന് പിടിച്ചെടുത്ത്, ಅಲ್ಲಿಂದ ಹಿಡಿದುಕೊಂಡು ಬಂದು പെരുവെള്ളത്തിന് വലിച്ചെടുത്ത്, ಆ ಬಲೆಯಿಂದ ಬಿಡುಗಡೆ ಮಾಡಿ, പെരുവെള്ളത്തിന് വലിച്ചെടുത്ത് ಆ ಬಲೆಯಿಂದ ನಮ್ಮನ್ನು ಬಿಡುಗಡೆ ಮಾಡಿ നിന്നെ കൊണ്ടുവന്ന ദൈവം ನಿಮ್ಮನ್ನು ತೆಗೆದುಕೊಂಡು ಬಂದಂತ ದೇವರು ശത്രുക്കളുടെ മുൻപാകെ ಶತ್ರುಗಳ ಮುಂದೆ വിരുന്നൊരുക്കുവാൻ, ನಿನ್ನನಿಗೆ ನೆಲೆ ನಿಲ್ಲಿಸುವಂತೆ, മേശയൊരുക്കുവാൻ, ನಿನಗೆ ಮೇಜು ಸಿದ್ಧಪಡಿಸಲು, വിടുതൽ തന്ന് ಬಿಡುಗಡೆ ಕೊಟ್ಟು മാനിക്കാൻ കഴിയുള്ള ദൈവം, ಮಾನಿಸಲು ಸಾಧ್ಯವಿರುವ നിന്നെ ದೇವರು, ഓർത്ത ദൈവമല്ലേ? ನಿನ್ನನ್ನು ನೆನೆಸಿದ നിന്റെ ದೇವರಲ್ಲವೋ, അവഗണന മാറ്റുവാൻ, ನಿನ್ನ ಅಪಮಾನವನ್ನು ಮಾನಿಸುವುದಕ್ಕೆ, അവഗണന മാറ്റിക്കളയുവാൻ, ಅವಮಾನಗಳನ್ನು അപമാനം മാറ്റുവാൻ ಅಪಮಾನಗಳನ್ನು ನೀಗಿಸುವುದಕ್ಕೆ യേശു ಯೇಸು ഗലീലയിലേക്ക് വന്നു. ಗಲೀಲೆಯಕ್ಕೆ ಬಂದನು. Praise the Lord. ಪ್ರೈಸ್ ದಿ ಲಾರ್ಡ್. അവഗണിക്കപ്പെട്ട ദേശമാണ് ഗലീല. ಅವಮಾನಿಸಲ್ಪಟ್ಟಂತ ದೇಶವಾಗಿದೆ ಈ ಗಲೀಲ. ഗലീല കടലിന്റെ ഭാഗത്താണ് യേശു വന്നത്. ಗಲೀಲ ಕಡಲ್ನ ಸಮುದ್ರದ ಬದಿಯಾಗಿದೆ ಯೇಸು ಬಂದದ್ದು. ഗലീല കടൽ എന്ന് പറയുമ്പോൾ ಗಲೀಲ ಕಡಲ್ ಎಂಬುದಾಗಿ ಹೇಳುವಾಗ 13 മൈലും 13 ಮೈಲು നീളവും ಉದ್ದವು, 8 മൈൽ 8 ಮೈಲು വീതിയുമുള്ള ಅಗಲವೂ ಇರುವ ഒരു തടാകമാണ്. ಒಂದು ಭಾಗವಾಗಿದೆ ಅದು. അതാണ് ഗലീല. ಅದಾಗಿದೆ ಗಲೀಲ. ഇവർക്ക് വിദ്യാഭ്യാസം ഇല്ലാത്തതുകൊണ്ടാണ് ಇವರಿಗೆ ಯಾವ ವಿದ್ಯಾಭ್ಯಾಸ ಇಲ್ಲದ ನಿಮಿತ್ತವಾಗಿ അവരതിനെ ಇವರು ಅದನ್ನು കടലായിട്ട് ಕಡಲಾಗಿ വിളിക്കുന്നത്. ಕರೆಯುವಂತದ್ದು. ഇതൊരു തടാകമാണ്. ಇದೊಂದು ಸ್ಥಳವಾಗಿದೆ. ഇതൊരു തടാകമാണ്. ಇದೊಂದು ಸ್ಥಳವಾಗಿದೆ. തടാകം മീൻസ് എന്ന് പറഞ്ഞാൽ ഒരു വെള്ളം കെട്ടിക്കിടക്കുന്ന ഏരിയ. ಇದೊಂದು ನದಿ ತೀರ. Praise the Lord. ಪ್ರೈಸ್ ದಿ ಲಾರ್ಡ್. ലെബാനോൻ പർവ്വതത്തിൽ നിന്നും ಲೆಬನೋನ್ ಪರ್ವತದಿಂದ മഞ്ഞുകൾ ഉരുക്കി ഒലിച്ചിറങ്ങി ಮಂಜುಗಳು ಹಾಗೆ ಇಳಿದು ಬಂದು മാർച്ച് ഏപ്രിൽ മെയ് മാസങ്ങളിൽ ಮಾರ್ಚ್ ಏಪ್ರಿಲ್ ಮೇ ತಿಂಗಳುಗಳಲ್ಲಿ അവിടെ വെയിൽ കൊണ്ട് ಅಲ್ಲಿ ಬಿಸಿಲಾಗಿ മഞ്ഞ് ഉരുകി ഒഴുകി ಮಂಜು ಇಳಿದು ಹಾಗೆ ಹರಿದು ಬಂದು പതിക്കുന്ന വെള്ളമാണ് ಅಲ್ಲಿ ಬಂದು ನಿಲ್ಲುವಂತ ಸ್ಥಳವಾಗಿದೆ തടാകം. ಈ ಗೆಲೀಲದ ಭಾಗ. അതിനകത്ത് ಅದರ ಒಳಗೆ അനേകരും മത്സ്യബന്ധനം നടത്താറുണ്ടായിരുന്നു. ಅನೇಕರು ಮೀನುಗಳನ್ನು ಹಿಡಿಯುತ್ತಾರೆ. Praise the Lord. ಪ್ರೈಸ್ ದಿ ಲಾರ್ಡ್. ഇപ്പോൾ അതിനക്കരയ്ക്കാണ് പോകേണ്ടത്. ಈಗ ಅವರಿಗೆ ಆಚೆ ದಡಕ್ಕೆ ಹೋಗಬೇಕು. യേശു പടകിൽ കയറി. ಹಾಗಾದ್ರೆ ಯೇಸು ಹಡಗಿಗೆ ಹತ್ತಿದರು. ഇരിക്കാൻ തുടങ്ങിയില്ല. ಅವರು ಕುಳಿತುಕೊಳ್ಳಲು ಅಲ್ಲಿ ಹೋಗಲಿಲ್ಲ. അതിനു മുമ്പേ ಅದಕ್ಕಿಂತ ಮುಂಚೆನೆ Praise the Lord. ಪ್ರೈಸ್ ದಿ ಲಾರ್ಡ್. ഇവർ പടക് നിയന്ത്രണത്തിൽ വിടാൻ തുടങ്ങി. ಇವರು ಹಡಗನ್ನ ಅಲ್ಲಿ ನೀರಿಗೆ ಬಿಡಲು ಪ್ರಾರಂಭಿಸಿದರು. Praise the Lord. ಪ್ರೈಸ್ ದಿ ಲಾರ್ಡ್. യേശു പടകിൽ കയറിയപ്പോഴേ ಯೇಸು ಆ ದೋಣಿಯಲ್ಲಿ ಹತ್ತಿದಾಗಲೇ ഈ തോണി മുക്കോമാര് ശിഷ്യന്മാര് പെട്ടെന്ന് തുഴഞ്ഞ് മുമ്പോട്ട് നീക്കുക. ಈ ದೋಣಿ ಆ ಯೇಸು ಕ್ರಿಸ್ತನ ದೋಣಿಗೆ ಬಂದಾಗಲೇ ಆ ಮೀನು ಹಿಡಿಯುವವರು ದೋಣಿಯನ್ನು ಸಮುದ್ರಕ್ಕೆ ಚಾಚಿದರು. കറക്റ്റ് മീനിങ് വരുന്നില്ല. ಕರೆಕ್ಟ್ ಆಗಿ ಮೀನಿಂಗ್ ಗೊತ್ತಿಲ್ಲ. അതായത് നിങ്ങൾ ഇപ്പം ഇവിടുന്ന് ബസ്സിന് യാത്ര ചെയ്യാൻ വേണ്ടി ನೀವು ಇಲ್ಲಿ ಬಸ್ಸಿನಲ್ಲಿ ಯಾತ್ರೆ ಮಾಡುವಾಗ ഉടുപ്പിന്ന് മംഗലാപുരത്ത് പോകാൻ വേണ്ടി ಉಡುಪಿಯಿಂದ ಮಂಗಳೂರಿಗೆ ಹೋಗುವಾಗ ഒരു ബസ്സിന് കൈ കാണിച്ചു. ಒಂದು ಬಸ್ಸಿಗೆ ಕೈ ತೋರಿಸಿ അങ്ങോട്ട് കയറി ಆ ಹತ್ತಿ ഇരിക്കാൻ സീറ്റൊക്കെ ഉള്ള ബസ്സാണ്. ಈ ಕೂತ್ಕೊಳ್ಳಿಕ್ಕೆ ಸ್ಥಳವನ್ನು ಹುಡುಕ್ತಾ ಇದ್ದೀರಾ? അപ്പം ബസ്സിനകത്തോട്ട് കയറി ಬಸ್ಸಿನೊಳಗೆ ಹತ್ತಿದು ಮಾತ್ರವೇ സീറ്റിൽ ഇരിക്കാൻ തുടങ്ങിയില്ല. ಈ ಸೀಟಲ್ಲಿ ಕುಳಿತುಕೊಳ್ಳಿಕ್ಕೆ ಹೋಗ್ಲೇ ಇಲ್ಲ. കമ്പിയിലോട്ട് പിടിച്ചപ്പോഴേ ಆ ಕಂಬಿಯನ್ನು ಹಿಡಿದುಕೊಂಡಾಗಲೇ ഡ്രൈവർ വണ്ടി അടിച്ചു വിട്ട് സ്പീഡിൽ വിടുക. ಡ್ರೈವರ್ ಗಾಡಿಯನ್ನು ಸ್ಪೀಡ್ ಆಗಿ ಓಡಿಸ್ತಾ ಇದ್ದಾರೆ. നമ്മൾ എന്ത് ചെയ്യും? ನಾವೇನ್ ಮಾಡ್ತೇವೆ? Praise the Lord. ಪ್ರೈಸ್ ದಿ ಲಾರ್ಡ್. നമ്മൾ ചിലപ്പോൾ താഴെ വീഴും. ನಾವು ಒಂದು ವೇಳೆ ಕೆಳಗೆ ബാലൻസ് കിട്ടുകയില്ല. ನಮಗೇನು ಹಿಡಿಲಿಕ್ಕೆ ಅಲ್ಲಿ ಸಿಗ್ತಾ ಇಲ್ಲ. ബാലൻസ് ആയില്ല. ಅಲ್ಲಿ ಸ್ಥಳವು ಸರಿಯಾಗಿ ಸಿಕ್ಕಿಲ್ಲ. അതിനു മുമ്പ് വണ്ടി എടുത്തു. ಅದಕ್ಕಿಂತ ಮುಂಚೆನೆ ಗಾಡಿ ಓಡಿಸಿದ್ರು. എന്നതുപോലെ ಹಾಗೆ ಇರುವಾಗ യേശു പടകിൽ ഇരുന്ന പാടെ ಯೇಸು ದೋಣಿಯಲ್ಲಿ ಹತ್ತಿದಾಗಲೇ പെട്ടെന്ന് ശിഷ്യന്മാർ തോണി മുമ്പോട്ട് കൊണ്ടുപോയി. ಕೂಡಲೇ ದೋಣಿಯನ್ನು ಮುಂದಕ್ಕೆ ಕೊಂಡೋದ್ರು. ഹല്ലേലൂയ. ಹಾಲೆಲೂಯ. ഒരു ചെറിയ ഒരു എക്സാമ്പിൾ പറഞ്ഞു വിടാം. ಒಂದು ಚಿಕ್ಕ ಒಂದು ಉದಾಹರಣೆ ಹೇಳುತ್ತೇನೆ.
ഇവിടുന്ന് നമ്മുടെ പ്രൈസലോം ഷിമോഗയ്ക്ക് പോവുക. ನಾವು ಇಲ್ಲಿಂದ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೇವೆ. അങ്ങോട്ട് പോകുമ്പോൾ ഒരു ടേണിംഗ് ഉണ്ട്, അങ്ങോട്ട് ഒരു വളവുണ്ട്. ನಾವು ಆಚೆಯಿಂದ ಹೋಗುವಾಗ ഇങ്ങനെ പോകുമ്പോൾ ഒരു ടേണിംഗ്, ಒಂದು ಟರ್ನಿಂಗ್ ಉಂಟು. ടേണിംഗ് ಹೀಗೆ ಟರ್ನಿಂಗ್ ಉಂಟು. ആ ಭಾಗದಲ್ಲಿ യേശു നിൽക്കുകയാ, ಯೇಸು ಕ್ರಿಸ್ತ ನಿಂತಿದ್ದಾನೆ. നീ ഇവിടുന്ന് വണ്ടി ഓടിച്ചോണ്ട് പോവാ, ನೀನು ಇಲ್ಲಿಂದ ಆ ಗಾಡಿ ತೆಗೆದುಕೊಂಡು ಹೋಗ್ತೀಯಾ. പ്രൈസ് ലോർഡ്, ಪ್ರೈಸ್ ಲಾರ್ಡ್. ആ ട്രാൻസാക്ഷൻ പറയുന്ന ആള് വണ്ടി ഓടിച്ചോണ്ട് പോവാ, ಟ್ರಾನ್ಸ್ಲೇಷನ್ ಮಾಡುವಂತ ನಾನು ಗಾಡಿ ಓಡಿಸ್ತಾ ಇದ್ದೇನೆ. യേശു ടേണിംഗ് നിൽക്കുക, ಯೇಸು ಕ್ರಿಸ್ತನು ಆಚೆಯಲ್ಲಿ ನಿಂತಿದ್ದಾರೆ. യേശുവിന് ഷിമോഗയ്ക്ക് പോകണം, ಯೇಸು ಕ್ರಿಸ್ತನಿಗೂ ಶಿವಮೊಗ್ಗಕ್ಕೆ ಹೋಗಬೇಕು. നീയും ഷിമോഗയ്ക്ക് പോവുകയാ. ಹಾಗಾದ್ರೆ ನಾನು ಕೂಡ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೇನೆ. വണ്ടി വരുന്ന കണ്ടോണ്ട് ಹಾಗಾದ್ರೆ ಗಾಡಿ ಬಿಡುವವರನ್ನು ನೋಡಿ യേശു ಕೈ കാണിച്ചു, ಯೇಸು ಕ್ರಿಸ್ತನು ಕೈ ತೋರಿಸಿದರು. നീ എന്ത് ചെയ്യും? ಆಗ ನಾನು ಏನು ಮಾಡ್ತೇನೆ? എന്ത് ചെയ്യും? സ്തോത്രം, ಸ್ತೋತ್ರಂ. സുനന്ദ സിസ്റ്റർ എന്ത് ചെയ്യും? വണ്ടി സ്റ്റോപ്പ് ചെയ്യുവോ? ಗಾಡಿಯನ್ನು ಸ್ಟಾಪ್ ಮಾಡುತ್ತೀರಾ? യേശു കൈ കാണിക്കുക, എന്ത് ചെയ്യും? ಯೇಸು ಕ್ರಿಸ್ತನು ಕೈ ತೋರಿಸಿದರೆ ಗಾಡಿಯನ್ನು ನಿಲ್ಲಿಸುತ್ತೀರಾ? സ്റ്റോപ്പ് ചെയ്യുവോ? ಸ್ಟಾಪ್ ಮಾಡುತ್ತೀರಾ? ഇല്ല, പേടിച്ചിരിക്കുക. ಅಥವಾ ಭಯ ಪಡುತ್ತೀರಾ? യേശുവിനെ കണ്ട് പേടിച്ചിരിക്കുകയാണോ? ಯೇಸು ಕ್ರಿಸ್ತನನ್ನು ನೋಡಿ ಭಯ ಪಡುತ್ತೀರಾ? യേശുവിനെ കൈ കാണിച്ച് യേശു നിർത്തുവോ? നമ്മൾ നിർത്തുവോ? യേശുവിനെ കാണുമ്പോൾ ಯೇಸು ಕ್ರಿಸ್ತನು ಕೈ ತೋರಿಸಿದರೆ ನಾವು ಗಾಡಿ ನಿಲ್ಲಿಸುತ್ತೇವಾ? നിർത്തുവോ? ನಿಲ್ಲಿಸುತ್ತೇವಾ? നിർത്തും. ನಿಲ್ಲಿಸುತ್ತೇವೆ. പിന്നെ എന്ത് ചെയ്യും? ಮತ್ತೆ ಏನು ಮಾಡುತ್ತೇವೆ? പ്രേമി എന്ത് ചെയ്യും? ಪ್ರೇಮ ಸಿಸ್ಟರ್ ಏನ್ ಮಾಡ್ತೀರಾ? പറ സംസാരിക്കുക, ಹೇಳಿ, ಮಾತನಾಡಿ. പ്രേമി വണ്ടി ഓടിച്ചോണ്ട് പോകുന്നു, യേശു കൈ കാണിക്കുന്നു. ಪ್ರೇಮ ಸಿಸ್ಟರ್ ಗಾಡಿಯನ್ನು ಓಡಿಸ್ತಾ ಇದ್ದಾರೆ, ಯೇಸು ಕ್ರಿಸ್ತರು ಗಾಡಿಗೆ ಕೈ ತೋರಿಸ್ತಾ ಇದ್ದಾರೆ ನಿಲ್ಲಿಸ್ಲಿಕ್ಕಾಗಿ. പ്രേമി സിസ്റ്റർ വണ്ടി നിർത്തുന്നു, പ്രൈസ് ലോർഡ്. എന്നിട്ട് എന്ത് ചെയ്യുന്നു? ಪ್ರೇಮ ಸಿಸ್ಟರ್ ಗಾಡಿಯನ್ನು ನಿಲ್ಲಿಸುತ್ತಾರೆ. ಆದ್ರೆ ನೀವು ಏನು ಮಾಡುತ್ತೀರಾ? ഒന്നുമില്ല, ಏನು ಇಲ್ವಾ? പ്രൈസ് ലോർഡ്. യേശുവിന് സീറ്റ് തുറന്നു കൊടുക്കുവോ? ಯೇಸು ಕ್ರಿಸ್ತನಿಗಾಗಿ ಸೀಟನ್ನು ತೆಗೆದುಕೊಡ್ತೀರಾ? യേശുവിനെ എവിടെ ഇരുത്തും? ಯೇಸು ಕ್ರಿಸ್ತನನ್ನು ಎಲ್ಲಿ ಕೂತ್ಕೊಳ್ಳಿಸ್ತೀರಿ? യേശು ಶಿವಮೊಗ್ಗಕ್ಕೆ പോവാ, ನೀ ಶಿವಮೊಗ್ಗಕ್ಕೆ പോവുക. ಯೇಸು ಕ್ರಿಸ್ತನು ಕೂಡ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದಾರೆ, ನೀವು ಕೂಡ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀರಾ. യേശു കൈ കാണിച്ചപ്പോൾ നീ വണ്ടി നിർത്തി. ಯೇಸು ಕ್ರಿಸ್ತನು ಕೈ ತೋರಿಸಿದಾಗ ನೀವು ಗಾಡಿ ನಿಲ್ಲಿಸಿದಿರಿ. യേശുവിനെ എവിടെ ഇരുത്തും? ಈಗ ಯೇಸು ಕ್ರಿಸ್ತನನ್ನು ಎಲ್ಲಿ ಕೂತ್ಕೊಳ್ಳಿಸುತ್ತೀರಿ? ഇല്ല. പ്രൈസ് ലോർഡ്. ಪ್ರೈಸ್ ಲಾರ್ಡ್. നിങ്ങൾ എൻ്റെ കൂടെ വരിക, ನೀವು ನನ್ನ ಜೊತೆಯಲ್ಲೇ ಬನ್ನಿರಿ. നമ്മൾ ഒന്നിച്ചാണ് പ്രസംഗിക്കുന്നേ. ನಾವು ಒಟ್ಟಾಗಿ ಸೇರಿ ಪ್ರಸಂಗ ಮಾಡ್ತಾ ಇದ್ದೇವೆ. യേശുവിനെ നമ്മൾ കാണുമ്പോൾ, യേശു കൈ കാണിക്കുമ്പോൾ നമ്മൾ നിർത്തുന്നു. ಯೇಸು ಕ್ರಿಸ್ತನನ್ನು ನೋಡುವಾಗ ಅವರು ಕೈ ತೋರಿಸಿದ್ರೆ ನಾವು ನಿಲ್ಲಿಸುತ್ತೇವೆ. നമ്മൾ യേശുവിനെ എവിടെ ഇരുത്തും? ನಾವು ಯೇಸು ಕ್ರಿಸ್ತನನ್ನು ಎಲ್ಲಿ ಕೂತ್ಕೊಳ್ಳಿಸುತ್ತೇವೆ? ആർക്കും മനസ്സിലാകുന്നില്ല, ಯಾರಿಗೂ ಅದು ಅರ್ಥವಾಗುವುದಿಲ್ಲ. പ്രൈസ് ലോർഡ്. ಪ್ರೈಸ್ ಲಾರ್ಡ್. നമുക്ക് മനസ്സിലായോ നമ്മൾ എവിടെ ഇരുത്തി യേശുവിനെ? അറിയത്തില്ല. ഞാൻ ആ വണ്ടി ഓടിച്ചോണ്ട് പോവുകയാണെങ്കിൽ, യേശുവിനെ കാണുമ്പോൾ യേശു കൈ കാണിച്ച് നിർത്തുകയാണെങ്കിൽ, ಪಾಸ್ಟರ್ ಗಾಡಿ ಬಿಡ್ಕೊಂಡು ಹೋಗ್ತಾ ಇರುವಾಗ ಯೇಸು ಕೈ ತೋರಿಸಿದ್ರೆ ഞാൻ ഡ്രൈവിംഗ് സീറ്റിൽ നിന്ന് വെളിയിൽ ഇങ്ങനെ ഇറങ്ങും. ನಾನು ಡ್ರೈವಿಂಗ್ ಸೀಟ್ನಿಂದ ಕೆಳಗಿಳಿಯುತ್ತೇನೆ. യേശുവിനെ ഡ്രൈവിംഗ് സീറ്റിലേക്ക് കൊടുക്കും. ಯೇಸು ಕ್ರಿಸ್ತನನ್ನು ಡ್ರೈವಿಂಗ್ ಸೀಟ್ ಅಲ್ಲಿ ಕುಳಿಸಿಕೊಳ್ಳುತ್ತೇನೆ. എന്നിട്ട് ഞാൻ യേശുവിನ അടുക്കൽ ഇരിക്കും. ಆಮೇಲೆ ನಾನು ಯೇಸುವಿನ ಹತ್ತಿರಕ್ಕೆ ಕೂತ್ಕೊಳ್ಳುತ್ತೇನೆ. എനിക്ക് ഉറങ്ങുവാണെങ്കിൽ ഉറങ്ങാം, ನಮ್ಗೆ ನಿದ್ದೆ ಮಾಡಬೇಕಾದ್ರೂ ನಿದ್ದೆ ಮಾಡಬಹುದು, എന്ത് വേണം ചെയ്യാം. ನನಗೆ ಏನು ಬೇಕಾದ್ರೂ ಮಾಡಬಹುದು. ഡ്രൈവ് ചെയ്യുന്ന യേശുവാ. ಕಾರಣ ನನ್ನ ಡ್ರೈವಿಂಗ್ ಯೇಸು ಕ್ರಿಸ್ತನಾಗಿದ್ದಾನೆ. ಆಮೇನ್. ഒരു അപകടം ഉണ്ടാകാതെ യേശു അവിടെ കൊണ്ടെത്തിക്കും. ಯಾವುದು ಅಪಘಾತಗಳು ಉಂಟಾಗದೆ ಯೇಸು ಕ್ರಿಸ್ತ ನಮ್ಮನ್ನು ಅಲ್ಲಿ ಮುಟ್ಟಬೇಕಾದ ಸ್ಥಳಕ್ಕೆ ಮುಟ್ಟಿಸುತ್ತಾನೆ. നമ്മുടെ എല്ലാത്തിനും മുൻപിൽ യേശു ആകണം. ನಮ್ಮ ಎಲ್ಲದರ ಮುಂದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಬೇಕು. ദൈവമുണ്ടെങ്കിൽ എല്ലാം ഉണ്ട്. ದೇವರಿರುವುದಾದ್ರೆ ಎಲ್ಲವೂ ಇದೆ. യേശു ഡ്രൈവ് ചെയ്താൽ നമുക്ക് സുഖമായിട്ട് പോകാം. ಯೇಸು ಕ್ರಿಸ್ತನು ಡ್ರೈವಿಂಗ್ ಮಾಡುವುದಾದ್ರೆ ನಾವು ಸುಖವಾಗಿ ಹೋಗಬಹುದು. നമ്മളാ ഡ്രൈവ് ചെയ്യെങ്കിൽ യേശുവിന് സ്വസ്ഥമായിട്ട് ഇരിക്കാൻ പറ്റുകയില്ല. ನಾವು ಡ್ರೈವಿಂಗ್ ಮಾಡಿದ್ರೆ ಯೇಸು ಕ್ರಿಸ್ತನನ್ನು ಕುಳ್ಳಿರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. നമുക്ക് സ്വസ്ഥത ഉണ്ടാകത്തില്ല. ನಮಗೆ ಸ್ವಸ್ಥತೆ ಉಂಟಾಗುವುದಿಲ್ಲ. നമ്മൾ പേടിച്ച് വലിച്ച വണ്ടി ഓടിക്കും. ನಾವು ಭಯಪಟ್ಟು ಗಾಡಿ ಬಿಡಬೇಕು. യേശു ഡ്രൈവ് ചെയ്തു കഴിഞ്ഞാൽ, ಹಾಗಾದ್ರೆ ಯೇಸು ಕ್ರಿಸ್ತನು ಗಾಡಿ ಬಿಡುವುದಾದ್ರೆ ഒന്നും അറിയണ്ട, ನಾವು ಏನು ಅದನ್ನು ತಿಳ್ಕೊಳ್ಳೋದು ಬೇಡ. കട്ടറിലും ചാടത്തില്ല.
ഉണ്ടാകത്തില്ല. ಯಾವ ಸಂಭವಗಳು ഒരു ನಡೆಯುವುದಿಲ್ಲ. അപകടം ഉണ്ടാകത്തില്ല. ಒಂದು ಅವಘಡಗಳು ಉಂಟಾಗುವುದಿಲ್ಲ. ലക്ഷ്യത്തിലെത്തിക്കുവാൻ യേശു വിശ്വസ്തനാണ്. ಸುರಕ್ಷಿತವಾಗಿ ಎತ್ತಿಸಲಿಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಂಬಿಗಸ್ತನಾಗಿದ್ದಾನೆ. Praise the Lord. Hallelujah. ദൈവം അനുകൂലമെങ്കിൽ ದೇವರು ಅನುಕೂಲವಾಗಿರುವುದಾದ್ರೆ പ്രതികൂലം ആരുമില്ല. ಅನಾನುಕೂಲಗಳು ಯಾರು എന്ന് പറഞ്ഞതുപോലെ ಹಾಗೆ ಹೇಳುವ ರೀತಿಯಲ್ಲಿ അക്കരയ്ക്ക് പോന്ന് പറഞ്ഞപ്പോൾ ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ യേശു ಹೇಳಿದಾಗ ഇരിക്കുന്നതിന് മുമ്പ് ಯೇಸು ಕುಳಿತುಕೊಳ್ಳುವ ಮುಂಚೆನೆ ಶಿಷ್ಯರು തോണി എടുത്ത് മുൻപോട്ട് പോയി ದೋಣಿಯನ್ನು ಓಡಿಸಿ ಮುಂದಕ್ಕೆನೆ ಹೋದರು. ಕಾರಣ അവർക്ക് ഈ ഗലീലക്കടൽ അറിയാം. ಅವರಿಗೆ ಈ ಗಲೀಲ ಕಡಲದ ವಿಷಯ ಗೊತ್ತುಂಟು. മുക്കുവന്മാരാണ്. ಅವರೆಲ್ಲರೂ ಮೀನು ಹಿಡಿಯುವಂತ ಮನುಷ್ಯರು. തുഴയാൻ അറിയാം. ಅವರಿಗೆ ಒಳ್ಳೆ ರೀತಿಯಲ್ಲಿ ಗಾಳಿ ಬೀಳಲಿಕ್ಕೆ ಗೊತ್ತುಂಟು. വെള്ളത്തിലെ ഡ്രൈവിംഗ് ശരിക്കും അറിയാം. ಅವರಿಗೆ ನೀರಿನ ಪ್ರಯಾಣ ಒಳ್ಳೆ ರೀತಿಯಲ್ಲಿ ಗೊತ್ತಿದೆ. അറിയാവുന്നവരാണ്. ಅವರಿಗೆ ಗೊತ್ತಿರುವ ಕಾರಣ ಎಲ್ಲ ಶಿಷ್ಯರು ಅದು ಗೊತ್ತಿರುವಂತವರೇ. യേശു കേറിയ മാത്രയിൽ ಹಾಗಾದ್ರೆ ಯೇಸು ಹತ್ತಿದ್ದು ಮಾತ್ರವೇ അമരത്ത് പോയി കിടന്ന് ഉറങ്ങിപ്പോയി. ಅವರೆಲ್ಲರೂ ನಿದ್ದೆ ಮಾಡಿಬಿಟ್ಟರು. അമരത്ത് യേശു കിടന്ന് ഉറങ്ങിപ്പോയി. ಯೇಸು ಹತ್ತಿದ ತಕ್ಷಣವೇ ಅಲ್ಲಿ ನಿದ್ದೆ ಮಾಡಿಬಿಟ್ಟರು. ഒരു തോണിയുടെ അമര എന്ന് പറയുമ്പോൾ ಒಂದು ದೋಣಿಯ ಅಮರ ಎಂಬುದಾಗಿ ಹೇಳುವುದಾದರೆ ഭാഗമാണ്, പുറകുഭാഗമാണ് അമരം. ಹಿಂದೆಯ ಭಾಗವಾಗಿದೆ ಅಮರ. ഏത് പ്രശ്നത്തിലും ಯಾವ ಸಮಸ್ಯೆಗಳಲ್ಲಿಯೂ പെട്ടെന്ന് ಬೇಗನೆ ಸಂಭವಿಸುವುದು അപകടപ്പെടുന്ന സ്ഥലമാണ് അമരം. ಬೇಗನೆ ಅವಘಡಗಳು ಸಂಭವಿಸುವುದು ಹಿಂದೆಯ ಭಾಗಕ್ಕೆ. തകർന്നു പോകുന്ന ഭാഗമാണ് അമരം. ಬಿದ್ದು ಹೋಗುವಂತ ಭಾಗವಾಗಿದೆ ಹಿಂದೆಯ ಭಾಗ. യേശು കിടക്കുന്നത് ಅಲ್ಲಿ ಆಗಿದ್ದಾನೆ ಯೇಸು ಕ್ರಿಸ್ತನ ಮಲಗಿದ್ದು. അടിച്ചുവിട്ടു പോവുകയാണ്. ಶಿಷ್ಯರು ಆಗಲೇ ದೋಣಿಯನ್ನು ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಲಕ್ಷ್ಯ മനസ്സിലായ. ಆದ್ರೆ ಅವರ ಒಂದು ಗುರಿ ಅರ್ಥವಾಯಿತು. പെട്ടെന്ന് കാറ്റ് അവർക്ക് പ്രതികൂലമായി മാറി. ಅವರ ಒಂದು ಗಾಳಿ ಅವರಿಗೆ ಅನಾನುಕೂಲವಾಗಿ ಅಲ್ಲಿ ಮಾರ್ಪಟ್ಟಿತು. ഹല്ലേലൂയ. ಹಲ್ಲೆಲೂಯ. കാറ്റ് എവിടുന്ന് വരുന്നു? ಗಾಳಿ ಎಲ್ಲಿಂದ ಬಂತು? ಪ್ರೇಮ ಕಾറ്റ് എവിടുന്നാ വരുന്നത്? ಪ್ರೇಮ ಸಿಸ್ಟರ್, ಗಾಳಿ ಎಲ್ಲಿಂದ ಬಂತು? കർണാടകയിലാണ് വരുന്നത്. ಕರ್ನಾಟಕದಿಂದ ಬಂತ? ബാംഗ്ലൂരിന്നാണ് വരുന്നത് കാറ്റ്. ಬ್ಯಾಂಗ್ಳೂರಿನಿಂದ ಬಂತ? എവിടുന്ന കാറ്റ് വരുന്നത്? ಎಲ್ಲಿಂದ ಗಾಳಿ ಬಂತು? ಮಂಗಳೂರಿನಾണോ? ಮಂಗಳೂರಿಂದವಾ? പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. കാറ്റ് എവിടുന്ന് വരുന്നു? ಗಾಳಿ ಎಲ್ಲಿಂದ ಬಂತು? 135 സങ്കീർത്തനം അതിന്റെ 7ാമത്തെ വാക്യം വായിക്കാം. 137ನೇ ಕೀರ್ತನೆ 7ാം വാക്യം. 7ನೇ ವಾಕ್ಯ. 137ನೇ ಕೀರ್ತನೆ 7ನೇ ವಾಕ್ಯ. സങ്കീർത്തനം 135. 135 ಸಾರಿ 135 വേഴ്സ് 7. അപ്പൊ എവിടുന്ന കാറ്റടിക്കുന്നേ? ഗാളി എവിടുന്ന വരുന്നേ? ಹಾಗಾದ್ರೆ ಗಾಳಿ ಎಲ್ಲಿಂದ ಬರುತ್ತದೆ? ತನ್ನ ಉಗ್ರಾಣದಿಂದ. തന്റെ ഭണ്ഡാരത്തിൽ നിന്ന് കാറ്റടിപ്പിക്കുന്ന ദൈവം, ತನ್ನ ಉಗ್ರಾಣದಿಂದ ಗಾಳಿಯನ್ನು ಬೀಸ ಮಾಡುವಂತ ದೇವರು. ശിഷ്യന്മാര് പടക് മുൻപോട്ട് പോയപ്പോൾ ಶಿಷ್ಯರು ಆ ದೋಣಿಯಲ್ಲಿ ಮುಂದೆ ಹೋಗುವಾಗ അവർക്കൊരു ലക്ഷ്യമില്ലാതെ പോവുകയാണ്. ಅವರಿಗೆ ಯಾವುದೇ ಗುರಿ ಗೊತ್ತಿಲ್ಲದೆ ಹೋಗ್ತಾ ಇದ್ದಾರೆ. യേശുവിനെ അവർ നോക്കുന്നില്ല. ಯೇಸು ಕ್ರಿಸ್ತನನ್ನು ಅವರು ನೋಡ್ತಾ ಇಲ್ಲ. യേശുവിനെ വിചാരിക്കുന്നില്ല. ಯೇಸು ಕ್ರಿಸ್ತನನ್ನು ನೆನಪು ಮಾಡುತ್ತಾ ಇಲ್ಲ. അവരുടെ കഴിവും പ്രാപ്തിയും വെച്ചുകൊണ്ട്, ಅವರ ಸಾಮರ್ಥ್ಯವನ್ನು ಅವರಿಟ್ಟುಕೊಂಡು, അവരുടെ സാമർത്ഥ്യം കൊണ്ട് അവർ തോണി തൊഴിഞ്ഞു പോകുകയാ. ಅವರ ಸಾಮರ್ಥ್ಯ ಬಲದಿಂದ ಅವರು ದೋಣಿಯನ್ನು ಮುಂದಕ್ಕೆ ಹೋಗುತ್ತಾ ಇದ್ದಾರೆ. ಹಾಗಾದ್ರೆ ದೇವರಲ್ಲಿ ಒಂದು ಗಾಳಿಯನ್ನು ಬೀಸ ಮಾಡಿದಾಗ ಇವರಿಗೆ ಮುಂದೆ ಹೋಗಲು ಸಾಧ್ಯವಾಗಲಿಲ್ಲ. ನಿನ್ನ ಸಾಮರ್ಥ್ಯದಿಂದ, ನಿನ್ನ ವಿದ್ಯಾಭ್ಯಾಸ ಯೋಗ್ಯತೆಯಿಂದ, ನಿನ್ನ ಪಾರಂಪರ್ಯದಿಂದ ನಿನಗೆ ಮುಂದೆ ಹೋಗಲು ಸಾಧ್ಯವಿಲ್ಲ. ದೇವರು ಕಲ್ಪಿಸದೆ, ದೇವರು ಮಾತನಾಡದೆ, ದೇವರು ಅನುಮತಿಸದೆ ನಿನಗೆ ಮುಂದೆ ಹೋಗಲು ಸಾಧ್ಯವಿಲ್ಲ. ಎಲ್ಲಿ ನೋಡಿದರು ನೀನು ಅಲ್ಲಿ ಸುತ್ತಾಡಬೇಕು. ನಿನ್ನ ಲಕ್ಷ್ಯತೆ ನಿರೀಕ್ಷೆ ಲಕ್ಷ್ಯಕ್ಕೆ ಎತ್ತಿಸುವಂತ ದೇವರು ಯೇಸು ಮಾತ್ರ ಆಗಿದ್ದಾರೆ. ഹല്ലേലൂയ. ಹಲ್ಲೆಲೂಯಾ. ನಮ್ಮ ಸಾಮರ್ಥ್ಯದಿಂದ ನಮಗೆ ಗುರಿ ಮುಟ್ಟಲು ಸಾಧ್ಯವಿಲ್ಲ. എന്നാൽ ಆದರೆ ദൈവം വിചാരിക്കാതെ, ದೇವರನ್ನು ನೆನಪು ಮಾಡದೆ നമ്മൾക്ക് ഒരു അണിവരൽ പോലും അനക്കാൻ കഴിയത്തില്ല. ನಮಗೆ ಒಂದು ಕೂದಲು ಕೂಡ ಅಲ್ಲಾಡಿಸಲಿಕ್ಕೆ ಸಾಧ್ಯವಿಲ್ಲ. ദൈവം വിചാരിക്കാതെ, ದೇವರನ್ನು ನೆನಪು ಮಾಡದೆ നിനക്ക് മുന്നേറാൻ കഴിയത്തില്ല. ನಿನಗೆ ಮುಂದೆ ಸಾಗಲು ಸಾಧ್ಯವೇ ಇಲ್ಲ. എത്ര നോക്കിയാലും, ನೀನು ಎಷ್ಟು ನೋಡಿದರೂ, എത്ര പരിശ്രമിച്ചാലും, ನೀನು ಎಷ್ಟು ಪರಿಶ್ರಮ ಮಾಡಿದರೂ നിനക്ക് രക്ഷപ്പെടാൻ നിനക്ക് കഴിയത്തില്ല. ನಿನಗೆ ರಕ್ಷಣೆ ಒಂದು ಸಾಧ್ಯವೇ ಇಲ್ಲ. ദൈവം വിചാരിക്കണം. ದೇವರನ್ನು ನೆನಪು ಮಾಡಿಕೊಳ್ಳಬೇಕು. ദൈവം വിചാരിച്ച, ದೇವರು
ನೆನಪು ಮಾಡಿಕೊಂಡರೆ, ഏത് അസാധ്യങ്ങളെയും സാധ്യമാക്കുവാൻ, ದೇವರು ನೆನಪು ಮಾಡಿಕೊಂಡರೆ ಯಾವುದು ಅಸಾಧ್ಯವನ್ನು ഏത് ಸಾಧ್ಯ ಮಾಡಲು, പ്രശ്നത്തെയും ഇല്ലാതാക്കുവാൻ ಯಾವುದು ಸಮಸ್ಯೆಗಳಿಲ್ಲದಂತೆ ಮಾಡಲು ദൈവത്തിനെ കഴിയത്തുള്ളൂ. ದೇವರಿಗೆ ಮಾತ್ರವೇ ಸಾಧ್ಯ. ദൈവത്തിനെ കഴിയത്തുള്ളൂ. ದೇವರಿಗೆ ಮಾತ್ರವೇ ಸಾಧ್ಯ. ഇത് കാറ്റ് പ്രതികൂലമായി, ನಿನಗೆ ಈ ಗಾಳಿ ಇವರಿಗೆ ಅನಾನುಕೂಲವಾಯಿತು, കാറ്റ് അവർക്ക് പ്രതികൂലമായി, ಈ ಗಾಳಿ ಅವರಿಗೆ ಅನಾನುಕೂಲವಾಯಿತು. ഒരു ഭാഗത്ത് പറയുന്നു, ಒಂದು ಭಾಗದಲ್ಲಿ ಹೇಳುತ್ತದೆ, യഹോവയായ ദൈവം ಯೆಹೋವನಾದ ದೇವರು കാറ്റുകളെ തൻ ദൂതന്മാരും ಗಾಳಿಯ ದೂತರುಗಳನ್ನು അഗ്നിജ്വാലെ തൻ ശുശ്രൂഷന്മാരാക്കിയിരിക്കുന്നു. ಗಾಳಿಯನ್ನು ದೂತರನ್ನಾಗಿಯೂ ಅಗ್ನಿ ಜ್ವಾಲೆಯನ್ನು ಸೇವಕರನ್ನಾಗಿಯೂ ಮಾಡಿದ್ದಾನೆ. ഹല്ലേലൂയ. ಹಲ್ಲೆಲೂಯ. അപ്പോൾ കാറ്റുകൾ ദൈവത്തിന്റെ ദൂതന്മാരാണ്. ಹಾಗಾದ್ರೆ ಗಾಳಿಗಳು ದೇವರ ದೂತರುಗಳಾಗಿದ್ದಾರೆ. ദൈവത്തിന്റെ ദൂതനാണ് കാറ്റ്. ದೇವರ ದೂತರಾಗಿದ್ದಾರೆ ಗಾಳಿ. ദൈവത്തിന്റെ ദൂതൻ കാറ്റായിട്ട് വരുമ്പോൾ ದೇವರ ದೂತರು ಗಾಳಿಯಾಗಿ ಬರುವಾಗ നമുക്കതിൽ ഭാരപ്പെടാനൊന്നുമില്ല. ನಾವು ಅದಕ್ಕೆ ಭಾರ ಪಡುವುದಕ್ಕೆ ಯಾವುದೂ ಇಲ್ಲ. സങ്കീർത്തനം 104 ಕೀರ್ತನೆ 104ನೇ ಅಧ್ಯಾಯ 4 വാക്യം. 4ನೇ ವಾಕ್ಯ. കീർത്തനം 104 4 വാക്യം. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. അപ്പൊ ഗ്വാളി ആരാ? ദൂതന്മാർ. ಹಾಗಾದ್ರೆ ಗಾಳಿಯು ದೂತರುಗಳಾಗಿದ್ದಾರೆ. ദൈവത്തിന്റെ ദൂതനാണ് കാറ്റ്. ದೇವರ ದೂತರುಗಳಾಗಿದ್ದಾರೆ ಈ ಗಾಳಿಗಳು. അപ്പൊ ഈ പടകിൽ ಹಾಗಾದ್ರೆ ಈ ದೋಣಿಯಲ್ಲಿ കാറ്റടിച്ചത് ಗಾಳಿ ಹೊಡೆದ ನಿಮಿತ್ತ മാനുഷികമായിട്ടാണോ? ಅದು ಮಾನುಷಿಕವಾಗಿ ಆಗಿದೆಯಾ? ഇതിൽ ദൈവപുത്രനായ യേശു ഉണ്ടല്ലോ. ಇಲ್ಲಿ ದೇವಪುತ್ರನಾದ ಯೇಸು ಕ್ರಿಸ್ತನಿದ್ದಾನಲ್ಲ, ആ യേശുവിനെ അവര് ശ്രദ്ധിക്കുന്നില്ല. ಆ ಯೇಸು ಕ್ರಿಸ್ತನವನ್ನು ಶ್ರದ್ಧೆಯಿಂದ ನೋಡುವುದಿಲ್ಲ ಅವರು. യേശു ആരാണെന്ന് ಯೇಸು ಯಾರೇ ಆಗಿದ್ದಾನೆ ಎಂಬುದಾಗಿ വെളിപ്പെടുത്തുവാൻ വേണ്ടിയാണ് ಅವರು ಪ್ರಕಟಪಡಿಸುವುದಕ್ಕಾಗಿ ಆಗಿದೆ കാറ്റടിച്ചത്. ಈ ಗಾಳಿ ಅವರಿಗೆ ಬೀಸಿದ್ದು. ദൈവം ആരാണെന്ന് ದೇವರು ಯಾರೆಂಬುದಾಗಿ ബോധ്യപ്പെടുത്തുന്നതാണ് ಅವರಿಗೆ ಅರಿವು ಉಂಟಾಗುವುದಕ್ಕಾಗಿ കൂട്ടായ്മകളും ശുശ്രൂഷകളും. ಈ ಸೇವೆಗಳು ಮತ್ತೆ ಕೂಟಗಳು, പരിശുദ്ധാത്മാവിന്റെ പ്രവൃത്തി ಪರಿಶುದ್ಧಾತ್ಮನ ಕಾರ್ಯಗಳು നമ്മുടെ ജീവിതത്തിൽ ನಮ್ಮ ಜೀವಿತದಲ್ಲಿ വെളിപ്പെടുത്തി തരുന്നത് ಪ್ರಕಟಪಡಿಸಿ ಕೊಡುವಂತದ್ದು പ്രാർത്ഥനയുടെ അന്തരീക്ഷത്തിൽ കൂടിയാണ്. ಪ್ರಾರ್ಥನೆಯ ಅಂತರಿಕ್ಷದಲ್ಲಿ ಕೂಡಿಯಾಗಿದೆ. പ്രാർത്ഥിക്കുന്ന ദൈവമക്കൾ ಪ್ರಾರ್ಥಿಸುವಂತ ದೇವರ ಮಕ್ಕಳು ഒന്നിച്ചു കൂടിയിരുന്ന് ಒಟ್ಟಾಗಿ ಸೇರಿ ഏകാഗ്രതയോടെ പ്രാർത്ഥിക്കുമ്പോൾ ಏಕಾಗ್ರತೆಯಿಂದ ಪ್ರಾರ್ಥಿಸುವಾಗ സ്വർഗ്ഗത്തിലെ ദൈവം ಸ್ವರ್ಗದ ದೇವರು പ്രാർത്ഥന കേട്ട് ಪ್ರಾರ್ಥನೆ ಕೇಳಿ ഇറങ്ങി വന്ന് ಇಳಿದು ಬಂದು ചില ആവശ്യങ്ങളെ ಕೆಲ ಅಗತ್ಯತೆಗಳನ್ನು നൽകി തന്ന് ನಮಗೆ ಕೊಟ್ಟು നമ്മെ എല്ലാവരെയും ನಮ್ಮ ಎಲ್ಲರನ್ನು അനുഗ്രഹിക്കുന്നത് ಆಶೀರ್ವದಿಸುವಂತದ್ದು പ്രാർത്ഥനയുടെ മുഖാന്തരം. ಪ್ರಾರ್ಥನೆಯ ಮೂಲಕವಾಗಿದೆ. ഹല്ലേലൂയ. ಹಾಲೆಲೂಯಾ. അതിനെല്ലാം ഒരു മുഖാന്തരം ഉണ്ടാകണം. അതിനൊക്കെയും ಅದೆಲ್ಲವೂ ഒരു കാരണമുണ്ടാകണം. ಒಂದಕ್ಕೆ ಕಾರಣ ಉಂಟಾಗುತ್ತದೆ. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. ഇപ്പോൾ ഈ യാത്ര ചെയ്യുമ്പോൾ ನಾವು ಹೊರಗೆ ಯಾತ್ರೆ ಮಾಡುವಾಗ യേശു പറഞ്ഞു ಯೇಸು ಹೇಳಿದರು, അക്കരയ്ക്ക് പോകാൻ. ಆಚೆ ದಡಕ್ಕೆ ಹೋಗೋಣ. നമുക്ക് അക്കരയ്ക്ക് പോകാമെന്നാ പറഞ്ഞത്. ನಾವು ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ ಮಾತ್ರ ಹೇಳಿದರು. നാം അക്കരയ്ക്ക് പോകാന്ന് പറയുമ്പോൾ ನಾವು ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ ಹೇಳುವಾಗ ഇപ്പൊ നമ്മൾ രണ്ടുപേരും കൂടെ ഉള്ളതുകൊണ്ടാണ് നാം എന്ന് പറയുന്നത്. ಈಗ ನಾವು ಇಬ್ಬರು ಇರುವ ನಿಮಿತ್ತವಾಗಿ ನಾವು ಎಂಬುದಾಗಿ ಹೇಳುತ್ತೇವೆ. ഒരാൾക്ക് നാം എന്ന് പറയത്തില്ല. ಒಂದು ವ್ಯಕ್ತಿಗೆ ನಾವು ಎಂಬುದಾಗಿ ಹೇಳುವುದಿಲ್ಲ, ഞാൻ എന്നേ പറയത്തുള്ളൂ. ನಾನು ಎಂಬುದಾಗಿ ಮಾತ್ರ ಹೇಳುತ್ತಾರೆ. ഒന്നിലധികം ആൾക്കാരുണ്ടെങ്കിലേ ಒಂದಕ್ಕಿಂತ ಹೆಚ್ಚಾಗಿ ಜನರು ಇರುವುದಾದ್ರೆ നാം എന്ന് സംബോധന ചെയ്യത്തുള്ളൂ. ಅಲ್ಲಿ ನಾವು ಎಂಬುದಾಗಿ ಹೇಳುತ್ತೇವೆ. ഇപ്പൊ 12 ശിഷ്യന്മാരും ಈಗ 12 ಶಿಷ್ಯರು യേശു ഉള്ളത് കൊണ്ടാണ് ಯೇಸು ಕ್ರಿಸ್ತನ ಇದ್ದ ನಿಮಿತ್ತವಾಗಿ നാം ನಾವು അക്കരയ്ക്ക് പോകാം ಆಚೆ ದಡಕ್ಕೆ ಹೋಗೋಣ എന്ന് പോകാന്ന് പറഞ്ഞത്. ಹಾಗೆ ಹೇಳಿದ್ದು. യേശു ദൈവമാണ്. ಯೇಸು ಕ್ರಿಸ್ತನು ದೇವರಾಗಿದ್ದಾನೆ. ഈ ദൈവം കൂടെ നിന്നിട്ടും ಈ ದೇವರ ಜೊತೆಯಲ್ಲಿ ನಿಂತು ಇವರು അവരുടെ ഇഷ്ടപ്രകാരം ಅವರ ಇಷ್ಟದ ಪ್ರಕಾರ തുഴയാൻ നോക്കി. ಅವರ ಆ ರೀತಿಯಾಗಿ ಓಡುವುದಕ್ಕೆ ಪ್ರಾರಂಭಿಸಿದರು. ಅದಾಗಿದ್ದಾರೆ കാറ്റടിക്കാൻ കാരണം. ಗಾಳಿ ಅಲ್ಲಿ ಒಡೆಯಲು ಕಾರಣ. നമ്മുടെ ഇഷ്ടപ്രകാരം പോകരുത്. ನಾವು ನಮ್ಮ ಇಷ್ಟದ ಪ್ರಕಾರ ಹೋಗಬಾರದು. നമുക്ക് വേണ്ടിയത് ನಮಗೆ ಬೇಕಾದದ್ದು ദൈവ ഇഷ്ടം. ದೇವರ ಇಷ್ಟ. ദൈവ ഇഷ്ടമാണോ ದೇವರ ಇಷ್ಟವಾಗಿದೆಯಾ? നമ്മളിവിടെ വന്നത് ನಾವಿಲ್ಲಿ ಬಂದದ್ದು ദൈവ ഇഷ്ടമാണോ? ದೇವರ ಇಷ್ಟವಾ? ഈ കൂട്ടായ്മ നടക്കുന്നത് ಈ ಕೂಟವು ನಡೆಯುವಂತದ್ದು ദൈവ ഇഷ്ടമാണോ? ದೇವರ ಇಷ್ಟವಾಗಿದೆ. നമ്മൾ യേശുവിന്റെ മകളായി ನಾವು മാറിയത് ಯೇಸು ಕ್ರಿಸ್ತನ ಮಗಳಾಗಿ ദൈവത്തിന്റെ ಮಗನಾಗಿ ಆದದ್ದು ഇഷ്ടമാണ്. ದೇವರ ಇಷ್ಟವಾಗಿದ್ದು ഏറ്റവും വേണ്ടിയത്. ನಮಗೆ ದೇವರ ಇಷ್ಟವೇ ദൈവ ಬಹಳ ಇಷ್ಟ ಬೇಕಾದದ್ದು. ഉണ്ടെങ്കിലೇ ದೇವರ ಚಿತ್ತ നമുക്ക് ಇರುವುದಾದ್ರೆ തിരിച്ചു പോകാൻ കഴിയത്തുള്ളൂ. ನಮಗೆ ತಿರುಗಿ ಹೋಗಲು നമുക്ക് ಸಾಧ್ಯವಾಗುತ್ತದೆ. എന്തെങ്കിലും ആകണമെന്നുണ്ടെങ്കിൽ ನಮಗೆ ಏನಾದ್ರೂ ಆಸೆ ಇರುವುದಾದ್ರೆ ദൈവത്തിന്റെ ഇഷ്ടം വേണം. ಅದು ದೇವರ ಇಷ್ಟವೇ ಆಗಿರಬೇಕು. ഹല്ലേലൂയ. ಹಾಲೆಲೂಯಾ. ദൈവ ഇഷ്ടമില്ലാതെ ದೇವರ ಚಿತ್ತವಿಲ್ಲದೆ ഏത് കാര്യം ചെയ്താലും ಯಾವ ಕಾರ್ಯಗಳನ್ನು ಮಾಡಿದರೂ ഒന്നും നടക്കത്തില്ല. ಯಾವುದು ನಡೆಯುವುದಿಲ್ಲ. കർത്താവ് പറയുന്നുണ്ട്, ಕರ್ತನ ಹೇಳುತ್ತಾ ಇದ್ದಾನೆ, ഞാൻ സാക്ഷാൽ മുന്തിരിവള്ളിയും ನಾನು ಸಾಕ್ಷಾತ್ ದ್ರಾಕ್ಷ ಬಳ್ಳಿ, എന്റെ പിതാവ് ನನ್ನ തോട്ടക്കാരനുമാകുന്നു. ತಂದೆಯು ತೋಟಗಾರನಾಗಿದ್ದಾನೆ. മുന്തിരിവള്ളിക്ക് സ്വയം കായ്ക്കാൻ കഴിയത്തില്ല. ಆ ದ್ರಾಕ್ಷ ಬಳ್ಳಿಗೆ ಸ್ವಯ ಫಲ ಕೊಡ್ಲಿಕ್ಕೆ ಆಗುದಿಲ್ಲ.
മുന്തിരിവള്ളി സ്വയം നിൽക്കത്തില്ല. ದ್ರಾಕ್ಷೆ ಬಳ್ಳಿ ಸ್ವಯವಾಗಿ ನಿಲ್ಲುವುದಿಲ್ಲ. ഒരു പന്തലിട്ട് കൊടുക്കണം. ಅದಕ್ಕೆ ಒಂದು ಕಂಬ ಇಟ್ಟು ಕೊಡಬೇಕು. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. സ്വയം കായ്ക്കാൻ കഴിയാത്തതൊന്നാണ് മുന്തിരി. ಅದು ಸ್ವಂತವಾಗಿ ನಿಲ್ಲಿಕ್ಕೆ ಸಾಧ್ಯವಾಗದ ಮರವಾಗಿದೆ ಈ ದ್ರಾಕ್ಷಿ ತೋಟ. ഒരു താങ്ങുണ്ടെങ്കിലേ അത് കേറി പടർത്തുള്ളത്. ಅದಕ್ಕೆ ಯಾವುದಾದ್ರೂ ಅದರ ಜೊತೆಯಲ್ಲಿ ಸೇರಿದ್ರೆ ಮಾತ್ರ ಅದಕ್ಕೆ ಮೇಲೆ ಹತ್ತಿ ಹರಡಲು ಸಾಧ್ಯವಾಗುತ್ತದೆ. ഹല്ലേലൂയ. ಹಲ್ಲೆಲೂಯಾ. സ്വയം നിൽക്കാൻ കഴിയാത്തതാണ്. ಸ್ವಯವಾಗಿ ಅದು ನಿಲ್ಲಲು ಸಾಧ್ಯವಾಗದಂತ ಒಂದು ದ್ರಾಕ್ಷಿ ತೋಟ ഫലം കായ്ക്കുവാൻ ಫಲ ಕೊಡುವುದಕ್ಕಾಗಿ ശക്തി വെടിപ്പാക്കുന്നു. ಶಕ್ತಿಯೊಂದಿಗೆ ನಡೆಯುವುದಕ್ಕಾಗಿ കൊമ്പില് മുന്തിരിവള്ളിയോട് ചേരാൻ കഴിഞ്ഞില്ല എങ്കിൽ ಕೊಂಬೆಗೆ ಆ ದ್ರಾಕ್ಷಿ ಬಳ್ಳಿಯೊಂದಿಗೆ ಸೇರ್ಲಿಕ್ಕೆ ಸಾಧ್ಯವಾಗಲಿಲ್ಲ, ಫಲ ಕೊಡ್ಲಿಕ್ಕೆ ಸಾಧ್ಯವಾಗಲಿಲ್ಲದಿರುವುದಾದ್ರೆ ಅದು ನೆಲೆ ನಿಲ್ಲುವುದಾದ್ರೆ ಮಾತ್ರವೇ ಫಲ ಉಂಟಾಗುತ್ತದೆ. ಫಲ ಉಂಟಾಗುವ ಮುಂಚೆನೆ ಫಲ ತಿನ್ನುವುದಕ್ಕಾಗಿ ಫಲ ಕೊಡುವುದಕ್ಕಾಗಿ ಅದನ್ನು ಶಕ್ತೀಕರಿಸಬೇಕು. ಅದು ಕೆತ್ತಿ ತೆಗೆಯುವಾಗ ವೇದನಿക്കും, ಕೆಲವು ಸಲ ಕೆತ್ತಿ ತೆಗೆಯುವಾಗ ಅದಕ್ಕೆ ವೇದನೆ ಆಗ್ತದೆ. ಕೆಲವು ವೇದನೆಗಳ ಅನುಭವ ಉಂಟಾಗುತ್ತದೆ, ಕೆಲವು ನೋವಿನ ಅನುಭವ ಉಂಟಾಗುತ್ತದೆ, ಕೆಲವು ಕಷ್ಟಗಳ ಅನುಭವ ಉಂಟಾಗುತ್ತದೆ, ಕೆಲವು ಒಂಟಿತನದ ಅನುಭವ ಉಂಟಾಗುತ್ತದೆ. ನೋ ಟೆನ್ಷನ್. ಅದು ಯಾವುದಕ್ಕೂ ಟೆನ್ಷನ್ ಮಾಡಬೇಡಿ. ദൈവം പ്രവർത്തിക്കാൻ വേണ്ടിയാ, ದೇವರು ಕಾರ್ಯ ಮಾಡುವುದಕ್ಕಾಗಿ, ഫലം തരാൻ വേണ്ടിയാ, ಕೆಲವೊಂದು ಫಲ ಕೊಡುವುದಕ್ಕಾಗಿ, ಕೆಲವೊಂದು ಬಾಗಿಲು ತೆರೆಯುವುದಕ್ಕಾಗಿ, ಕೆಲವೊಂದು ಆಶೀರ್ವಾದ ಪ್ರಕಟವಾಗುವುದಕ್ಕಾಗಿ, ಕೆಲವೊಂದು ವಾಗ್ದಾನಗಳು ಹೊರಪಟ್ಟು ಬರುವುದಕ್ಕಾಗಿ. ನೀನು ಕಷ್ಟಗಳಲ್ಲಿ ಆದಿರುವುದು, ನೀನು ಅನಾನುಕೂಲದಲ್ಲಿ ಬಿದ್ದದ್ದು, ಕಷ್ಟ ಬಂದದ್ದು, ಅದು ಆಶೀರ್ವಾದ ಕಾಣುವುದಕ್ಕಾಗಿ, ಕೆಲವು ಆಶೀರ್ವಾದ ಕಾಣುವುದಕ್ಕಾಗಿ, ನೀನು ಮುಂದೆ ಉನ್ನತಿಗೆ ಬರುವುದಕ್ಕಾಗಿ, ನಿನ್ನ ಬೀಳುವಿಕೆ ನೀಗಿಸುವುದಕ್ಕಾಗಿ, ನಿನ್ನ ಅಪಮಾನ ನೀಗಿಸುವುದಕ್ಕಾಗಿ, ನಿನ್ನ ನೆಲೆ ನಿಲ್ಲಿಸುವುದಕ್ಕಾಗಿ, ನಿನ್ನ ನೆಲೆ ನಿಲ್ಲಿಸುವುದಕ್ಕಾಗಿ ಆಗಿದೆ ದೇವರ ಕಾರ್ಯಗಳು. ಅಲ್ಪನಾದುರಿಗಡಬಲವೇ ದೀರಗನಾದ ದೂರ ಕಂಡಗ ಕರಗಳನ್ನು ತಟ್ಟಿ ಆರಾಧಿಸೋಣ. ರೀಬಾಲಾದ ರೀಗಾಲಾದ ರೀಬಾರಾದ ರೀಗನಾದ ರೀಬಾರಾಬ ಚಂದರಾದ ರೀಬಾರಾಬ ಅಸ್ತರಾದ ವೇದಿಗರಾಬರ ದೀರಕ್ಕಂದಗ ದೀದಗರಾದೆ ಶೌಡಾನಾದ ರೀಬಾಬಾವ ಜನಗಳು ಬಿಡುಗಡೆ ಹೊಂದಲಿ, ದೇವರ ಶಕ್ತಿ ವ್ಯಾಪರಿಸಲಿ, ದೇವರ ಶಕ್ತಿ ವ್ಯಾಪರಿಸಲಿ. ഹല്ലേലൂയ, 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 ഹല്ലേലൂയ. ചില കാറ്റും കോളും വരുന്നത്, ಕೆಲವು ಗಾಳಿಯು ಬಿರುಗಾಳಿಯು ಬರುವಂತದ್ದು നിന്നെ ഭയപ്പെടുത്താനല്ല, ನಿನ್ನನ್ನು ಭಯಪಡಿಸುವುದಕ್ಕಾಗಿ ಅಲ್ಲ, നിന്റെ ജീവിതത്തിൽ തകർച്ച ഉണ്ടാകാനല്ല, ನಿನ್ನ ಜೀವಿತದಲ್ಲಿ ಬೀಳುವಿಕೆ ಉಂಟಾಗುವುದಕ್ಕಾಗಿ ಅಲ್ಲ. ഈ പ്രശ്നം, ಈ ಒಂದು ಕೂಟಗಳು ഒരു പുതിയ വഴി തുറക്കാൻ വേണ്ടി, ಒಂದು ಹೊಸ ಮಾರ್ಗಗಳು ತೆರೆಯುವುದಕ್ಕಾಗಿ, ഒരു പുതിയ നന്മ വെളിപ്പെടാൻ വേണ്ടി, ಒಂದು ಹೊಸ ಆಶೀರ್ವಾದಗಳು ಪ್ರಕಟವಾಗುವುದಕ್ಕಾಗಿ, ഇതുവരെ കണ്ടിട്ടില്ലാത്ത ചില പാത കാണാൻ വേണ്ടിയാ, ಇದುವರೆಗೂ ಕಾಣದಿರುವಂತ ಕೆಲವೊಂದು ಆಶೀರ್ವಾದಗಳು ಕಾಣುವುದಕ್ಕಾಗಿ, ഇതുവരെ കണ്ടിട്ടില്ലാത്ത ചില മാർഗം കാണാൻ വേണ്ടി, ಇದುವರೆಗೂ ಕಾಣದಿರುವಂತ ಕೆಲವು ಮಾರ್ಗಗಳು ಕಾಣುವುದಕ್ಕಾಗಿ, ഇതുവരെ നീ കാണാത്ത ചില പുതിയ വഴി ദൈവം തുറക്കാൻ, ಇದುವರೆಗೂ ಕಾಣದಿರುವಂತ ಕೆಲವು ಹೊಸ ಮಾರ್ಗಗಳನ್ನು ದೇವರು ತೆರೆಯಲಿಕ್ಕೆ ಹೋಗ್ತಾನೆ. അനുഭവിച്ചിട്ടില്ലാത്ത വഴികൾ, ನೀನು ಅನುಭವಿಸದೇ ಇರುವಂತ ಮಾರ್ಗಗಳು, നമുക്ക് മനപീഡകൾ വരുമ്പോൾ, ನಮಗೆ ಅನಾನುಕೂಲಗಳು ಬರುವಾಗ, മനപ്രയാസം വരുമ്പോൾ, ಮನವೇದನೆಗಳು ಬರುವಾಗ പൊട്ടിക്കരയാറുണ്ട്. ನಾವು ಜೋರಾಗಿ ಅಳುತ್ತೇವೆ. ഇത് ഞാൻ മനസ്സാവാച അറിഞ്ഞതല്ലോ, ಓ ಇದು ನಾನು ನಿಜವಾಗಿ ಮನಸ್ಸಿನಲ್ಲಿ ತಿಳಿದುಕೊಂಡದಲ್ವಲ್ಲ, എനിക്ക് മാത്രം എന്താ ഇങ്ങനെ സംഭവിച്ചത്, ಅಯ್ಯೋ ನನಗೆ ಮಾತ್ರ ಯಾಕೆ ಇಂಥದ್ದು ಸಂಭವಿಸುತ್ತದೆ, എല്ലാം പ്രതികൂലമായി മാറി, ನನ್ನದು ಎಲ್ಲವೂ ಅನಾನುಕೂಲವಾಗಿ ಮಾರ್ಪಡಿತು, എന്നെ കൈവിട്ടല്ലോ, ಎಲ್ಲರೂ ನನ್ನನ್ನು ಕೈಬಿಟ್ಟರಲ್ವಾ, സ്നേഹിച്ചവരൊക്കെ അകന്നു മാറി, ಪ್ರೀತಿಸಿದವರು ಎಲ್ಲವೂ ನನ್ನನ್ನು ಸರಿದು ಹೋದರು, എന്നെ നോക്കി വെറുപ്പോടെ നോക്കുന്നു, ಎಲ್ಲರೂ ನನ್ನನ್ನು ದ್ವೇಷದಿಂದ ನೋಡುತ್ತಾ ಇದ್ದಾರೆ, സ്നേഹത്തോട് ആരും ഇടപെടുന്നില്ല, ಒಂದು ಪ್ರೀತಿಯಿಂದ ಯಾರು ಕೂಡ ಮಾತನಾಡಿಸುವುದಿಲ್ಲ, സ്നേഹത്തോട് ഫോൺ ചെയ്യാൻ ആരുമില്ല, ಒಂದು ಪ್ರೀತಿಯಿಂದ ಫೋನ್ ಮಾಡಿ ಕರೆ ಮಾಡಿ ಮಾತಾಡುವವರು ಯಾರಿಲ್ಲ, ആരുമില്ല, ಜೊತೆಯಲ್ಲಿ ನಡೆಯುವುದಕ್ಕೆ ಯಾರಿಲ್ಲ, എല്ലാം നിനക്കെതിരെ പ്രതികൂലം, ಎಲ್ಲ ನಿನಗೆ ವಿರುದ್ಧವಾಗಿ ಅನಾನುಕೂಲಗಳು. ದೇವರ ಮಕ್ಕಳೇ, ദൈവം അനുകൂലമുള്ളതുകൊണ്ടാണ് ದೇವರ ಅನುಕೂಲವಾಗಿರುವುದರ ಮೂಲಕ പ്രതികൂലമായി ಎಲ್ಲವೂ ಅನಾನುಕೂಲವಾಗಿ
ಅನುಕೂಲವಾಗಿರುತ್ತದೆ. ಅನುಕೂಲമുള്ളത് കൊണ്ട് ದೇವರು ನಮಗೆ ಪ್ರತಿಕೂಲವಾಗಿರುವುದಿಲ್ಲ. പ്രതികൂലമായ ಎಲ್ಲ ಪ್ರತಿಕೂಲವಾದದ್ದು. ശ്രദ്ധിക്കണേ, ಶ್ರದ್ಧೆಯಿಂದ ಕೇಳಿರಿ. ദൈവം പ്രതികൂലമായാൽ ದೇವರು ನಮಗೆ ಪ್ರತಿಕೂಲವಾದರೆ ലോകക്കാരെല്ലാം നിനക്ക് അനുകൂലമാകട്ടെ. ದೇವರು ಲೋಕದಲ್ಲಿರುವಂತವರು ಎಲ್ಲರೂ ನಮಗೆ ಅನುಕೂಲವಾಗಲಿ. ദൈവം നിനക്ക് പ്രതികൂലമാ. ದೇವರು ನಮಗೆ ದೇವರು ನಮಗೆ ಅನುಕೂಲವಾಗಿದ್ದಾನೆ. എന്ത് ചെയ്യും? ನೀನು ಏನು ಮಾಡುತ್ತೀಯಾ? ലോകത്തിലെ എല്ലാ ആൾക്കാരും നിനക്ക് സപ്പോർട്ട് ആണെങ്കിലും ಲೋಕದಲ್ಲಿರುವಂತ ಎಲ್ಲಾ ಜನ ನಿನಗೆ ಸಪೋರ್ಟ್ ಮಾಡುವುದಾದ್ರು ദൈവം നിനക്ക് പ്രതികൂലമാണെങ്കിൽ ದೇವರು ನಿನಗೆ ಅನಾನುಕೂಲವಾಗಿರುವುದಾದ್ರೆ നിനക്ക് പിടിച്ചു നിൽക്കാൻ പറ്റത്തില്ല. ನಿನಗೆ ಹಿಡಿದು ನಿಲ್ಲಲು ಸಾಧ್ಯವಿಲ್ಲ. ലോകമെല്ലാം എതിരാകട്ടെ, ಲೋಕವೆಲ್ಲವೂ ನಿನಗೆ ವಿರುದ್ಧವಾಗಿ ಬರಲಿ. ദൈവം മാത്രം നിനക്ക് അനുകൂലം മതി. ದೇವರು ಮಾತ್ರ ನನಗೆ ನಿನಗೆ ಅನುಕೂಲವಾದ್ರೆ ಸಾಕು. നിന്നെ ആർക്കും ഒന്നും ചെയ്യാൻ കഴിയത്തില്ല. ನಿನ್ನನ್ನು ನನ್ನನ್ನು ಯಾರಿಗೂ ಏನು ಮಾಡಲು ಸಾಧ್ಯವಿಲ್ಲ. നിന്നെ സുരക്ഷിതയായി നോക്കുവാൻ വിശ്വസ്തൻ ദൈവം. ನಮ್ಮನ್ನು ಸುರಕ್ಷಿತವಾಗಿ ನೋಡುವ ಆತನು ನಂಬಿಗಸ್ತನು. ആരും നിന്നെ തൊടുവാൻ അവൻ അനുവദിക്കില്ല. ಯಾರು ನಮ್ಮನ್ನು ಮುಟ್ಟಲು ಆತನು ಅನುಮತಿ ಕೊಡುವುದಿಲ್ಲ. നിന്റെ കുടുംബത്തിൽ ഒരു പോരാട്ടം വരത്തില്ല. ನಮ್ಮ ಕುಟುಂಬದಲ್ಲಿ ಒಂದು ಹೋರಾಟ ಕೂಡ ಬರುವುದಿಲ್ಲ. അവന്റെ അടിപ്പിണരുകളാൽ നീ സൗഖ്യം പ്രാപിച്ചവൾ. ಯಾಕಂದ್ರೆ ಆತನ ಬಾಸುಂಡೆಗಳ ಮೂಲಕ ನಾವು ಗುಣ ಹೊಂದಿದವರು. അവന്റെ സൗഖ്യം നീ അനുഭവിച്ചവർ. ಆತನ ಸೌಖ್ಯವನ್ನು ನಾವು ಅನುಭವಿಸಿದವರು. അവൻ ഈ പ്രശ്നത്തെ കണ്ട് ಹಾಗಾದ್ರೆ ನೀನು ಸಮಸ್ಯೆಯನ್ನು ನೋಡಿ ಬೇಜಾರಾಗണ്ട, ನೀನು ಬೇಸರ ಪಡಬೇಡ, ടെൻഷൻ അടിക്കണ്ട. ನೀನು ಟೆನ್ಷನ್ ಆಗಬೇಕಾ ഇത് ಬೇಡ. കഴിയുമ്പോൾ ಇದನ್ನು ತಿಳಿಯುವಾಗ ശക്തമായ ഒരു വഴി തുറക്കാൻ പോവുകയാണ്. ಶಕ್ತವಾದ ಒಂದು ಮಾರ್ಗವನ್ನು ದೇವರು ಸಿದ್ಧಪಡಿಸುತ್ತಾರೆ. പ്രശ്നമല്ല, ಈ ಒಂದು ಸಮಸ್ಯೆ ಅಲ್ಲ, ഇത് പ്രശ്നമേ അല്ല, ಇದು ಸಮಸ್ಯೆನೇ ಅಲ್ಲ. പ്രശ്നം ദൈവമാണ്. ನಮ್ಮ ಪ್ರಶ್ನೆ ದೇವರೇ ಆಗಿದ್ದಾನೆ. പ്രശ്നം ദൈവമാണ്. ಪ್ರಶ್ನೆ ದೇವರೇ ಆಗಿದ್ದಾನೆ. ദൈവമാണ് പ്രശ്നം. ದೇವರಾಗಿದ್ದಾನೆ ನಮ್ಮ ಪ್ರಶ್ನೆ. നിനക്ക് ദൈവമുണ്ടോ? ನಮಗೆ ದೇವರಿದ್ದಾನೋ? നിനക്ക് ദൈവമുണ്ടോ? ನಿನಗೆ ದೇವರಿದ್ದಾನೋ? നീ ദൈവത്തിന്റെ മകളാണോ? ನೀನು ದೇವರ ಮಗಳಾಗಿದೆ. ദൈവത്തിന് നിന്നെ അറിയാമോ? ದೇವರು ನಿನಗೆ ತಿಳಿದುಕೊಂಡಿದ್ದಾನಾ? ചില ഫോൺ വിളിക്കുമ്പോൾ ಕೆಲವರು ಫೋನಲ್ಲಿ ಕರೆ ಮಾಡುವಾಗ അന്നസറിയായ ചില കോളുകളായിരിക്കും വരുന്നത്. ತಪ್ಪಿ ಹೋಗಿ ಕೆಲವೊಂದು ಕಾಲ್ ಬರುತ್ತದೆ. ആവശ്യമില്ലാത്ത ചിലപ്പോൾ നമ്പറായിരിക്കും വരുന്നത്. ಗೊತ್ತಿಲ್ಲದೆ ತಪ್ಪಿ ಹೋಗಿ ಕೆಲವೊಂದು ಕಾಲ್ಗಳು ಬರುತ್ತದೆ. നമ്മുടെ മൊബൈലിൽ ഫീഡ് ചെയ്തിട്ടുള്ള പേരായി നമ്പർ ആയിരിക്കും വരുന്നത്. ಕೆಲವೊಂದು ನಮ್ಮ ನಂಬರದಲ್ಲಿ ಅದು ಬರಬಹುದು, പേര് കാണത്തില്ല, ಆದ್ರೆ ಹೆಸರು ಕಾಣುವುದಿಲ್ಲ, ನಂಬರಾ കാണുന്നത്. ನಂಬರ್ ಮಾತ್ರ ಕಾಣುತ್ತದೆ. ഇപ്പൊ നമ്മൾ ആരാ? ಆಗ ನಾವು ಕೇಳ್ತೀವಿ, ಯಾರು ನೀವು ಕರೆ ಮಾಡಿದ್ದು? ഹലോ ಹಲೋ, ആരാ? ಯಾರು? അറിയാവുന്നവരെ വിളിക്കുന്നേ. ಗೊತ್ತಿದ್ದವರೇ ಕರೆ ಮಾಡ್ತಾ ಇದ್ದಾರೆ. അറിയാവുന്നവരാ വിളിക്കുന്നത്. ನಮ್ಮನ್ನು ಗೊತ್ತಿದ್ದವರೇ ಕರೆ ಮಾಡ್ತಾ ಇದ್ದಾರೆ. നിനക്കറിയത്തില്ലെങ്കിലും ಆದ್ರೆ ನಿನಗೆ ಅದು ಗೊತ್ತಿಲ್ಲದಿದ್ರೆ നിന്നെ അറിയാം. ಅವರಿಗೆ ನಿನ್ನನ್ನು ಗೊತ್ತು. Praise the Lord. Praise the Lord. അപ്പോൾ കർത്താവ് നമ്മൾ പറയുന്നു, ആരാ എനിക്ക് മനസ്സിലായില്ലല്ലോ. ಹಾಗಾದ್ರೆ ನಾವು ಕರ್ತನಿಗೆ ಹೇಳುತ್ತೇವೆ, ನೀನು എന്ന് ಯಾರು പറഞ്ഞതുപോലെ ಹಾಗೆ ಹೇಳಿದ ರೀತಿಯಲ್ಲಿ നീ പറയും, ನೀನ್ ಹೇಳುತ್ತೀಯಾ, നിനക്ക് ദൈവത്തെ അറിയാം, ನಿನಗೆ ದೇವರಿಗೆ ಗೊತ್ತು, നീ ദൈവത്തിന്റെ മകളാണ്, ನೀನು ದೇವರ നീ ಮಗಳಾಗಿದ್ಯಾ, ദൈവത്തിന്റെ മകനാണ്, ನೀನು ದೇವರ ಮಗನಾಗಿದ್ಯಾ. നീ പറയുന്നുണ്ട്. ಹಾಗಾದ್ರೆ ನೀನು ಹೇಳ್ತಾ ಇದೀಯಾ. എന്റെ ചോദ്യം, ನನ್ನ ಒಂದು ಪ್ರಶ್ನೆ, ദൈവത്തിന് നിന്നെ അറിയാവോ? ನೀನು ಹಾಗೆ ಹೇಳುತ್ತಿದ್ಯಾ, ಆದ್ರೆ ದೇವರಿಗೆ ನೀನು ಯಾರೆಂಬುದಾಗಿ ಗೊತ್ತಿದೆಯಾ? ഹല്ലേലൂയ. ദൈവത്തിന് നിന്നെ പരിചയമുണ്ടോ? ದೇವರಿಗೆ ನಿನ್ನ ಪರಿಚಯ ಇದೆಯಾ? ഹല്ലേലൂയ. ഹല്ലേലൂയ. നമ്മൾ പറയും, എനിക്ക് ഭയങ്കര വിടുതലായി കിട്ടിയത്. ನಾನು ಹೇಳುತ್ತೇನೆ, ನನಗೆ ಭಯಂಕರವಾದ ಬಿಡುಗಡೆ ಸಿಕ್ಕಿದೆ. ദൈവത്തിന്റെ മകനാണ്, ನಾನು ದೇವರ ಮಗನಾಗಿದ್ದೇನೆ. ഒരു കംപ്ലൈന്റ് ഞാൻ ചെയ്യുന്നില്ല, ಒಂದು ಕಂಪ್ಲೇಂಟ್ ತಪ್ಪು ನಾನು ಮಾಡುವುದಿಲ್ಲ, ഞാൻ ചെയ്യുന്നില്ല, ಒಂದು ತಪ್ಪು ನಾನು ಮಾಡುವುದಿಲ್ಲ, വിശുദ്ധിയോടെ ജീവിക്കുന്നത്, ನಾನು ಪರಿಶುದ್ಧತೆಯಿಂದ ಜೀವಿಸ್ತಾ ಇದ್ದೀನಿ. ദൈവത്തിന്റെ സ്വന്തം മകനാണ്, ನಾನು ಸ್ವಂತ ದೇವರ ಮಗಳಾಗಿದ್ದೇನೆ, മകളാണ്, ಸ್ವಂತ ಮಗನಾಗಿದ್ದೇನೆ എന്നെല്ലാം നമ്മൾ പറയും. ಏನೆಲ್ಲ ನಾವು ಹೇಳುತ್ತೇವೆ. പക്ഷേ ಆದರೆ എന്റെ ചോദ്യം, ನನ್ನ ಒಂದು ಪ್ರಶ್ನೆ, ദൈവത്തിന് നിന്നെ അറിയാവോ? ದೇವರಿಗೆ ನಾನು ನೀನು ಯಾರು ಎಂಬುದಾಗಿ ಗೊತ್ತುಂಟಾ? ഹല്ലേലൂയ. 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 നീ ചിന്തിക്കുക, ನೀನು ಯೋಚಿಸ್ತಾ ಇದ್ದೀಯಾ, ദൈവത്തിന് നിന്നെ അറിയാമോ? ದೇವರಿಗೆ ನಿನ್ನನ್ನು ಗೊತ್ತುಂಟು? ഒരു ചോദ്യമായി മാറട്ടെ, ಒಂದೇ ಒಂದು ಪ್ರಶ್ನೆಯಾಗಿ ಮಾರ್ಪಡಲಿ. ഇന്ന് പകൽ ಈ ಹಗಲ ವೇಳೆ നിന്റെ ഹൃദയത്തിൽ ನಿನ್ನ ಹೃದಯದಲ್ಲಿ ഈ ഒരു ഭാഗം, ಈ ಒಂದು ಭಾಗ, ഈ ഒരു വാക്ക് ಈ ಒಂದು ಮಾತು തറച്ചു നിൽക്കട്ടെ. ಅದು ನೆಲೆ ನಿಲ್ಲಲಿ. ദൈവത്തിന് നിന്നെ അറിയാവോ? ದೇವರಿಗೆ ನೀನು ಯಾರು ಎಂಬುದಾಗಿ ദൈവത്തിന് ಗೊತ್ತಾ? എന്നെ അറിയാമോ? ದೇವರಿಗೆ ನೀನು ನಾನು ಯಾರು ಎಂಬುದಾಗಿ ಗೊತ್ತಾ? സാത്താൻ വരെ, പിശാച് വരെ ಸೈತಾನನವರೆಗೂ യോബിനെ കുറിച്ച് പറഞ്ഞു. ಯೋಬನ ಕುರಿತಾಗಿ ಹೇಳಿದನು. കർത്തನು യോബിനെ കുറിച്ച് പറഞ്ഞു. ಯೋಬನ ಕುರಿತಾಗಿ ಹೇಳಿದನು, എന്റെ ദാസനായ ಅವನು ನನ್ನ ದಾಸನಾದ യോബിന്റെ മേൽ, ಯೋಬನ ಮೇಲೆ നീ ദൃഷ്ടി വെച്ചുവോ? ನೀನು ದೃಷ್ಟಿಟ್ಟಿಯೋ? അപ്പോൾ സാത്താൻ, ಆಗ ಸೈತಾನನು ചുമ്മാതാണോ?
ಸುಮ್ಮನೆ ಆಗಿದೆಯಾ? നീ അവനുള്ളതെല്ലാം വേലി കെട്ടി വെച്ചിരിക്കുകയല്ലേ? ನೀನು ಅವನಿಗೆ ಇರುವಂತ ಎಲ್ಲಾ ಸುತ್ತಿನ ಮೇಲೆ ನೀನು ಬೇಲಿ ಹಾಕಿದೆಯಲ್ಲ. എന്താണ് കാരണം? ಏನು ಕಾರಣ? ദോഷം വിട്ടകലുന്നു, ದೋಷವನ್ನು ಇಟ್ಟದಂತೆ നീതിമാനാണ്, ಅವನು ದೋಷ ಮಾಡದವನು ನೀತಿವಂತನು, നിഷ്കളങ്കനാണ്, ಅವನು ನಿಷ್ಕಳಂಕವಾದ ವ್ಯಕ್ತಿ, യഹോവ ഭക്തനാണ്, ಯೆಹೋವನ ಭಕ್ತನು, നീതിമാനാണ്. ನೀತಿವಂತನಾಗಿದ್ದಾನೆ. ഇത്രയും ക്വാളിറ്റീസ് ಇಷ್ಟೆಲ್ಲ ಕ್ವಾಲಿಟಿಗಳು യോബിനുണ്ട്. ಯೋಬನಿಗೆ ಇತ್ತು. ദൈവത്തിന് അവനെ അറിയാം. ಹಾಗಾದ್ರೆ ದೇವರಿಗೆ ಇವನು ಯಾರೆಂಬುದಾಗಿ ಗೊತ್ತು. യേശുവിനെ അറിയാവോ? ಹಾಗಾದ್ರೆ ನಿನ್ನನ್ನು ನನ್ನನ್ನು ಯೇಸು നമ്മെ ഓരോരുത്തരെയും യേശുവിനെ അറിയാവോ? ನಮ್ಮನ್ನು ಒಬ್ಬೊಬ್ಬರನ್ನು ಯೇಸು ಕ್ರಿಸ್ತನಿಗೆ ಗೊತ್ತಿದೆಯಾ? എങ്കിൽ ಒಂದು ವೇಳೆ ಆತನಿಗೆ ನಾವು ಯಾರೆಂಬುದಾಗಿ ಗೊತ್ತಿಲ್ಲದಿದ್ದರೆ ಹಗಲಿನ ವೇಳೆಯಲ್ಲಿ ಅವನ ಮುಖ ಮುನ್പിൽ ಅವನ ಮುಖದ ಮುಂದೆ ನಿನ್ನನ್ನು ನನ್ನನ್ನು ಸಮರ್ಪಿಸಿಕೊಡಬೇಕು, ಸಮರ್ಪಿಸಿಕೊಡಬೇಕು. ಇಗೋ ನಿನ್ನ ದಾಸಿ, ನಿನ್ನ ಇಷ್ಟದಂತೆ ಜೀವಿತದಲ್ಲಿ ಆಗಲಿ ಹಾಗೆ ಸಮರ್ಪಿಸಲಿಕ್ಕೆ ಆಗುವಂತೆ ಒಂದು ಸಮಯ ದೇವರು ನಿನಗೆ ಕೊಟ್ಟಿದ್ದಾರೆ. ನಿನ್ನೆಯವರೆಗೆ ಇರುವ ಸಮಯ ಅಲ್ಲ, ಇವತ್ತು ಹೊಸ ಸಮಯವಾಗಿ ಮಾರ್ಪಡಲಿ. ನಮ್ಮ ಜೀವಿತದಲ್ಲಿ ಹೊಸ ತೀರ್ಮಾನ. ಯೇಸು ನಿನ್ನನ್ನು ತಿಳಿದುಕೊಂಡಿದ್ದಾನೆ, ಯೇಸು ನಿನ್ನನ್ನು ತಿಳಿದುಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. എനിക്കറിയ നല്ല വിഷയം, ನನಗೆ ಅಲ್ಲ ಒಳ್ಳೆ ವಿಷಯ, ನಿನ್ನೆ അറിയുന്നതാണ് ವಿಷಯ. ನನಗೆ ಯೇಸುವನ್ನು ತಿಳಿಯುವುದು ದೊಡ್ಡ ವಿಷಯ ಅಲ್ಲ, ಯೇಸು ಕ್ರಿಸ್ತನು ನನ್ನನ್ನು ತಿಳಿದುಕೊಂಡಿದ್ದಾನೆ ಎಂಬುದಾಗಿ ದೊಡ್ಡ ವಿಷಯ. ಯಾರೇ ಸೋಪಿಡಾರಿಲ್ಲ, ಇಲ್ಲಿ ಯಾರಿಗೆ ಸೋಪ್ ಹಾಕ್ಲಿಕ್ಕಿಲ್ಲ. ಸೋಪಿಂಗ್ ಅಲ್ಲ ಶುಶ್ರೂಷ, ಇದು ಸೋಪಿನ ಸೇವೆ ಅಲ್ಲ. ಒಳ್ಳದು ಕಂಡಾൽ ಇರುವುದು ಇರುವ ರೀತಿಯಲ್ಲಿ ಮುಖത്ത് നോക്കി പറയുവാൻ, ಮುಖ ನೋಡಿ ಹೇಳುವಂತೆ, അതാണ് ദൈവ മക്കൾ വേണ്ടിയത്. ಅದು ಆಗಿದೆ ದೇವರ ಮಕ್ಕಳಿಗೆ ಬೇಕು. ಶುಶ್ರೂಷ ಅದಾಗಿದೆ ನಿಜವಾದ ಸೇವೆ, ಅതാണ് ಸತ್ಯമായ ಆಲೋಚನೆ, ಅದಾಗಿದೆ ಸತ್ಯವಾದ ಸುವಾರ್ತೆ. ಹಾಗಾದ್ರೆ ಈ ಹಗಲ ವೇಳೆಯಲ್ಲಿ ಕಾറ്റടിച്ചത്, ಈ ರೀತಿಯಾಗಿ ಗಾಳಿ ಹೊಡೆದದ್ದು, ಕೆಲವೊಂದು ಗಾಳಿ ಹೊಡೆದದ್ದು ನಿನ್ನೆ ಇದರಗತ್ತು ಕೊಲ್ಲಾನಲ್ಲ, ನಿನ್ನನ್ನು ಅಲ್ಲೇ ಸಾಯಿಸುವುದಕ್ಕಾಗಿ ಅಲ್ಲ, ಮುಕ್ಕಿಕೊಳ್ಳಾನಲ್ಲ, ನಿನ್ನನ್ನು ನೀರಿನಲ್ಲಿ ಮುಳುಗಿಸಿ ಸಾಯಿಸುವುದಕ್ಕಾಗಿ ಅಲ್ಲ, ಪಡಗನಗತ್ತು ಮುങ്ങിಪ್ಪವನಲ್ಲ, ನಿನ್ನನ್ನು ಆ ದೋಣಿಯಲ್ಲಿ ಮುಳುಗಿಸಿ ಬಿಡುವುದಕ್ಕಾಗಿ ಅಲ್ಲ. ತಿರೆ ಅಡಿಚು, ಸೆರೆ ಹೊಡೆಯಿತು, ಅದು ಸೆರೆ ಬಂತು, ಕಾಟಡಿಚು, ಬಿರುಗಾಳಿ ಬೀಸಿತು, ಕರಗಿ, ಆ ರೀತಿಯಲ್ಲಿ ದೋಣಿ ಅಲ್ಲಿ ಸುತ್ತಾಡುತ್ತಿತ್ತು. ಆ ದೋಣಿ ಅಲ್ಲಿ ತೇಲಾಡಿದಾಗ ಇವರು ಅದ್ರೊಳಗಿರುವವರು ಅಲ್ಲಿ ಬೊಬ್ಬೆ ಹಾಕಲು ಪ್ರಾರಂಭಿಸಿದರು. ಇವರು ಕೂಗುವಾಗಲೇ ಪಡಗು ಕರಗಿಕೊಂಡಿರಿക്കുമ്പോഴാണ്, ಈ ಒಂದು ದೋಣಿ ಅಲ್ಲಿ ಸುತ್ತಾ ಇರುವಾಗಲೇ അമർത്ത് കിടക്കുന്ന യേശുവിനെ ഇവര് കാണുന്നത്. ಅಲ್ಲಿ ಮಲಗಿರುವಂತ ಯೇಸು ಕ್ರಿಸ್ತನನ್ನು ನೋಡ್ತಾ ಇದ್ದಾರೆ. ಅಲ್ಲ, അവർ പുറമോട്ട് തിരിഞ്ഞു നോക്കിയിട്ടല്ല, ಅಲ್ಲದೆ ಅವರು ಹಿಂದೆ ನೋಡಿದಲ್ಲ, ಅವರು ബാക്കിലോട്ട് നോക്കിയിട്ടല്ല, ಅವರು ಹಿಂದೆಯನ್ನು ನೋಡಿ ಅಲ್ಲ. തോണി കിടന്ന് കറങ്ങിയപ്പോൾ ಅವರಿಗೆ ಈ ಗಾಳಿ ಬೀಸಿದ ನಿಮಿತ್ತವಾಗಿ ದೋಣಿ ಸುತ್ತಿದಾಗ യേശു ഉറങ്ങുന്നത് കണ്ടു. ಯೇಸು ಕ್ರಿಸ್ತನಲ್ಲಿ ಮಲಗಿದನ್ನು ನೋಡಿದರು. ബോധ്യമായി, ಅವರಿಗೆ ಆಗ ಬೋಧ್ಯವಾಯಿತು. ನಿನ್ನೆಯ ತನಕ 2 ಮೀನು 5 ರೊಟ್ಟಿ 2 ಮೀನನ್ನು 5000 ಪುರುಷರಿಗೆ ಮಾತ್ರ ಕೊಡುತ್ತು, 5000 ಪುರುಷರಿಗೆ ಮಾತ್ರ ಕೊಟ್ಟನು. 12 ಊಟ ನಿರಚಡಿತು, ಬಾಕಿ 12 ಪುಟ್ಟಿಯಲ್ಲಿ ತುಂಬಿಸಿದನು. ಈ ಅದ್ಭುತ ಪ್ರವರ್ತಿಸವನಾಯವನ್, ಈ ಅದ್ಭುತವನ್ನು ಮಾಡಿದ ಆತನು ಹೊರಗಿಯಾನಲ್ಲೋ, ಇಲ್ಲಿ ಮಲಗಿದಾನಲ್ಲವಾ. ಈ ಹೊರಕವಾದ ವಿಷಯ, ಈ ಮಲಗಿದ ನಿದ್ದೆ ಆಗಿದ ವಿಷಯ. ಪ್ರೈಸ್ ದಿ ಲಾರ್ಡ್. കർത്താവ് ഉറങ്ങുന്നവനല്ല, കർത്തನು ನಿದ್ದೆ ಮಾಡುವವನಲ್ಲ. വചനം പറയുന്നുണ്ട്, ವಾಕ್ಯ ಹೇಳುತ್ತದೆ, ഇസ്രായേലിന്റെ പരിപാലകൻ, ಇಸ್ರಾಯೇಲನ್ನು ಕಾಯುವಾತನು മയങ്ങുന്നില്ല, ಆತನು ತೂಕಾಡಿಸುವುದಿಲ್ಲ, ನಿದ್ದೆ ಮಾಡುವುದಿಲ್ಲ. 121 കീർത്തനം 121ನೇ ಕೀರ್ತನೆ 3, 4, 5 വാക്യം വായിക്കാം. 3, 4, 5 ವಾಕ್ಯವನ್ನು ಓದೋಣ. 4ാം വാക്യം 4, 4. ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ಹಗಲಲ್ಲಿ ಸೂರ್ಯನು ഇരുಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುವನು. പ്രൈസ് ദി ലോർഡ്. പ്രൈസ് ദി ലോർഡ്. ഇസ്രായേലിന്റെ പരിപാലകൻ മയങ്ങുന്നില്ല, ഉറങ്ങുന്നില്ല. 4ാം വാക്യം 4ാം വചനം, ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ನಿನ್ನನ್ನು ಕಾಯುವವನು ತೂಕಾಡಿಸದಿರಲಿ. ಇಗೋ ಇಸ್ರಾಯೇಲರನ್ನು ಕಾಯುವಾತನು ತೂಕಾಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಪ್ರೈಸ್ ದಿ ಲಾರ್ಡ್. അങ്ങനെയുള്ളപ്പോൾ, ಹಾಗೆ ಇರುವಾಗ ಯೇಸು ಈಗ അമരത്ത്, ಅವನು ನಿದ್ದೆ ಮಾಡಿ, അമരത്ത് ಆ ಭಾಗದಲ್ಲಿ ನಿದ್ದೆ ಮಾಡಿ. ഹല്ലേലൂയ, സ്തോത്രം 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 സ്തോത്രം. 38ാം വാക്യം, മർക്കോസ് 4:38, മർക്കോസ് 4 chapter 4 verse 38. ಆತನು ದೋಣಿಯ ಹಿಂಭಾಗದಲ್ಲಿ തലദിമ്പನ್ನು, അവൻ തോണിയുടെ ഹിംബാദയിലല്ലേ, ഹിംബാദയിൽ. അപ്പോൾ അവൻ തോണിയുടെ അമരത്ത്
തലയണ വെച്ച് കിടക്കുകയായിരുന്നു. ಹಾಗಾದ್ರೆ ಆತನು ದೋಣಿಯ ಹಿಂಭಾಗದಲ್ಲಿ ತಲೆದಿಂಬಿಟ್ಟು ಮಲಗಿದ್ದಾನೆ. അപ്പൊ ഈ തോണി കറങ്ങുമ്പോൾ ಹಾಗಾದ್ರೆ ಈ ದೋಣಿಯಲ್ಲಿ ಗಾಳಿಯಿಂದ ಸುತ್ತುತ್ತಾ ಇರುವಾಗ നന്നായി തുഴച്ചിൽ വശമുള്ള പത്രോസും കൂട്ടരും ಅಲ್ಲಿ ಬಹಳ ಬಲವು ಸಾಮರ್ಥ್ಯ ಇರುವಂತ ಪೇತ್ರನ ಗುಂಪು ಎಲ್ಲವೂ ജനിച്ചു വളർന്നത് മുക്കുവ കുടിലാണ്, മത്സ്യം പിടിക്കുകയാണ്. ಅವರು ಅದರಲ್ಲಿ ಬಹಳ ಒಂದು ಶಕ್ತಿವಂತರು. ಅವರು ಜನಿಸಿ ಬೆಳೆದದ್ದೇ ಆ ಮೀನು ಹಿಡಿಯುವಂತ ರೀತಿಯಲ್ಲಿ. ശരിക്കും തുഴയാൻ അറിയാത്തവരാണ് ഇവര് മൊത്തം. ಅವರಿಗೆ ಯಾವುದು ಕೂಡ ನಿಯಂತ್ರಣ ಮಾಡಲಿಕ್ಕೆ ಗೊತ್ತಿಲ್ಲದೆ ಎಂಬುದಾಗಿರುವಂತ ವ್ಯಕ್ತಿಗಳಲ್ಲ. ഇപ്പോൾ നിയന്ത്രണം കിട്ടുന്നില്ല. ಆದ್ರೆ ಈಗ ಅವರಿಗೆ ಅಲ್ಲಿ ನಿಯಂತ್ರಣವೇ ಸಿಕ್ಕುತ್ತಾ ಇಲ್ಲ. തുഴച്ചിൽ നടക്കുന്നില്ല. ಈಗ ಅವರ ಯಾವ ಸಾಮರ್ಥ್ಯವಲ್ಲಿ ನಡೆಯುವುದಿಲ್ಲ. ಇವರ ಸಾಮರ್ಥ್ಯ കൊണ്ട് ಅಕ್ಕರೆ ಹೋಗತ್ತಿಲ್ಲ. ಇವರ ಸಾಮರ್ಥ್ಯದಿಂದ ಆಚೆ ದಡಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ದೈವಂ ವಿಚಾರಿಕಾದ ಅಕ್ಕರೆಗೆ ಹೋಗತ್ತಿಲ್ಲ. ಹಾಗಾದ್ರೆ ದೇವರು ನಿರ್ಧರಿಸಿದರೂ ನೀವು ಆಚೆ ದಡಕ್ಕೆ ಹೋಗುವುದಿಲ್ಲ. ದೈವಂ ಅನುಮತಿಕಾದ ನೀರು ಚೋಬಡು ಮುನ್ಪಟ್ಟು ನೀಗತ್ತಿಲ್ಲ. ದೇವರು ಅನುಮತಿಸದೆ ನಿನ್ನ ಜೀವಿತದಲ್ಲಿ ಒಂದು ಹೆಜ್ಜೆ ಮುಂದೆ ಇಡಲು ಸಾಧ್ಯವಿಲ್ಲ. ನಿನ್ನ ಜೀವಿತದಲ್ಲಿ ಯೇಸು ಉറങ്ങരുത്. ಯೇಸು ನಿದ್ದೆ ಮಾಡಬಾರದು. ಹಲ್ಲೆಲೂಯಾ, ಹಲ್ಲೆಲೂಯಾ. നമ്മൾ ഉറങ്ങിയാൽ യേശു ഉറങ്ങരുത്. ನಾವು ನಿದ್ದೆ ಮಾಡಿದರೂ ಯೇಸು ಕ್ರಿಸ್ತ ನಿದ್ದೆ ಮಾಡಬಾರದು. യേശു ഉറങ്ങാതിരിക്കാൻ എന്ത് ചെയ്യണം? ಯೇಸು ಕ್ರಿಸ್ತನು ನಿದ್ದೆ ಮಾಡದ ರೀತಿಯಲ್ಲಿ ನೀನು ಏನು ಮಾಡಬೇಕು? പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. യെശയ്യാ പ്രവാചകന്റെ പുസ്തകം 58 ഒന്നാം വാക്യം എന്താണ്? ಯೆಶಾಯ ಪ್ರವಾದನೆ ಗ್ರಂಥ 58ನೇ ಅಧ್ಯಾಯ 1ನೇ ವಾಕ್ಯ. ഒന്നാം വാക്യം യെശയ്യാ 58 ചാപ്റ്റർ 58 വേഴ്സ് 1. 58:1. ഉറക്കെ വിളിക്ക, അടങ്ങിയിരിക്കരുത്. ಹಾಗೆ ಹೇಳ್ತಾರೆ, ಜೋರಾಗಿ ಬೊಬ್ಬೆ ಹಾಕು, ಸುಮ್ಮನಿರಬೇಡ. പടകിലിരിക്കുന്ന ನೀನು ದೋಣಿಯಲ್ಲಿ ಇದ್ದೀಯಾ? യേശുവിനെ ഉണർത്തണത് എങ്ങനെ അറിയില്ലേ? ಯೇಸು ಕ್ರಿಸ್ತನನ್ನು ಎಬ್ಬಿಸುವುದಕ್ಕೆ ನಿನಗೆ ಗೊತ್ತಿಲ್ಲವಾ? ಜೀವಿತದಲ್ಲಿ ಸಂತೋಷಿക്കുന്ന മാർഗമായി മാറട്ടെ. ನಿನ್ನ ಜೀವಿತದಲ್ಲಿ ಸಂತೋಷವಾಗಿರುವ ಮಾತುಗಳು ಮಾರ್ಪಡಲಿ. യാത്ര ചെയ്യുമ്പോൾ ಓ ನೀನು ಯಾತ್ರೆ ಮಾಡುವಾಗ നിരാശപ്പെട്ട് ക്ഷീണിച്ചല്ല പോകേണ്ടത്. ನಿರೀಕ್ಷೆ ಪಟ್ಟು ಕ್ಷೀಣಿಸಿ ಅಲ್ಲ ನೀನು ಹೋಗಬೇಕಾದದ್ದು. പോകേണ്ടവരാ. ಬಹಳ ಬಲದೊಂದಿಗೆ ನೀನು ಹೋಗಬೇಕಾದವರು. സന്തോഷമുണ്ടോ? ಈಗ ಸಂತೋಷ ಇದೆಯಾ? ಮರಣದೊಂದಿಗೆ ಇರುತ್ತೀಯಾ? കാരണം പടക് കറങ്ങുക. ಈಗ ಮರಣ ಭಯದೊಂದಿಗೆ ಇದ್ದಾರೆ. ಅವರು ಕೇಳಿಯ ಪಡಗೆ ರೌಂಡ್ ಅಡಿക്കുക. ಕಾರಣ ಈಗ ಅವರು ಹತ್ತಿದಂತ ಹಡಗು ರೌಂಡ್ ಹೊಡಿತಾ ಇದೆ. മുൻപോട്ട് പോകുന്നില്ല, ಮುಂದಕ್ಕೆ ಹೋಗ್ತಾ ಇಲ್ಲ. ഇവരെ മുൻപോട്ടാ തുടയുന്നത്. ಇವರಿಗೆ ಮುಂದಕ್ಕೆ ಹೋಗ್ಲಿಕ್ಕೆ ಅದು ಬಿಡುತ್ತಾ ಇಲ್ಲ. മുൻപോട്ട് പോകാൻ തുടയുമ്പോൾ ಇವರು ಮುಂದಕ್ಕೆ ಹೋಗಬೇಕೆಂಬುದಾಗಿ ಶ್ರಮಿಸುವಾಗ ರೌಂಡ್ ಅಡಿക്കുകയാ. ಈ ಒಂದು ದೋಣಿ ಅಲ್ಲಿ ಸುತ್ತಾ ಇದೆ. റൗണ്ട് അടിച്ചത് കൊണ്ടാണ് ഈ ಒಂದು ದೋಣಿಯಲ್ಲಿ ಸುತ್ತಾ ಇರುವುದರ ನಿಮಿತ್ತವಾಗಿ മുമ്പിൽ നോക്കിയപ്പോൾ കർത്താവ് അമരത്ത് ഉറങ്ങുന്നത് കാണുന്നു. ಅವರು ಹಿಂದಕ್ಕೆ ನೋಡಿದಾಗ ಕರ್ತನಲ್ಲಿ ತಲೆದಿಂಬಿಟ್ಟು ನಿದ್ದೆ ಮಾಡುವುದನ್ನು ಕಾಣುತ್ತಾರೆ. ഹല്ലേലൂയ, ಹಲ್ಲೆಲೂಯ. അവരെന്ന് വിളിച്ചു ഗുരു. ಅವರು ಕರೆಯುತ್ತಾ ಇದ್ದಾರೆ, ಗುರುವೇ, ഞങ്ങൾ നശിച്ചു പോകുന്നത് നിനക്ക് വിചാരമില്ലയോ? ನಾವು ನಾಶವಾಗಿ ಹೋಗುವುದು ನಿನಗೆ ಚಿಂತೆ ಇಲ್ಲವೋ? ഹല്ലേലൂയ, ಹಲ್ಲೆಲೂಯ. ദൈവമക്കളെ, ದೇವರ ಮಕ್ಕಳೇ, നമ്മൾ നശിച്ചു പോകുന്നതിൽ വിചാരമില്ലാത്തവനല്ല കർത്താവ്. ನಾವು ನಾಶವಾಗಿ ಹೋಗುವಂತದ್ದು ನೆನಪಿಲ್ಲದವನಲ್ಲ ನಮ್ಮ ಕರ್ತನು. കർത്താവ് വിചാരിക്കുന്നു, ಕರ್ತನು ನೆನೆಸುತ್ತಾನೆ, നീ എത്രമാത്രം പോകും, ನೀನು ಎಷ್ಟರವರೆಗೆ ಹೋಗುತ್ತೀಯಾ, നിന്റെ കഴിവ് എത്രത്തോളം ഉണ്ട്, ನಿನ್ನ ಸಾಮರ್ಥ್ಯ ಎಷ್ಟರವರೆಗಿದೆ, നീ എവിടെ വരെ ചെല്ലും, ನೀನು ಎಷ್ಟರವರೆಗೆ ನೀನು ಹೋಗುತ್ತೀ, പുറമോട്ട് നോക്കുന്നുണ്ടോ, ನೀನು ಹಿಂದೆ ಒಂದು ಸಾರಿ ನೋಡುತ್ತೀಯಾ, ബാക്കിലോട്ട് നോക്കുന്നുണ്ടോ, ನೀನು ಒಂದು ಸಾರಿ ನನ್ನ ಹಿಂದೆ ನೋಡುತ್ತೀಯಾ, അക്കരയ്ക്ക് പോകാൻ പറഞ്ഞവൻ അകത്ത് കിടക്കുകയല്ലേ, ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ ಹೇಳಿದವನು ನಿನ್ನ ಹಿಂದೆ ಮಲಗಿದಾನಲ್ಲವಾ, അവൻ തയ്യാറത്ത് മുൻപോട്ട് പോകേണ്ട സ്ഥാനത്ത് ಅವನು ಮುಂದಕ್ಕೆ ಹೋಗುವಂತ ಸ್ಥಾನದಲ್ಲಿ നീ അല്ല ഇപ്പൊ മുൻപോട്ട് പോന്നേ, ಈಗ ನೀನಲ್ಲವಾ ಮುಂದೆ ಹೋಗಬೇಕಾದದ್ದು, നിന്റെ കഴിവുകൊണ്ട് നിന്ന് പോയിക്കേ, ಹಾಗಾದ್ರೆ ನಿನ್ನ ಸಾಮರ್ಥ್ಯದ ನೀನು ಹೋಗು, നിന്ന് പോകാൻ നോക്കിക്കേ, ನೀನು ಹೋಗ್ಲಿಕ್ಕೆ ನೋಡು, തുഴയാൻ അറിയാമല്ലോ, ನಿನಗೆ ದೋಣಿಯನ್ನು ನಡೆಸಲಿಕ್ಕೆ ಗೊತ್ತುಂಟಲ್ಲ, നല്ല എക്സ്പീരിയൻസ് ഉണ്ടല്ലോ, ನಿನ್ನ ದೋಣಿಯಲ್ಲಿ ಬಹಳ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, എക്സ്പീരിയൻസ് വളരെ ഉള്ള വ്യക്തിയല്ലേ നിങ്ങളൊക്കെ എല്ലാവരും, ನೀನು ಬಹಳ ಕಲ್ತಂತ ಎಕ್ಸ್ಪೀರಿಯನ್ಸ್ ಇರುವಂತ ವ್ಯಕ್ತಿ ಅಲ್ವಾ ನೀವೆಲ್ಲರೂ, അവരുടെ എക്സ്പീരിയൻസ് കൊണ്ട് ಅವರ ಎಕ್ಸ್ಪೀರಿಯನ್ಸ್ ನಿಮಿತ್ತವಾಗಿ ഒരു മുഴ നീളം നീക്കാൻ പറ്റുന്നില്ല, ಒಂದು ಹೆಜ್ಜೆ ಮುಂದೆ ಹೋಗಲು ಅವರಿಗೆ ಸಾಧ್ಯವಾಗುತ್ತಾ ಇಲ್ಲ, ഭയമായി, ಅವರಿಗೆ ಭಯವಾಯಿತು, പടക് നീങ്ങാതെ വന്നപ്പോൾ ഭയമായി പോയി, ಕಾರಣ ಅವರು ದೋಣಿಯನ್ನು ಆ ರೀತಿ ಕಲಕುವಾಗ ಅವರಿಗೆ ಭಯ ಉಂಟಾಯಿತು, അറിയാവുന്ന രീതി എല്ലാം നോക്കി
നോക്കി. ಅವರಿಗೆ ಗೊತ್ತಿರುವಂತ ಎಲ್ಲಾ ರೀತಿಯ ಸಾಮರ್ಥ್ಯಗಳನ್ನು ಅವರು ಮಾಡಿದರು. പഠിച്ചതെಲ್ಲ പയറ്റി നോക്കി. ಅವರು ಕಲ್ತದೆಲ್ಲ ಅಲ್ಲಿ ಉಪಯೋಗಿಸಿದರು. ನೀಕ್ಕವಿಲ್ಲ. ಒಂದು ಯಾವ ರೀತಿಯ ಅಲ್ಲಿ ಸಾಗಲಿಲ್ಲ. ಹಲ್ಲೆಲೂಯಾ. ಇದು ಹೋಗುತ್ತಿಲ್ಲ. ಇದು ಮುಂದಕ್ಕೆ ಹೋಗ್ತಾನೆ ಇಲ್ಲ. ಭಯಂಕರಿ. ಅವರ ಒಳಗೆ ಭಯ ಬಂತು. പടക് മുങ്ങുമാറായി. ಆ ದೋಣಿಯು ಮುಳುಗಲಿಕ್ಕೆ ಪ್ರಾರಂಭವಾಯಿತು. വെള്ളക്കരയുടെ രീതിയിലേക്ക് ആയി കഴിഞ്ഞു. ಸಮುದ್ರದ ನೀರೆಲ್ಲವೂ ದೋಣಿ ಒಳಗೆ ಬಂತು. ഹല്ലേലൂയ. ಹಲ್ಲೆಲೂಯಾ. യേശുവിന് ഒരു ടെൻഷനും ഇല്ല. ಯೇಸುವಿಗೆ ಯಾವ ರೀತಿಯ ಟೆನ್ಷನ್ ಇಲ್ಲ. ബാക്കി 12 പേർക്കും ടെൻഷൻ ഉണ്ട്. ಬಾಕಿ ಅದರಲ್ಲಿರುವಂತ 12 ಜನಕ್ಕೆ ಬಹಳ ಟೆನ್ಷನ್. യേശുവിന് നോ ടെൻഷൻ. ಯೇಸುವಿಗೆ ನೋ ಟೆನ್ಷನ್. Praise the Lord. Praise the Lord. കാറ്റിനെയും കടലിനെയും സൃഷ്ടിച്ചവനാണ് പടകിൽ കിടക്കുന്നത്. ಗಾಳಿಯನ್ನು ಸಮುದ್ರವನ್ನು ಸೃಷ್ಟಿ ಮಾಡಿದವನಾಗಿದ್ದಾನೆ ಈ ದೋಣಿಯಲ್ಲಿ ಮಲಗಿದಂತ ವ್ಯಕ್ತಿ. സകലത്തെയും സൃഷ്ടിച്ചവനാണ് പടകിനകത്തുള്ളത്. ಸಕಲವನ್ನು ಸೃಷ್ಟಿ ಮಾಡಿದಂತ ಆತನಾಗಿದ್ದಾನೆ ಈ ಹಡಗಿನಲ್ಲಿ ಮಲಗಿದಂತ ವ್ಯಕ್ತಿ. ശ്രദ്ധിക്കണേ. ಶ್ರದ್ಧೆಯಿಂದ ಕೇಳಿರಿ. ഇന്ന് പകൽ വേളയിൽ ಈ ಹಗಲ ವೇಳೆಯಲ್ಲಿ നീ അനുഭവിക്കുന്ന സകല ദുരിതങ്ങളും ನೀನು ಅನುಭವಿಸುವಂತ ಸಕಲವಾದ ದುರ್ಗಗಳು അറിയാത്തവനല്ല യേശു. ತಿಳಿಯದೇ ಇರುವವನಲ್ಲ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. നീ എപ്പോഴെങ്കിലും തിരിഞ്ഞു നോക്കുന്നുണ്ടോ? ನೀನು ಯಾವಾಗ ಆತನ ಕಡೆಗೆ ನೀನು ತಿರುಗಿ ನೋಡುತ್ತೀಯೋ? നേരെ മുമ്പോട്ട് പോവുകയല്ലേ? ನೀನು ನಿನ್ನ ಇಷ್ಟದಂತೆ ಮುಂದೆ ಹೋಗುತ್ತಾ ಇದೆಯಲ್ಲ? അപ്പുറം നോക്കുന്നുണ്ടോ? ನೀನು ಆಚೆ ಈಚೆ ನೋಡುತ್ತಾ ಇದೆಯಾ? പുറകിരിക്കുന്നവരെ ശ്രദ്ധിക്കുന്നുണ്ടോ? ನಿನ್ನ ಹಿಂದೆ ಇರುವಂತ ಅವನನ್ನು ನೀನು ಶ್ರದ್ಧೆಯಿಂದ ನೋಡುತ್ತಾ ಇದೆಯಾ? ഇതുവരെ കൊണ്ടുവന്ന നീ വിട്ടുള്ള പോക്കല്ലേ? ನಿನ್ನನ್ನು ಇದುವರೆಗೆ ತಂದವನನ್ನು ಬಿಟ್ಟು ಬಿಟ್ಟು ನೀನು ಓಡ್ತಾ ಇದೆಯಲ್ವಾ? അതുകൊണ്ട് നിനക്ക് എന്ത് ചെയ്യാൻ കഴിഞ്ഞു? ಆದ್ರಿಂದಾಗಿ ನಿನಗೆ ಏನು ಮಾಡಲು ಸಾಧ್ಯವಾಯಿತು? നീ എന്ത് നേടിയെടുത്തു? ನೀನು ಏನನ್ನು ತೆಗೆದುಕೊಂಡೆ? എന്ത് പ്രാപിച്ചെടുത്തു? ನೀನು ಯಾವುದನ್ನು ತೆಗೆದುಕೊಂಡೆ? നിനക്ക് നിലനിൽക്കാൻ കഴിയുന്നുണ്ടോ? ನಿನಗೆ ನೆಲೆನಿಲ್ಲಲು ಸಾಧ್ಯವಾಯಿತಾ? സ്വന്തമായി നിൽക്കാൻ ശേഷിയുണ്ടോ? ನಿನಗೆ ಸ್ವಂತವಾಗಿ ನಿಲ್ಲಲು ಶಕ್ತಿ ಉಂಟಾ? ഇല്ല എങ്കിൽ ಇಲ್ಲಾಗಿರುವುದಾದ್ರೆ അല്പം നിൽക്കുക. ಈ ಒತ್ತು ನೀನು ದೃಢವಾಗಿ ನಿಲ್ಲು. പിൻപിലെ ചരിത്രം എന്താ? ಇದರ ಹಿಂದೆ ಇರುವಂತ ಚರಿತ್ರೆಯಿಂದ എന്താണ് ഇതിന്റെ എല്ലാം ലക്ഷ്യം എന്താണ്? ಏನಾಗಿದೆ ನಿನ್ನ ಗುರಿ? നീ സ്വന്തം കടിയിൽ പോകേണ്ടവനല്ല. ನೀನು ಸ್ವಂತ ಇಷ್ಟದಂತೆ ಹೋಗಬೇಕಾದ ವ್ಯಕ್ತಿ ಅಲ್ಲ. എന്റെ ഇഷ്ടപ്രകാരം നീ പോയാൽ, ನನ್ನ ಇಷ್ಟದ ಪ್ರಕಾರ ನೀನು ಹೋಗುದಾದ್ರೆ ആരും ബ്ലോക്ക് ചെയ്യത്തില്ല. ಯಾರು ನಿನ್ನ ಮಾರ್ಗವನ್ನು ಮುಚ್ಚುವುದಿಲ್ಲ. ആരും നിന്നെ ബ്ലോക്ക് ആക്കത്തില്ല. ಯಾರು ನಿನ್ನನ್ನು ಬ್ಲಾಕ್ ಮಾಡುವುದಿಲ್ಲ. നിന്നെ ലക്ഷ്യത്തിൽ കൊണ്ടെത്തിക്കുന്നത് ನಿನ್ನ ಗುರಿಗೆ ಮುಟ್ಟಿಸುವಂತ ದೇವರು. ഇവര് ഉറക്ക നിലവിളിക്കാൻ തുടങ്ങി. ಇವರು ಜೋರಾಗಿ ಮೊರೆಯಿಡಲು ಪ್ರಾರಂಭಿಸಿದರು. ಗುರುವೇ, ഞങ്ങൾ നശിക്കുന്നതിൽ, ನಾವು ನಾಶವಾಗಿ ಹೋಗುದ್ರಲ್ಲಿ നിനക്ക് വിചാരമില്ലയോ? ನಿನಗೆ ಚಿಂತೆ ಇಲ್ಲವೋ? ഞങ്ങൾ നശിച്ചപ്പോൾ നിനക്ക് വിചാരമില്ലയോ? ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ എന്ന് ഉറക്ക നിലവിളിച്ചു. ಎಂದು ಕೇಳಲು ಆತನು ಎದ್ದು, അവൻ എഴുന്നേറ്റു. ಆತನು ಎದ್ದನು. യേശു എഴുന്നേറ്റു. ಯೇಸು ಕ್ರಿಸ್ತನು ಎದ್ದನು. പകൽ വേളയിൽ, ಈ ಹಗಲ ವೇಳೆಯಲ್ಲಿ നമ്മളെ കാണുന്ന ദൈവമക്കളെ, ನಮ್ಮನ್ನು ನೋಡುವಂತ ದೇವರ ಮಕ್ಕಳೇ, ಟಿವಿയോടെ കണ്ടുകൊണ്ടിരിക്കുന്ന ദൈവമക്കളെ, ಟಿವಿಯಲ್ಲಿ ನೋಡುವಂತ ದೇವರ ಮಕ್ಕಳೇ, നിന്റെ പ്രശ്നങ്ങൾ, ನಿನ್ನ ಸಮಸ್ಯೆಗಳಿಗೆ നിന്നെ അതിൽ കൂടെ തകർക്കുവാനല്ല, ನಿನ್ನನ್ನು ಅದರೊಂದಿಗೆ ನಾಶಪಡಿಸುವುದಕ್ಕಾಗಿ ಅಲ್ಲ, മറ്റുള്ളവരുടെ മുമ്പാകെ ಬೇರೆಯವರ ಮುಂದೆ അപമാനിക്കുവാനുമല്ല, ಅವಮಾನಿಸಲೂ ಅಲ್ಲ, ദൈവമുണ്ടെന്ന് ದೇವರು ಇದ್ದಾನೆ ಎಂಬುದಾಗಿ വെളിപ്പെടുത്തേണ്ടതിനായി, ಪ್ರಕಟಪಡಿಸುವುದಕ್ಕಾಗಿ നീ വാ തുറന്ന്, ನೀನು ಬಾಯಿ ತೆರೆದು ദൈവമേ, ದೇವರೇ ಎಂಬುದಾಗಿ, ಯೇಸುವೇ, ಯೇಸುವೇ ಎಂಬುದಾಗಿ വിളിക്കാൻ വേണ്ടി ನೀನು ಕರೆಯುವುದಕ್ಕಾಗಿ ചില പ്രശ്നമുണ്ടാകും. ಕೆಲವು ಸಮಸ್ಯೆಗಳು ನಿನ್ನ ಮುಂದಾಗಿ ಬರುತ್ತದೆ. നിന്റെ കഴിവല്ല നീ ഇവിടെ വന്നത്. ನಿನ್ನ ಸಾಮರ್ಥ್ಯ ಅಲ್ಲ ನೀನು ಇಲ್ಲಿ ಬಂದದ್ದು. നീ നല്ല വീട് വെച്ച് ജീവിച്ചത് നിന്റെ കഴിവല്ല. ನೀನು ಒಳ್ಳೆ ಮನೆ ಇಟ್ಟು ಜೀವಿಸಿದ್ದು ನಿನ್ನ ಸಾಮರ್ಥ್ಯದಿಂದ നല്ല ಅಲ್ಲ. മക്കളെ തന്ന നിന്റെ കഴിവല്ല. ಒಳ್ಳೆ ಮಕ್ಕಳನ್ನು ಕೊಟ್ಟಿದ್ದು ದೇವರು ನಿನ್ನ ಸಾಮರ್ಥ್ಯ ಅಲ್ಲ. സൗന്ദര്യം നൽകിയ നിന്റെ കഴിവല്ല. ಸೌಂದರ್ಯ ಕೊಟ್ಟದ್ದು ನಿನ್ನ ಸಾಮರ್ಥ್ಯ ಅಲ್ಲ. വാഹനം നൽകിയ നിന്റെ കഴിവല്ല. ವಾಹನ ಕೊಟ್ಟದ್ದು ನಿನ್ನ ಸಾಮರ್ಥ್ಯದಿಂದ ಅಲ್ಲ. ഇതുകൊണ്ടെല്ലാം ആയെന്ന് വിചാരിക്കരുത്. ಇದೆಲ್ಲ ನನ್ನ ಸಾಮರ್ಥ್ಯದಿಂದ ಎಂಬುದಾಗಿ ನಂಬಬಾರದು. തന്നതുകൊണ്ട് നീ എല്ലാം ആയെന്ന് വിചാരിക്കരുത്. ಇದೆಲ್ಲ ತಂದದ್ದು ನನ್ನ ಸಾಮರ್ಥ್ಯ ಎಂಬುದಾಗಿ ನೆನೆಸಬಾರದು. ഒരു ചെറിയ രോഗം മതി, ಒಂದು ಚಿಕ್ಕ ಕಾಯಿಲೆ ಸಾಕು, ഇതെല്ലാം തിരികെ എടുക്കുവാൻ. ಇದೆಲ್ಲವೂ ಮತ್ತೆ ನಾಶಪಡಿಸುವುದಕ್ಕಾಗಿ, നശിച്ചു പോകാതെ, ಇದೆಲ್ಲವೂ ನಾಶವಾಗಿ ಹೋಗದಂತೆ രക്ഷപ്പെടുത്തുവാൻ ನಿನ್ನನ್ನು ರಕ್ಷಿಸಿಕೊಳ್ಳುವುದಕ್ಕೆ ദൈവം ഇന്ന് പകൽക്കാലം ആഗ്രഹിക്കുന്നു. ದೇವರು ಈ ಹಗಲ ವೇಳೆಯಲ್ಲಿ ಇಷ್ಟಪಡುತ್ತಾನೆ. ദൈവം നിന്നെ രക്ഷിക്കുവാൻ ആഗ്രഹിക്കുന്നു. ದೇವರು ನಿನ್ನನ್ನು ರಕ್ಷಿಸುವುದಕ್ಕಾಗಿ ಇಷ್ಟಪಡುತ್ತಾನೆ. വിളിക്കുവാൻ ആഗ്രഹിക്കുന്നു. ನೀನು ಮೊರೆಯಿಡುವುದಕ್ಕೆ, ಕರೆಯುವುದಕ್ಕೆ ನೀನು ಇಷ್ಟಪಡುತ್ತೀಯ. ಯೇಸುವೇ, എന്നെ സമർപ്പിക്കുന്നു. ನನ್ನನ್ನೇ ನಾನು ಸಮರ್ಪಿಸುತ್ತೇನೆ. നിന്റെ മകനായി, ನಿನ್ನ ಮಗನಾಗಿ, നിന്റെ മകളായി, ನಿನ್ನ ಮಗಳಾಗಿ ജീവിക്കുവാൻ ഞാൻ ಜೀವಿಸುವುದಕ್ಕಾಗಿ ನಾನು ಸಮರ್ಪಿಸುತ್ತೇನೆ. ನನ್ನ ಜೀವಿತದಲ್ಲಿ ദൈവം തന്നതല്ലാതെ, ದೇವರು ಕೊಟ್ಟದಲ್ಲದೆ എന്റേതായ ഒന്നുമില്ല. ನನ್ನದಾಗಿರುವಂತದ್ದು ಯಾವುದೂ ಇಲ್ಲ. എല്ലാം നീ തന്നതാണ്. ಎಲ್ಲವೂ ನೀನು ತಂದ ದಾನವಾಗಿದೆ. കൃപ മാത്രം മതി.
ಅದು ನಿನ್ನ ಕೃಪೆ ಮಾತ್ರ ಸಾಕು. എനിക്ക് ജീവിക്കുവാൻ ನನಗೆ ಜೀವಿಸುವುದಕ್ಕೆ നിന്റെ കൃപ മാത്രം മതി. ನಿನ್ನ ಕೃಪೆ ಮಾತ್ರವೇ ಸಾಕು. എന്തെല്ലാം എതിർപ്പ് വന്നാലും, ಏನೆಲ್ಲ ಸಮಸ್ಯೆಗಳು ಬಂದರು, വെല്ലുവിളികൾ വന്നാലും, ಯಾವುದು ಹೋರಾಟಗಳು ಬಂದರು, എതിർപ്പുകൾ വന്നാലും, ಯಾವುದೇ ರೀತಿಯ ಸಮಸ್ಯೆಗಳು ಬಂದರು, മാത്രം മതി. ನನಗೆ ನೀನು ಮಾತ್ರ ಸಾಕು ಸ್ವಾಮಿ. നിന്റെ കൃപ മാത്രം മതി. ನಿನ್ನ ಕೃಪೆ ಮಾತ್ರ ಸಾಕು ಸ್ವಾಮಿ. എന്നെ രക്ഷപ്പെടുത്തുവാൻ, ನನ್ನನ್ನು എന്റെ ರಕ್ಷಿಸುವುದಕ್ಕಾಗಿ, കുടുംബം രക്ഷപ്പെടുത്തുവാൻ ನನ್ನ ಕುಟುಂಬವನ್ನು ರಕ್ಷಿಸುವುದಕ್ಕಾಗಿ കൃപ മാത്രം ನಿನ್ನ മതി. ಕೃಪೆ ಮಾತ್ರ ಸಾಕು. യേശു നിന്നു. ಯೇಸು ಅಲ್ಲಿ ನಿಂತರು. അവരെ നിലവിളി കേട്ടപ്പോൾ, ಅವರ ಈ ರೀತಿಯ ಒಂದು ಮೊರೆಯನ್ನು ಕೇಳಿದಾಗ, യേശുവിനെ ഉണർത്തിയപ്പോൾ, ಯೇಸುವನ್ನು ಎಬ್ಬಿಸಿದಾಗ യേശು എഴുന്നേറ്റു. ಯೇಸು ಕ್ರಿಸ್ತನಲ್ಲಿ ಎದ್ದೇಳಿದನು. പകൽ വേളയിൽ ಈ ಹಗಲಿನ ವೇಳೆಯಲ್ಲಿ നമ്മുടെ പടകിൽ, ನಮ್ಮ ದೋಣಿಯಲ್ಲಿ, വിശ്വാസ പടകിൽ, ನಂಬಿಕೆ ಎಂಬ ದೋಣಿಯಲ್ಲಿ, നമ്മുടെ വിശ്വാസ പടകിൽ ನಮ್ಮ ನಂಬಿಕೆ ಎಂಬ ದೋಣಿಯಲ್ಲಿ കാറ്റടിക്കും, ಆ ಬಿರುಗಾಳಿ ಬೀಸುತ್ತದೆ, തിരമാലകൾ ആഞ്ഞടിക്കും, ಅಲೆಗಳು ಬೋಗರಿಯುತ್ತದೆ, ലക്ഷ്യങ്ങൾ തെറ്റിക്കാൻ നോക്കും. ನಮ್ಮ ಗುರಿಗಳನ್ನು ತಪ್ಪಿಸುವುದಕ್ಕೆ ನೋಡುತ್ತದೆ. നിലവിളിച്ചാൽ, ಆಗ ಮೊರೆ ಇಟ್ಟರೆ, നീ നിലവിളിച്ചാൽ, ನೀನು ಯೇಸುವನ್ನು ಕೂಗಿ ಕರೆಯುವುದಾದ್ರೆ, ഇളകി മറിയുന്ന പ്രശ്നത്തിൽ കൂടി, ಅನೇಕ ಹೋರಾಟದ ಮುಂದೆ ಬರುವಂತಹ ಪ್ರಶ್ನೆಗಳು, ഇതിന്റെ നടുവിലൂടി, ಇದರ ಮಧ್ಯದಲ್ಲೇ നീ കാണാത്തതായ, ನೀನು ಕಾಣದೇ ಇರುವಂತಹ പുതിയ വഴി, ಒಂದು ಹೊಸದಾದ ಮಾರ್ಗ ഒരുങ്ങാൻ പോകുന്നു. ಆತನು ಸಿದ್ಧಪಡಿಸಲು അവരെ ಹೋಗುತ್ತಾನೆ. അക്കരെ എത്തിക്കാൻ പോകുന്നു. ಅವನ ಆಚೆ ದಡಕ್ಕೆ ಸೇರಿಸಲು ഗുരു ಹೋಗುತ್ತಾನೆ. എഴുന്നേറ്റ് കഴിഞ്ഞപ്പോൾ, ಗುರು ಎದ್ದ ನಂತರ, കാറ്റേ അടങ്ങ്, ಗಾಳಿಯೇ ಸುಮ್ಮನಿರು, കടലേ ശാന്തമാകുക, ಕಡಲೆ ಶಾಂತವಾಗು, അനങ്ങാതിരിക്കുക, ಸುಮ್ಮನಿರು, ಮರೆಯಬೇಡ, അടങ്ങുക എന്ന് കൽപ്പിച്ചപ്പോൾ, ಮರೆಯಬೇಡ ಎಂಬುದಾಗಿ ಆಜ್ಞಾಪಿಸಿದಾಗ, പ്രകൃതി ശക്തികൾ ಪ್ರಕೃತಿ ಶಕ್ತಿಗಳು യേശുവിന്റെ വാക്കിൽ, ಯೇಸುವಿನ ಮಾತಿಗೆ നിശ്ചലമായി. ಅದು ಅಲ್ಲಿ ಅನುಸರಿಸಿತು. യേശുവിന്റെ വാക്കിൽ, ಯೇಸುವಿನ ಮಾತಿನ ಮುಂದೆ നിശ്ചലമായപ്പോൾ, ಅದು ಅನುಸರಿಸಿದಾಗ, യേശു എഴുന്നേറ്റ് ಯೇಸು ಎದ್ದೇಳಿ കൽപ്പിച്ചപ്പോൾ, ಯೇಸು ಎದ್ದು ಆಜ್ಞಾಪಿಸಿದಾಗ, കാറ്റടങ്ങി, ಆ ಗಾಳಿ ಶಾಂತವಾಯಿತು, തിരമാലകൾ അടങ്ങി, ಆ ಸಮುದ್ರದ ತೆರೆಗಳು ಅಲ್ಲಿ ನಿಂತು ಹೋಯಿತು, റൗണ്ട് അടിക്കുന്നത് നിന്നു, ಆ ಗಾಳಿಯು ಆ ಸಮುದ್ರದಲ್ಲಿ ತೇಲಾಡುವಂತದ್ದು ನಿಂತಿತು. ശിഷ്യന്മാരുടെ നിലവിളി കേട്ടു, ಆ ಶಿಷ್ಯರ ಮೊರೆಗಳು ಕೇಳಿದರು, ശാന്തത വരുത്തി, ಶಾಂತತೆ ಅಲ್ಲಿ ಬಂತು, ശാന്തത വരുത്തി. ಶಾಂತತೆ ಅಲ್ಲಿ ಬಂತು. 107 സങ്കീർത്തനം, 107ನೇ ಕೀರ್ತನೆ, 107 സങ്കീർത്തനം, 107ನೇ ಕೀರ್ತನೆ, അതിന്റെ 30ാമത്തെ വാക്യം വായിക്കാം. 107ನೇ ಕೀರ್ತನೆ 30ನೇ ವಾಕ್ಯ, 29-30 വാക്യം. 107 chapter 107 കീർത്തനം 29-30 വേർഡ്സ്. ആമേൻ, ಆಮೆನ್. അവൻ കൊടുങ്കാറ്റിനെ ശാന്തമാക്കി, ಆತನು ಬಿರುಗಾಳಿಯನ್ನು ಶಾಂತಪಡಿಸಿ, തിരമാലകൾ അടങ്ങി, ತೆರೆಗಳು ನಿಂತವು. ശാന്തത വന്നതുകൊണ്ട് ಆತ ಹಡಗಿನವರು അവർ ಶಾಂತವಾದುದರಿಂದ സന്തോഷിച്ചു. ಅವರು ಸಂತೋಷಪಟ್ಟರು. അവർ ആഗ്രഹിച്ച തുറമുഖത്ത് ಅವರು ಮುಟ್ಟಬೇಕಾದ ರೇವಿಗೆ അവൻ അവരെ എത്തിച്ചു. ಆತನು ಅವರನ್ನು ಸೇರಿಸಿದನು. ഹല്ലേലൂയ. ಹಾಲೆಲೂಯ. ഇന്ന് പകൽ വേളയിൽ ಈ ಹಗಲ ವೇಳೆಯಲ್ಲಿ ചിലർക്ക് പുതു വഴി തുറക്കാൻ പോകുകയാണ്. ಕೆಲವರಿಗೆ ದೇವರು ಹೊಸ ಮಾರ್ಗಗಳನ್ನು ತೆರೆಯಲು ഇതുവരെ ಹೋಗುತ್ತಾನೆ. കണ്ടിട്ടില്ലാത്ത ചില വഴി ഒരുങ്ങാൻ പോകുന്നു. ಇದುವರೆಗೂ ಕಾಣದಿರುವಂತಹ ಕೆಲವು ಮಾರ್ಗಗಳು ಸಿದ್ಧವಾಗಲು ಹೋಗುತ್ತದೆ. ഇന്നുവരെ ഉണ്ടായ പ്രശ്നങ്ങൾ, ಇದುವರೆಗೆ ಇರುವಂತಹ ಎಲ್ಲಾ ಸಮಸ್ಯೆಗಳು ശാന്തമാകാൻ പോകുന്നു. ಶಾಂತವಾಗಲು ಹೋಗುತ್ತದೆ. ചില വഴികൾ തുറക്കാൻ പോകുന്നു. ಕೆಲವು ಬಾಗಿಲುಗಳು ತೆರೆಯಲು നിന്റെ ಹೋಗುತ್ತದೆ. കുടുംബത്തെ മാനിക്കാൻ പോകുന്നു. ನಿನ್ನ ಕುಟುಂಬವನ್ನು ಮಾನಿಸಲು നിന്റെ ಹೋಗುತ್ತಾನೆ. ഒറ്റപ്പെടലുകളെ, ನಿನ್ನ ಒಂಟಿತನಗಳನ್ನು, നിന്റെ ബന്ധുക്കാരും സ്വന്തക്കാരും ചേർന്ന് ನಿನ್ನ ಬಂಧುಗಳು ಸ್ವಂತದವರು ಸೇರಿ നിന്നെ തകർക്കാൻ നോക്കിയ ನಿನ್ನನ್ನು ನಾಶಪಡಿಸಲು ನೋಡಿದಂತ ಹೋರಾಟಗಳು ദൈവം വിടുവിക്കാൻ പോകുന്നു. ದೇವರು ಬಿಡುಗಡೆ ಮಾಡಲು ಹೋಗುತ್ತಾನೆ. ദൈവത്തിന്റെ കരം വെളിപ്പെടാൻ പോകുന്നു. ದೇವರ ಕರವು ಹೊರಪಟ್ಟು ಬರುತ್ತಾ ಇದೆ. ശാന്തത വരാൻ പോകുന്നു. ಶಾಂತತೆ ಬರಲು ಹೋಗುತ್ತದೆ. നീ കറങ്ങി നടക്കേണ്ട വ്യക്തിയല്ല. ನೀನು ಇನ್ನು ಅಲೆದು ನಡೆಯುವಂತ ವ್ಯಕ್ತಿ ಅಲ್ಲ. സുനന്ദാസനോട് ദൈവത്തിനെ അറിയിക്കുക. ಸಂತೋಷದೊಂದಿಗೆ ದೇವರನ್ನು ನೀನು ಸ್ತುತಿಸಬೇಕು. സുനന്ദാസനോട് ദൈവാത്മ ഇടപെടുകയാണ്. ಸುನಂದ ಎಂಬ ವ್ಯಕ್ತಿಯೊಂದಿಗೆ ದೇವರ ಆತ್ಮನ ಮಾತಾಡ್ತಾ ಇದ್ದಾನೆ. നീ കറങ്ങി നടക്കേണ്ട വ്യക്തിയല്ല. ನೀನು ಅಲೆದು ನಡೆಬೇಕಾದ ವ್ಯಕ್ತಿ ಅಲ್ಲ. നിന്റെ ജീവിതത്തെ, ನಿಮ್ಮ ಜೀವಿತದಲ್ಲಿ സമാധാനം തരാതെ, ಸಮಾಧಾನ ತರದೆ, ഭർത്താവിന്റെ വീട്ടുകാരും, ನಿನ್ನ ಗಂಡನ ಮನೆಯವರು, അവരുടെ ബന്ധുക്കാരും, ಅವರ ಬಂಧುಗಳು നിനക്കെതിരെ നിന്ന് ನಿಮಗೆ ವಿರುದ್ಧವಾಗಿ ನಿಂತರು. പോരാടി ಅನೇಕ ಹೋರಾಟ ಮಾಡಿದರು. നിന്റെ ജീവൻ ಆದ್ರೆ ನಿಮ್ಮ ಜೀವಿತವು ಖಾಲಿ ಮಾಡುವುದಕ್ಕಾಗಿ, ನಿಮ್ಮ ಜೀವಿತವನ್ನು ನಾಶಪಡಿಸಕ್ಕಾಗಿ ನೋಡಿದಂತದ್ದು, തകർത്ത് കളഞ്ഞതാണ്. ನಿಮ್ಮನ್ನು ನಾಶಪಡಿಸಿದ್ದದು ആഭിചാര പ്രവൃത്തി, ಕೆಲವು ಆ ಮಾಟ ಮಂತ್ರ ತಂತ್ರಗಳ ಶಕ್ತಿಗಳು, ಕೆಲವು ಮಂತ್ರವಾದ ಶಕ್ತಿಗಳು ನಿಮ್ಮ ಜೀವಿತದಲ್ಲಿ ನಾಶಪಡಿಸಲು, ഒരു മാനസിക രോഗിയാಗಿ, ಒಂದು ಮಾನಸಿಕ ರೋಗಿಯಾಗಿ തകർത്ത് കളയുവാൻ, ನಿಮ್ಮನ್ನು ನಾಶಪಡಿಸುವುದಕ್ಕಾಗಿ ದಿನಗಳ ಮುಂಚೆನೆ, 17 ವರ್ಷത്തിന് മുൻപ്, ಇದಕ್ಕಿಂತ 17 ವರ್ಷಗಳ ಮುಂಚೆ, 17 years ago, ಆ 17 ವರ್ಷಕ್ಕಿಂತ ಮುಂಚೆ തകർത്ത് കളവാൻ, ನಿಮ್ಮನ್ನು ನಾಶಪಡಿಸುವುದಕ್ಕಾಗಿ ನೋಡಿದ ಸ್ಥಳದಲ್ಲಿ ദൈവത്തിന്റെ കൃപ, ದೇವರ ಕೃಪೆ നിന്റെ മേൽ ഇറങ്ങി വന്നു. ನಿಮ್ಮ ಮೇಲೆ ಇಳಿದು ಬಂತು. നടത്തിയ വഴി
വഴികൾ ನಿಮ್ಮನ್ನು ನಡೆಸಿದಂತ ഇന്ന് പകൽ ಮಾರ್ಗಗಳು ദൈവാത്മാവ് ಈ ഓർപ്പിക്കുന്നു. ಆಗಲ ವೇಳೆಯಲ್ಲಿ ದೇವರ ಆತ್ಮ ನೆನಪು ಕೊಡ್ತಾ സമാധാനം ಇದ್ದಾನೆ. നിനക്ക് ഉണ്ടായിട്ടില്ല. ಸಮಾಧಾನವು ನಿನಗಿರ್ಲಿಲ್ಲ. ജീവിതം കയ്പിന്റെ അവസ്ഥയായിരുന്നു. ಜೀವಿತವು ಕೈಯಾದ ಅವಸ್ಥೆಯಲ್ಲಿ ಇತ್ತು. മാനസികമായി തകർന്നവളായിരുന്നു. ಮಾನಸಿಕವಾಗಿ ಬಿದ್ದೋದಂತ ദൈവം ವ್ಯಕ್ತಿ. നിന്നെ കണ്ടതുകൊണ്ട് ದೇವರು ನಿಮ್ಮನ್ನು ನೋಡಿದ നിന്റെ ನಿಮಿತ್ತವಾಗಿ മരണത്തെ വിടുവിച്ചു. ನಿಮ್ಮನ್ನು ಮರಣದಿಂದ ಬಿಡುಗಡೆ ಮಾಡಿದನು. മരണത്തിൽ നിന്നെ വിടുവിച്ചു. ನಿಮ್ಮ ಮರಣದಿಂದ ಬಿಡುಗಡೆ സകല ಮಾಡಿದನು. കേസുകളിൽ നിന്ന് വിടുവിച്ചു. ಸಕಲವಾದ ಚಿಂತೆಗಳಿಂದ ಬಿಡಿಸಿದನು. സകല വഴിയും അടച്ചു. ಸಕಲ ಮಾರ್ಗಗಳನ್ನು ശത്രു ಮುಚ್ಚಿದನು. പോരാടിയ സ്ഥാനത്ത് ಶತ್ರು ಹೋರಾಡಿದ ಸ್ಥಳದಲ್ಲಿ വിളിച്ചു കൊണ്ടുവന്നവൻ ದೇವರು ಬಿಡುಗಡೆ ಮಾಡಿ ಕೊಂಡು നിന്നോട് ಬಂದನು. കൂടെയുണ്ട്. ನಿಮ್ಮ ಜೊತೆಯಲ್ಲಿ ಇದ್ದಾನೆ. നിന്നെ തകർക്കുവാൻ ನಿಮ್ಮನ್ನು ನಾಶಪಡಿಸುವುದಕ್ಕಾಗಿ ഞാൻ അനുവദിക്കത്തില്ല. ನಾನು നീ ಅನುಮತಿಸುವುದಿಲ್ಲ. തകർന്നു പോകത്തില്ല. ನೀವು ಬಿದ್ದು ಹೋಗುವುದೇ ಇಲ್ಲ. ഇതോടുകൂടി തീരുമെന്ന് വിചാരിച്ചവരുടെ നടുവിൽ ಇಲ್ಲಿಗೆ ನಿಮ್ಮ ಮುಕ್ತಾಯವಾಯ್ತು ಎಂಬುದಾಗಿ ಹೇಳಿದವರ ಮಧ್ಯದಲ್ಲಿ എല്ലാരും വിചാരിച്ചു. ಎಲ್ಲರೂ ಹೇಳಿದರು. സ്വത്തെഴുതി മേടിച്ചിട്ട് ಸೊತ್ತುಗಳನ್ನು ಕಸಕೊಂಡು സമ്പത്തെഴുതി വാങ്ങിയിട്ട് ಸಂಪತ್ತೆಲ್ಲ ಕಸಕೊಂಡು നിന്നെ ഇല്ലായ്മ വരുത്തുവാൻ ನಿಮ್ಮನ್ನು ಇಲ್ಲದಂತೆ ಮಾಡಲು നോക്കിയ സ്ഥാനത്ത് ನೋಡಿದಂತ ಸ್ಥಳದಲ್ಲಿ ഇന്ന് നീ ജീവിക്കുന്നത് ಇವತ್ತು ನೀವು ಜೀವಿಸುವಂತದ್ದು ദൈവം നിന്നെ കൊണ്ടുവന്നതാണ്. ದೇವರು ನಿಮ್ಮನ್ನು ತೆಗೆದುಕೊಂಡು ಬಂದಿದ್ದಾರೆ. വന്നതല്ല, ನೀನಾಗಿ ಬಂದದಲ್ಲ, നിന്നെ കൊണ്ടുവന്നതാണ്. ನಿಮ್ಮನ್ನು ದೇವರು ತೆಗೆದುಕೊಂಡು നിന്നെ ಬಂದಿದ್ದಾರೆ. മാനിക്കാൻ ഞാൻ വിശ്വസ്തനാ. ನಿಮ್ಮನ್ನು ಮಾನಿಸಲು ದೇವರು എന്റെ ಶಕ್ತನಾಗಿದ್ದಾನೆ. കൃപ നിനക്ക് മതി. ದೇವರ ಕೃಪೆ ನಿಮಗೆ നീ ಸಾಕು. കരയുവാൻ, ನೀವು ಅಳುವುದಕ್ಕೆ, പ്രാർത്ഥിക്കുവാനും, ನೀವು ಪ್ರಾರ್ಥಿಸುವುದಕ್ಕೆ, ഉപവസിക്കുവാനും, ಉಪವಾಸ ಮಾಡುವುದಕ್ಕೆ, ഇടിവ് നിൽക്കുവാനും ನೆಲೆ ನಿಲ್ಲುವುದಕ್ಕೆ തയ്യാറായിക്കോ. ತಯಾರಾಗಿರಿ. നിന്റെ കറക്കം മാറാൻ പോകുകയാ. ನಿಮ್ಮ ಅವಸ್ಥೆಗಳು ನೀಗಲ್ಪಡುತ್ತದೆ. എത്തിക്കാൻ വിശ്വസ്തനാണ്. ಆತನು ಮುಟ್ಟಬೇಕಾದ ಸ್ಥಳಕ್ಕೆ ಮುಟ್ಟಿಸಲು ಶಕ್ತನಾಗಿದ್ದಾನೆ. ശിഷ്യന്മാരെ പടകിനകത്ത് ಶಿಷ್ಯರ ಅಡಗಿನಲ್ಲಿ ആ കാറ്റടിച്ചതുപോലെ ಆ ಗಾಳಿ ಹೊಡೆದ ರೀತಿಯಲ್ಲಿ നിന്റെ വഴികളെല്ലാം അടച്ചു കളഞ്ഞു. ನಿಮ್ಮ ಮಾರ್ಗಗಳೆಲ್ಲ ಮುಚ್ಚಲ್ಪಟ್ಟವು. എവിടെല്ലാം പോയി ജോലി ചെയ്തിട്ടുണ്ടോ ಎಲ್ಲೆಲ್ಲ ಹೋಗಿ ಕೆಲಸ ಮಾಡಿದಿರೋ അവിടെയെല്ലാം പ്രതികൂലമുണ്ടായിട്ടുണ്ട്. ಅಲ್ಲೆಲ್ಲ ಅನಾನುಕೂಲ ಇತ್ತು. നിലനിൽപ്പ് പോലും തകർത്ത് കളഞ്ഞതായിരുന്നു. ನೀವು ಅನೇಕ ಸ್ಥಳದಲ್ಲಿ ಬಿದ್ದು ಹೋದಂತ ವ್ಯಕ್ತಿ, മാനസികമായി തകർന്നവളായിരുന്നു. ಮಾನಸಿಕವಾಗಿ ಬಿದ್ದು ಹೋದಂತ ವ್ಯಕ್ತಿ, ദൈവം കൊണ്ടുവന്നത് ದೇವರು ನಿಮ್ಮನ್ನು ಇಲ್ಲಿ ಕರೆಕೊಂಡು ಬಂದಿದ್ದಾನೆ. തകർക്കുവാനല്ല, ದೇವರು ನಿನ್ನ ನಾಶಪಡಿಸಕ್ಕಾಗಿ ಅಲ್ಲ, തകർത്ത് കളയാനല്ല, ನಿಮ್ಮ ನಾಶಪಡಿಸಕ್ಕಾಗಿ ಅಲ್ಲ. കൈ പിടിച്ച് നിർത്തുവാൻ ದೇವರು ನಿಮ್ಮನ್ನು കೈ ಹಿಡಿದು കൈ ನಿಲ್ಲಿಸುವುದಕ್ಕಾಗಿ, പിടിച്ച് നിർത്താൻ പോകുകയാണ്. ಕೈ ಹಿಡಿದು ನಿಲ್ಲಿಸುವುದಕ್ಕಾಗಿ ಹೋಗುತ್ತಾನೆ. ശാന്തത വന്നതുകൊണ്ട്, ശാന്തത വന്നതുകൊണ്ട് ಶಾಂತತೆ ಬಂದ ನಿಮಿತ್ತವಾಗಿ അവനവരെ ಅವನು ಅವರನ್ನು ആഗ്രഹിച്ച ಆ ಆಸೆ ಪಟ್ಟಂತ തുറമുഖത്ത് ಆ ಒಂದು ನೆಲೆಗೆ എത്തിച്ചു. ಅವರನ್ನು ಎತ್ತಿಸಿದನು. കൊടുങ്കാറ്റെ ശാന്തമാക്കി, ಬಿರುಗಾಳಿಯ ಶಾಂತ ಮಾಡಿಸಿದನು. തിരമാലകൾ അടങ്ങി, ಅಲೆಯುವಂತ ಅಲೆಗಳನ್ನು ಶಾಂತಪಡಿಸಿದನು. സന്തോഷമുണ്ടാകുന്നത് പോലെ ಅಲ್ಲಿ ಒಂದು ಸಂತೋಷ ಉಂಟಾಯಿತು. ജീവിതത്തിൽ സന്തോഷം നൽകി ಜೀವಿತದಲ್ಲಿ ಸಂತೋಷ ಉಂಟಾಯಿತು. മാനിക്കുവാൻ ಮಾನಿಸುವುದಕ್ಕಾಗಿ ശക്തനായ ദൈവമാണ്. ಕರ್ತನು ಶಕ್ತನಾದ ದೇವರಾಗಿದ್ದಾನೆ. ಈ ಆಗಲ ವೇಳೆಯಲ್ಲಿ കർത്താവ് നമ്മളെ സഹായിക്കട്ടെ. ಕರ್ತನು ನಮಗೆ ಸಹಾಯ ಮಾಡಲಿ. നമ്മോട് കൂടെ ഉണ്ടായിരുന്നു. ನೀವು ನಮ್ಮ ಜೊತೆಯಲ್ಲಿ ಇದ್ರಿ. അതിനെ നമ്മെ സമർപ്പിക്കാം. ಅದಕ್ಕಾಗಿ ಕರ್ತನಿಗಾಗಿ ನಮ್ಮನ್ನು ಸಮರ್ಪಿಸೋಣ. ദൈവത്തോട് പ്രാർത്ഥിക്കാം. ದೇವರೊಂದಿಗೆ ನಾವು ಪ್ರಾರ್ಥಿಸೋಣ. കർത്താവേ, ಕರ್ತನೇ, ഇന്ന് പകൽ വേളയിൽ ಈ ಆಗಲ ವೇಳೆಯಲ್ಲಿ എന്റെ സാമർത്ഥ്യം കൊണ്ട്, ನನ್ನ ಸಾಮರ್ಥ್ಯದಿಂದ, അറിവ് കൂടാതെ ನನ್ನ ಸಾಮರ್ಥ್ಯದಿಂದ ചെയ്തു പോയതെല്ലാം ക്ഷമിക്കണം. ನಾನು ಗೊತ್ತಿಯೋ ಗೊತ್ತಿಲ್ಲದೋ ಮಾಡಿದ ಎಲ್ಲ ತಪ್ಪುಗಳನ್ನು ಕ್ಷಮಿಸು. ബലഹീനതകളെല്ലാം ക്ഷമിക്കണം. ನಮ್ಮ ಜೀವಿತದಲ್ಲಿ ಇರುವಂತ ಎಲ್ಲ ಬಲಹೀನತೆ ಕ್ಷಮಿಸು. കുറവുകളെല്ലാം ക്ഷമിക്കണം. ನನ್ನ ಕೊರತೆಗಳೆಲ್ಲ ಕ್ಷಮಿಸು. നിന്റെ മകളായി, ನಿನ್ನ ಮಗಳಾಗಿ, ನಿನ್ನ ಮಗನಾಗಿ നിന്നെ തീർക്കുന്ന കൃപയ്ക്കായി സ്തോത്രം. ನೀನು ನಡೆಸುವಂತ ಕೃಪೆಗಾಗಿ ಸ್ತೋತ್ರ. ഈ ടിവി പ്രോഗ്രാം കണ്ടുകൊണ്ടിരിക്കുന്ന ಈ ಟಿವಿ ಪ್ರೋಗ್ರಾಮ್ ನೋಡುತ್ತಿರುವ ಎಲ್ಲ ಮಕ್ಕಳನ್ನು ಆಶೀರ್ವದಿಸು. അവർക്ക് യേശുവിന്റെ മക്കളായി ജീവിക്കുക. ಅವರಿಗೆ ಯೇಸು ಕ್ರಿಸ್ತನ ಮಕ್ಕಳಾಗಿ യേശുവിന്റെ ಜೀವಿಸುವುದಕ್ಕೆ, സ്നേഹം പിടിച്ചു പറ്റുക. ಯೇಸು ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಳ್ಳುವಂತೆ, ಯೇಸು ಕ್ರಿಸ್ತನ ಆಶೀರ್ವಾದ ಹೊಂದಿಕೊಳ್ಳುವುದಕ್ಕಾಗಿ, വിടിവിക്കപ്പെടുവാൻ, ಹೊಸದಾಗಿ ಅವರು ಬಿಡುಗಡೆ ಹೊಂದುವುದಕ್ಕೆ, സുനിൽ പാഷൻ കുടുംബം അനുഗ്രഹിക്കപ്പെടുവാൻ, ಸುನಿಲ್ ಪಾಶ್ನವರ ಕುಟುಂಬ അവരുടെ സേവനങ്ങൾ ಆಶೀರ್ವಾದ, അനുഗ്രഹിക്കപ്പെടുവാൻ, ಅವರ ಸೇವೆಗಳ അവരുടെ ಆಶೀರ್ವಾದಕ್ಕೆ, ഡിജിഎമ്മിന്റെ പ്രവർത്തനങ്ങൾ അനുഗ്രഹിക്കപ്പെടുവാൻ ಅವರ ಡಿಜಿಎಂ ಎಲ್ಲ ಆಶೀರ್ವಾದಗಳು സഹായിക്കണമേ. ಕರ್ತನೇ ಸಹಾಯ ಮಾಡು. ഈ ദിവസങ്ങളിലായി ಈ ದಿವಸಗಳಾಗಿ ബാംഗ്ലൂർ പട്ടണത്തിൽ ಬ್ಯಾಂಗ್ಳೂರ್ ಪಟ್ಟಣದಲ್ಲಿ കൺവെൻഷനായി ಕರ್ತನೆ ಅಲ್ಲಿ ಒಂದು ಕನ್ವೆನ್ಷನ್ നിന്റെ ദാസൻ കടന്നു പോയിരിക്കുന്നു. ನಿನ್ನ ದಾಸನು ಹೋಗಿದ್ದಾನೆ. ശുശ്രൂഷകളെ അനുഗ്രഹിക്കണം. ಕರ್ತನೆ ಅವರ ಸೇವೆಯನ್ನು വലിയ miracle ശുശ്രൂഷ നടക്കുവാൻ ಕರ್ತನೆ സഹായിക്കണം. ಬಹಳ ಶಕ್ತಿಯುತವಾದ ಸೇವೆ ನಡೆಸಲು ಸಹಾಯ അത്ഭുതം ಮಾಡು. ചെയ്യണം. ಅದ್ಭುತಗಳನ್ನು അനേക ಮಾಡು. രോഗികൾ വിടുവിക്കപ്പെടണം. ಅನೇಕ ರೋಗಿಗಳು ಬಿಡುಗಡೆ അനേക ಆಗಬೇಕು. miracle നടക്കണം. ಅನೇಕ ಅದ್ಭುತಗಳು ನಡಿಬೇಕು. അനേക അത്ഭുത പ്രവർത്തിക്കായി ಅನೇಕ ಅದ್ಭುತ ಕಾರ್ಯ അനേക ನಡೆಯುವುದಕ್ಕೆ സ്നാനപ്പെടുവാൻ തീരുമാനം എടുക്കുവാൻ, ಅನೇಕರು ದೀಕ್ಷಾ ಸ್ಥಾನ ಹೊಂದಲು ಅನೇಕರು ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ, രക്ഷിക്കപ്പെടുവാൻ, ಅನೇಕರು ರಕ್ಷಣೆ ಅನೇಕರು ಹೊಂದುವಂತೆ, ಬಿಡುವಿಕೆപ്പെടുവാൻ, ಅನೇಕರು ಬಿಡುಗಡೆ ಸಭೆಗಳು ಹೊಂದುವಂತೆ, അനുഗ്രഹിക്കപ്പെടുവാൻ, ಸಭೆ ಆಶ್ರಯಿಸಲ್ಪಡುವಂತೆ, ಎಲ್ಲ ನಿಯಮಗಳು ಎಲ್ಲ അനുഗ്രഹിക്കപ്പെടുവാൻ ನಿಯಮಗಳ ಆಶ್ರಯಿಸಲ್ಪಡುವಂತೆ സഹായിക്കണമേ. ಕರ್ತನೆ ನೀನು ಸಹಾಯ ಮಾಡು. സുനിൽ പാഷോടൊപ്പം പ്രവർത്തിക്കുന്നതായ ಸುನಿಲ್ ಪಾಸ್ಟ್ನೊಟ್ಟಿಗೆ ಕೆಲಸ ಮಾಡುವಂತ പ്രശാന്ത് പാഷൻ കുടുംബത്തെയും, ಪ್ರಶಾಂತ್ ಪಾಸ್ಟ್ನ ಕುಟುಂಬವನ್ನು, പ്രിയ ബാബു പാഷൻ കുടുംബത്തെയും ಪ್ರಿಯ ಬಾಪಾಶ್ನವರ എല്ലാവരും അനുഗ്രഹിക്കുമാറാകണമേ. ಎಲ್ಲರನ್ನ ಆಶೀರ್ವದಿಸು. ട്രാൻസ്ലേറ്റ് ചെയ്ത പ്രിയ സഹോദരിക്കായി പ്രാർത്ഥിക്കുന്നു. ಭಾಷಾಂತರ ಮಾಡಿದ ಸಹೋದರಿಗಾಗಿ ಪ್ರಾರ್ಥಿಸ್ತೇನೆ. കുടുംബത്തെ പ്രവർത്തനങ്ങളെ ಅವರ അനുഗ്രഹിക്കണം. ಕುಟುಂಬದ ಆಶೀರ್ವಾದವನ್ನು ಆಶಿಸು. എല്ലാവിധ നന്മയ്ക്കായി സ്തോത്രം ചെയ്യുന്നു. ಎಲ್ಲರ ಆಶೀರ್ವಾದಕ್ಕಾಗಿ ഇന്ന് പകൽ വന്ന ಸ್ತೋತ್ರ. എല്ലാവർക്കായി ಈ പ്രാർത്ഥിക്കുന്നു. ಆಗಲ ವೇಳೆಯಲ್ಲಿ ಬಂದಂತ ಎಲ್ಲರಿಗಾಗಿ ಪ್ರಾರ್ಥಿಸ್ತೇನೆ. ഈ ടിവി പ്രോഗ്രാം ചെയ്യുന്ന പ്രിയ സഹോദരനായി ಈ പ്രാർത്ഥിക്കുന്നു. ಟಿವಿ ಪ್ರೋಗ್ರಾಮ್ ಮಾಡುವಂತ ಎಲ್ಲ ಸಹೋದರನಿಗಾಗಿ വീഡിയോ പിടിക്കുന്ന പ്രിയ ബ്രദറിനായി സ്തോത്രം ವಿಡಿಯೋ ചെയ്യുന്നു. ಹಿಡಿದಂತ ಬ್ರದರ್ಗಾಗಿ ദൈവത്തിന്റെ കുടുംബത്തെ അനുഗ്രഹിക്കണമേ. ದೇವರ ಆತನ ಕುಟುಂಬವನ್ನು താങ്കൾ ಆಶೀರ್ವದಿಸಲಿ. അനുഗ്രഹമായി മാറട്ടെ. ದೇವರ ಅವರ ಒಂದು തന്റെ കുടുംബം യേശുവിന്റെ മക്കളായി മാറട്ടെ. ಅವರ ಕುಟುಂಬ ಯೇಸುವಿನ
ಯೇಸುವಿನ ಕುಟುಂಬವಾಗಿ യേശുവിന്റെ ശക്തിയാൽ നിറയ്ക്കണമേ. ಯೇಸುವಿನ ಕೃಪೆಯನ್ನು ഭൗതികമായി ആത്മീയമായി സഹായിക്കണമേ. ಭೌತಿಕವಾಗಿ ಆತ್ಮಿಕವಾಗಿ എല്ലാവരും ഒരുപോലെ ಸಹಾಯ അനുഗ്രഹിക്കുമാറാകണമേ. ನಮ್ಮೆಲ್ಲರನ್ನು ಒಂದೇ ರೀತಿಯಾಗಿ നിന്റെ പ്രവൃത്തി എല്ലാവരെയും ഒരുപോലെ ನಿನ್ನ അനുഗ്രഹിക്കുമാറാകണമേ. ಕಾರ್ಯಗಳು ಎಲ್ಲರನ್ನು ಆಶೀರ್ವದಿಸಲ್ಪಡಲಿ. പ്രാർത്ഥന കേട്ടതിനായി ಪ್ರಾರ್ಥನೆ സ്തോത്രം. ಕೇಳಿದ್ದಕ್ಕಾಗಿ ಸ್ತೋತ್ರ. യേശുവിന്റെ നാമത്തിൽ ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ. God bless ಆಮೆನ್. you.